ಆನ್ಲೈನ್ ಅವ್ರ ಧ್ವನಿ ಕೇಳ್ತಾ ಇದೆಯಾ ನೋಡಿ. ಆನ್ಲೈನ್ ಸ್ಟೂಡೆಂಟ್ಸ್, ಆಮ್ ಐ ಆಡಿಬಲ್? ಚೆಕ್. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಎಷ್ಟು ಜನ ಇದರಲ್ಲಿ ಸ್ಟಡಿ ಟ್ರ್ಯಾಕರ್ ಪ್ರಿಂಟ್ ತಗೊಂಡು ಹೋಗಿದ್ರಿ? ಹ್ಯಾಂಡ್ ರೇಸ್ ಮಾಡಿ. ಸ್ಟಡಿ ಟ್ರ್ಯಾಕರ್ ಪ್ರಿಂಟ್ ಕೊಟ್ಟಿದ್ರ? ನಿಮಗೆ ಕೊಟ್ಟಿದ್ರು. ಯು ನೀವು ತಗೊಂಡಿರ್ಲಿಲ್ಲ ಸ್ಟಡಿ ಟ್ರ್ಯಾಕರ್ ಪ್ರಿಂಟ್ಸ್? ನೀವು ತಗೊಂಡಿರ್ಲಿಲ್ಲ. ಎಂದು ಕೊಟ್ಟಿದ್ರು? ಗುರುವಾರ. ಓಕೆ, ಎಷ್ಟು ಜನ ತಂದಿದ್ದೀರಿ ಇವತ್ತು? ಉಳಿದಿರೋರು ಯಾರು ತಂದಿಲ್ಲ ಎದ್ನಿಲ್ರಿ. ನೀವು ತಗೊಂಡಿಲ್ಲ, ತಗೊಂಡು ಹೋಗ್ರಿ ಇವತ್ತು. ಓಕೆ, ಪ್ರತಿ ಸೋಮವಾರ ತಗೊಂಡ್ ಬನ್ನಿ ಅಂತ ಹೇಳಿದ್ದೆ. ಡೈಲಿ ಪ್ಲಾನರ್ ಯಾರು ತಂದಿದ್ದೀರಿ? ಎದ್ನಿಲ್ರಿ, ಆರಾಮಾಗಿ ಎದ್ನಿಲ್ರಿ. ಹೇಳ್ತೀನಿ, ಒಂದೂವರೆ ಗಂಟೆ ರಿಲ್ಯಾಕ್ಸ್ ಆಗತ್ತೆ ನಿಮ್ ಕಾಲ್ಗೂ ಪಾಪ, ಕೂತು ಕೂತು. ಬೇಗ ಬೇಗ ಪ್ರತಿ ಸೋಮವಾರ ತಗೊಂಡ್ ಬರ್ಬೇಕು. ಎದ್ನಿಲ್ರಿ ಮುದಿಯಪ್ಪ, ಈ ಕಡೆ ಬನ್ರಿ, ಅಲ್ಲಿ ವಿನಾಯಕ್ ಅವ್ರ ಕಾಣ್ಲಿ. ಸರಿ, ಇದಾಯ್ತು. ಆಮೇಲೆ ಹೋದ ವಾರ ಮಾಡಿರೋ ಕ್ಲಾಸ್ ಅನ್ನ ಯಾರ್ಯಾರು ಓದಿದ್ದೀರಿ? ಅಂಡರ್ಲೈನ್ ಮಾಡ್ಕೊಂಡು ಹೈಲೈಟ್ ಎಲ್ಲ ಮಾಡ್ಕೊಂಡಿರೋರು ಓದಿದ್ದೀರಿ? ಪ್ರಿಂಟ್ ಕೊಟ್ಟಿದ್ವಿ. ಉದಯಪುರ ಹೋದ ವಾರ ಇದ್ರಿ, ಕ್ಲಾಸ್ ಇರ್ಲಿಲ್ಲ. ಓದಿದಿರಿ ಪರಶುರಾಮ್? ತಗೊಂಡ್ ಬನ್ರಿ ನೋಡೋಣ ಹೇಗೆ ಓದಿದಿರಿ. ವಿನಾಯಕ್ ನೀವು ತಗೊಂಡ್ ಬರ್ರಿ. ಇವು ಓಕೆ. ಬಸವರಾಜ್ ನೀವು ತಗೊಂಡ್ ಬರ್ರಿ ನೋಡೋಣ. ಚೆನ್ನಾಗಿ ಓದಿ ಅಂಡರ್ಲೈನ್ ಎಲ್ಲ ಮಾರ್ಕ್ ಮಾಡಿದ್ರೆ ಕೂತ್ಕೊಳ್ಬಹುದು, ಕನ್ನಡ ಪದಗಳ ಅರ್ಥ ಎಲ್ಲ ಬರ್ಕೊಂಡಿದ್ರೆ. ಆನ್ಲೈನ್ ಅವ್ರು ನೀವು ಎಷ್ಟು ಜನ ಓದಿದಿರಿ? ಆಶೋತ್ತರ ಜಿಲ್ಲಾ ಯೋಜನೆ, ಬೆಳೆ ಸಾಲ, ಡಿಸ್ಪೈಟ್ ಹೊರತಾಗಿಯೂ. ವೆರಿ ಗುಡ್. ಮೊದಲು ಓದೋದು ಕಷ್ಟ ಆಗತ್ತೆ ನಿಮ್ಗ, ಬರ್ತಾ 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 ಆರಾಮಾಗಿ ಓದ್ಕೊಂಡು ಹೋಗ್ಬೋದು. ಚಾಲೆಂಜಸ್ ಇವನ್ನೆಲ್ಲ ಅಂಡರ್ಲೈನ್ ಮಾಡ್ಕೊಡ್ರಿ. ಇಂಪಾರ್ಟೆಂಟ್ ಪಾಯಿಂಟ್. ಕನ್ಸಂಪ್ಷನ್ ಅಂದ್ರೆ ಏನು? ಕನ್ಸ್ಯೂಮ್ ಮಾಡೋದು ಅಂದ್ರೆ ಏನು ಹೇಳ್ರಿ? ಕನ್ಸ್ಯೂಮ್ ಅಂದ್ರೆ ಕಸ್ಟಮರ್ ಏನ್ ಮಾಡ್ತಾರೆ? ಕನ್ಸ್ಯೂಮ್ ಮಾಡ್ತಾರೆ ಅಂದ್ರೆ ಬಳಸೋದು ಅದನ್ನ. ಫಸ್ಟ್ ರೌಂಡ್ ಕ್ಲಾಸ್ ಅಲ್ಲಿ ಮಾಡುವಾಗ ಬ್ಲೂ ಪೆನ್ ಯೂಸ್ ಮಾಡ್ರಿ. ಸೆಕೆಂಡ್ ಟೈಮ್ ಮನೇಲಿ ಹೋದಾಗ ರೆಡ್ ಪೆನ್ ಇಂದ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಗೆ ರೆಡ್ ಪೆನ್ ಇಂದ ಮಾರ್ಕ್ ಮಾಡ್ಕೊಡ್ರಿ. ಬ್ಲೂ ಪೆನ್ ಇಂದಾನೆ ಕನ್ನಡ ಅರ್ಥನೂ ಬರ್ಕೊಡ್ರಿ. ಸರಿ. ಆಮೇಲೆ ಇದು ಡಾಟಾ ಬ್ಯಾಂಕ್ ಬುಕ್ ತಂದಿದ್ದೀರಿ, ತಗೊಂಡ್ ಬರ್ರಿ ನೋಡೋಣ. ತಗೊಂಡ್ ಬರ್ರಿ ಪರಶುರಾಮ್. ನೀವು ಸೋಮವಾರ ಕ್ಲಾಸ್ ಸಿಗಿದ್ರಿ ಗಿರ್ಜಾ? ಸೋಮವಾರ ಇರ್ಲಿಲ್ಲ. ಪರಶುರಾಮ್ ತಗೊಂಡ್ ಬರ್ರಿ. ಸಿನ್ಸಿಯರ್ ಆಗಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ಲಿಲ್ಲ ಅನ್ಕೊಡ್ರಿ, ನಾವ್ ಇದನ್ನ ಬಂದೇ ಮಾಡ್ಬಿಡ್ತೀವಿ. ನೀವೇ ಓದ್ಕೊಡ್ರಿ ಅಂತ ಕೊಟ್ಟು ಬಿಡ್ತೀವಿ ನಿಮ್ಗೆ. ಇದನ್ನ ಹಿಂಗ್ ಬರ್ಕೊಳ್ಬೇಡ್ರಿ. ಹಿಂಗ್ ಬರ್ಕೊಂಡ್ರಿ ಅಂತಂದ್ರೆ ರಿವಿಷನ್ ಮಾಡುವಾಗ ಕಷ್ಟ ಆಗುತ್ತೆ. ಹಿಂಗ್ ಬಾಕ್ಸ್ ಹಾಕಿ ಹೆಂಗ್ ಬೇಕ್ ಹಂಗ್ ಬರ್ಕೊಡ್ರಿ. ಡಿಸೈನ್ ಕಲರ್ಫುಲ್ ಡಯಾಗ್ರಾಮ್ ತರ. ಓಕೆ, ವೆರಿ ಗುಡ್. ಇದನ್ನ ಆಗಾಗ ನಾನು ನಡ್ಸ್ಕೊಂತಿರೋದು. ಓಕೆ, ತೋರಿ.
ಡೇಟಾ ಬ್ಯಾಂಕ್ ಇದು ಎಲ್ಲ ಫುಲ್ ಸಿಸ್ಯಾಟ್ ಬುಕ್ ಒಳಗ ಫುಲ್ ಡೇಟಾ ಬ್ಯಾಂಕ್ ಮಾಡಿಬಿಟ್ಟೇರಿ. ಪ್ರಾಕ್ಟೀಸ್ ಮಾಡಕ್ ತಗೊಂಡ್ ಸರ್ ಅದ ಹಾ 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 ಈ ಕಡೆಯಿಂದ ಸ್ಟಾರ್ಟ್ ಮಾಡಿದೀರಿ. ಹ್ಮ್ ನಾ ಕ್ಲಾಸ್ ಒಳಗೆ ಹೇಳ್ತಿರ್ತೇನೆ ನೋಡ್ರಿ ಯಾವ್ದು ಇಂಪಾರ್ಟೆಂಟ್ ಯಾವ್ದಿಲ್ಲ. 1 crore registered MSME ಅದಾವು. Employment 7.5 crore people. Very good. MSME export 45% of India. Very good. India total product. Very good. ಕಂಟಿನ್ಯೂ ಮಾಡ್ರಿ. ಸರಿ ನೋಡೋಣ 15 ಓದಿದ್ದೀರಿ. ಓಕೆ ಅಂಬಿಕಾ ಅವ್ರೆ. ಕನ್ನಡದಾಗ ಇದು ಬರ್ಕೊಂಡ್ರೆ ಸರ್ ಅದು ಸರ್ಕಾರ ಹ್ಮ್ ಇವೇನ್ರಿ NS NW ಹಾ ಇವು ಅನ್ನತ್ತೀರಿ. ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬೇಡ ಬಟ್ ಜಸ್ಟ್ ನೀವು ನೆನ್ಪಿಟ್ಕೊಡ್ರಿ ಮೈಂಡ್ ಒಳಗ. ಓದಿದಿರಿ ಇದನ್ನ. ಶನಿವಾರ ರವಿವಾರ 2 ದಿನ ರಜೆ ಕೊಡತ್ತೀವಿ ನಿಮ್ಗೆ. ಓಕೆ ಯೂಸ್ ಮಾಡ್ಕೊಡ್ರಿ ಕೂತ್ಕೊಳ್ರಿ. ಆಮೇಲೆ ಇದು ಹೌ ಮೆನಿ ಆಫ್ ಯು ರೆಡ್ ನ್ಯೂಸ್ ಪೇಪರ್ ಆನ್ ಸ್ಯಾಟರ್ಡೆ? ಶನಿವಾರ ಯಾವ ನ್ಯೂಸ್ ಪೇಪರ್ ಓದಿದಿರಿ? ಬಸವರ ಶನಿವಾರ ಎಲ್ಲಿದ್ರಿ? ಊರ್ಗ್ ಹೋಗಿದ್ರಿ? ಹಾ ಇಲ್ಲೇ ಇದ್ದಿರ್ಲ? ಬೆಳಿಗ್ಗೆ ನಾಷ್ಟ ಒಯ್ಯಾಕ ಬಂದಿರಿ? ರಾತ್ರಿ ಊಟ ಒಯ್ಯಾಕ ಬಂದಿರ್ಲ? ನ್ಯೂಸ್ ಪೇಪರ್ ಓದ್ಬೇಕಲ್ಲ. ಶನಿವಾರದ ಮಿಸ್ ಆಗೋಂಗಿಲ್ಲ, ರವಿವಾರದನು ಮಿಸ್ ಆಗ್ಬಾರ್ದು. ನಿಮ್ಗೆ ಕುತೂಹಲ ಇರ್ಬೇಕು ಅದು. ಉದಯಪ್ಪ ಅವ್ರ ನೀವು ಶನಿವಾರ ನ್ಯೂಸ್ ಪೇಪರ್ ಓದಿದ್ರಿ? ಬರ್ರಿ ಬಂದ್ ಬೆಳಿಗ್ಗೆ 1 ತಾಸು ಓದಿ ಹೋಗ್ರಿ. ಗಿರಿಜಾ ನೀವು ಊರಿಗೆ ಹೋಗಿದ್ರಿ? February. What about Saturday? Did you read any newspaper? See, yesterday I uploaded some toppers video in our channel. Have you observed that? Do you know there is a Telegram channel called Panjana IAS? In that, yesterday I uploaded toppers video. Tina Dabi and Shakti Dubey. Both of them said we have to study strategically. To write good essay and to give good answers in interview, we have to study newspaper. ಶಹಬಾಜ್ ಸ್ಟಡಿ ಟ್ರ್ಯಾಕರ್ ತಗೊಂಡ್ ಬರ್ರಿ. ಎದ್ನಿಲ್ರಿ. ಆಮೇಲೆ ಓದಿದಿರಿ? ಡೇಟಾ ಬ್ಯಾಂಕ್ ಬುಕ್ ತಂದಿರಿ? ಡೇಟಾ ಬ್ಯಾಂಕ್ ತಂದಿಲ್ಲ. ನಿನ್ನೆ ನೀವು ಪ್ರಜಾವಾಣಿ ಓದಿದಿರಿ? ಓದ್ಲಿಲ್ಲ. ಆಮೇಲೆ ಹಿಂದೂ ಅನಾಲಿಸಿಸ್ ಕೇಳಿದಿರಿ ಪಕ್ಕ? ಹೊಸರಾಜ್ ಹಿಂದೂ ಅನಾಲಿಸಿಸ್ ಕೇಳಿದಿರಿ? ಹಾ ಯಾಕ? ಉದಯಪ್ಪ ನೀವು ಹಿಂದೂ ಅನಾಲಿಸಿಸ್? ಸ್ಯಾಟರ್ಡೆ ಒಂದ್ ಕೆಲಸ ಮಾಡೋಣ, ಹಾಲಿಡೇ ಕೊಡೋದು ಬೇಡ, ನೀವು ಅಷ್ಟೊಂದು ಸ್ಟಡಿ ಮಾಡಕ್ರಿ. ಹೆಂಗ್ರಿ ಹಿಂಗ್ ಮಾಡ್ರ? ನಾವು ನಿಮಗೊಂದ್ ಸ್ವಲ್ಪ ಪಾಪ ಟೈಮ್ ಕವರ್ ಆಗಂಗಿಲ್ಲ ಅಂತ ನಾವು ರಜೆ ಕೊಡ್ತೇವೆ, ಇರ್ಲಿ ಹುಡುಗರು ಓದ್ಕೊಳ್ಳಿ ಅಂತ ಹೇಳಿ. ನೀವ್ ಹಿಂಗ್ ಮಾಡಕತ್ರ ಹೆಂಗ? ಮತ್ ಹೋಗಿ ಹೇಳೋ ಪಾಂಜಾನ ಒಳಗೆ 2 ದಿನ ಸೂಟಿ ಕೊಡ್ತಿದ್ರು ಅವರು. ನಮ್ದು ಹಿಂಗ AS ಅಭ್ಯಾಸ ಆಗ್ಲಿಲ್ಲ. ನಾವು ಸೂಟಿ ಕೊಡ್ತಾ ಇರೋದು ವಿ ಆರ್ ಗಿವಿಂಗ್ ಹಾಲಿಡೇ ಟು ಸ್ಟಡಿ ಯುವರ್ ಸೆಲ್ಫ್ ಮೋರ್. ನಿಮ್ಗೆ ಜಾಸ್ತಿ ಓದಕ್ ಟೈಮ್ ಸಿಗ್ಲಿ ಅಂತ. ಬೇರೆ ಕಡೆ ಹೌ ಅದರ್ ಇನ್ಸ್ಟಿಟ್ಯೂಟ್ಸ್ ಟೀಚ್, ಐ ವಿಲ್ ಟೆಲ್ ಯು ಹೌ ದೇ ವಿಲ್ ಟೀಚ್. For example, consider this is a coaching institute. They want art and culture faculty. Okay, so they will get some or other faculty and they will come. They will teach 6 to 8 hours per day. They will cover that subject in 3 to 4 days and they will go. And after 1 or 2 weeks, they don't get any faculty. Okay, ಒಂದೆರಡು ದಿನ, ಒಂದೆರಡು ವಾರ ರಜೆನೇ ಇರುತ್ತೆ. ಆಮೇಲೆ they will get another modern history faculty or ethics faculty. They will come. These are real examples I am telling you. They will teach from afternoon 2 to night 8, 6 hours continuously. ಈ ತರ ಟೀಚ್ ಮಾಡಿದ್ರೆ ಸ್ಟಡಿ ಆಗತ್ತಾ ನಿಮ್ದು? ಇಸ್ ಇಟ್ ಗುಡ್ ಮೆಥಡ್ ಆಫ್ ಟೀಚಿಂಗ್? ನೀವು ರಿವಿಷನ್ ಯಾವಾಗ ಮಾಡೋರು? ಇಫ್ ದೇ ಕವರ್ ಒನ್ ಸಬ್ಜೆಕ್ಟ್ ಇನ್ ಜಸ್ಟ್ 3 to 4 days, then how will we revise? ಅದು ಟೈಮಿಂಗ್ ನೋಡ್ರಿ, ಬೆಳಗ್ಗೆ 7 ರಿಂದ ಸಂಜೆ 8 ಗಂಟೆ. ಸಾರಿ, ಆಫ್ಟರ್ನೂನ್ 2 to ಈವ್ನಿಂಗ್ 8 PM. ಆ ತರ ಆದ್ರೆ ರಿವಿಷನ್ ಆಗತ್ತ ನಿಮ್ದು? ಕೆಲವೊಂದ್ ಕಡೆ ಬೆಳಗ್ಗೆ ಫ್ರಮ್ ಮಾರ್ನಿಂಗ್ 8:30 to ಈವ್ನಿಂಗ್ 8. 2 hour ಕ್ಲಾಸ್, 2 hour ಬ್ರೇಕ್, 2 hour ಕ್ಲಾಸ್, 2 hour ಬ್ರೇಕ್. ಈ ತರ ಮಾಡಿದ್ರೆ
Is it a good system? So we are following a college or high school method here. You have to use that. ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ರಿ. ಅದರ್ವೈಸ್ ಯುವರ್ ಮನಿ, ಯುವರ್ ಟೈಮ್, ಯುವರ್ ಎನರ್ಜಿ, ಯುವರ್ ಯೂತ್ಫುಲ್ನೆಸ್, ನಿಮ್ಮ ಯೌವನ ಕೂಡ ಇದರಲ್ಲಿ ಹಾಳಾಗೋಗುತ್ತೆ. ಆಮೇಲೆ ನಮ್ಮನ್ನ ಬಯೋ ಹಾಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಜಸ್ಟ್ 1 ವರ್ಷ ಬಸವರಾಜ್, ನೀವು ಕೂಡ 1 ವರ್ಷ ಅಷ್ಟೇ ಸಿಸ್ಟಮೆಟಿಕ್ ಆಗಿ ಹೋದ್ರಿ, ಮುಂದಿನ ವರ್ಷ ನಿಮ್ಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಇಯರ್ ಯು ವಿಲ್ ಗೆಟ್. ನಾವಿಲ್ಲಿ ಪ್ರತಿಯೊಂದನ್ನ ತಿಳಿಸ್ಕೊಡ್ತೀವಿ ನಿಮ್ಗೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಂಪಾರ್ಟೆಂಟ್, ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಯರ್ ಯು ಕ್ಯಾನ್ ರೀಡ್ ಓನ್ಲಿ 3 to 4 hours, ದಟ್ ಇಸ್ ಮೋರ್ ದನ್. ಬಟ್ ದಿಸ್ ಇಯರ್, ಈ 1 ವರ್ಷ, ಯು ಟೇಕ್ ಓನ್ಲಿ ಹಾಲಿಡೇ ಆನ್ ಸಂಡೇಸ್. ರವಿವಾರ ಮಾತ್ರ ಹಾಲಿಡೇ ನಿಮಗೆ. ಸ್ಯಾಟರ್ಡೇಸ್ ಫಾರ್ ಯುವರ್ ರಿವಿಷನ್ ಅಂಡ್ ರೀಡಿಂಗ್. ಏನೇನು ಬಾಕಿ ಉಳಿದಿರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳೋದಲ್ಲಿ. ಏನಾದ್ರು ಆನ್ಸರ್ ರೈಟಿಂಗ್, ಎಸ್ಸೆ ಬರೆಯೋ, ಅದನ್ನೆಲ್ಲ ಯೂಸ್ ಮಾಡ್ಕೊಳ್ರಿ. ಓಕೆ. ಮತ್ತೆ ಬೇರೆ ಕಡೆ ಹೇಗಿರುತ್ತೆ, ದೇ ವಿಲ್ ಕಂಪ್ಲೀಟ್ ಕೋರ್ಸ್ ಇನ್ 6 to 8 months. 6 ರಿಂದ 8 ತಿಂಗಳಲ್ಲಿ ಮುಗಿಸಿ ನಿಮ್ಮನ್ನು ಕಳಿಸ್ಬಿಡ್ತಾರೆ. ನೀವು ರಿವಿಷನ್ ಯಾವಾಗ ಮಾಡೋರು? ನಿಮ್ ತಲೆಯಲ್ಲಿ ಸಬ್ಜೆಕ್ಟ್ ಕೂತ್ಕೊಳ್ಳಲ್ಲ. ಮೊದಲೇ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇರ್ತೀರಿ, ಸೊ ಆ ತರ ಎಲ್ಲ ಸಮಸ್ಯೆ ಆಗಬಾರ್ದು ಅಂತ ನಾವು ಮಾಡ್ತಾ ಇದ್ದೀವಿ. ಸಿಸ್ಟಮೆಟಿಕ್ ಆಗಿ ಹೋಗ್ರಿ. ಪ್ರತಿ ಸೋಮವಾರ ಸ್ಟಡಿ ಟ್ರ್ಯಾಕರ್ ನನಗೆ ತಂದು ತೋರಿಸ್ಬೇಕು ಕಡ್ಡಾಯವಾಗಿ. ಏನೇನ್ ಮಾಡ್ತಾ ಇದ್ರಿ, ಹೇಗೆ ಮಾಡ್ತಾ ಇದ್ರಿ ಅಂತ ನಮಗೆ ಗೊತ್ತಾಗಬೇಕು. ಸರಿ, ಎಲ್ಲಿಗೆ ಬಂದಿದ್ವಿ ನಾವು? ವೇರ್ ವಿ ವರ್? News in shorts, gross domestic knowledge product covered, deposit insurance covered, new harmonized system. Is it covered? Covered. AI for entrepreneurship micro learning model. ಆನ್ಲೈನ್ ಅವ್ರು ಹೇಳ್ರಿ, ಎಲ್ಲಿಗಿದ್ವಿ ನಾವು? ಇಲ್ಲಿಂದ ಇದು ಕವರ್ ಆಯ್ತು. ಇದು HS ಆಗಿದೆ. ಓಕೆ, ಫ್ರಮ್ ಹಿಯರ್ ವಿ ಹ್ಯಾವ್ ಟು ಸ್ಟಾರ್ಟ್. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನ್ಯೂ ಹಾರ್ಮೋನೈಸ್ಡ್ ಸಿಸ್ಟಮ್ ಕೋಡ್ಸ್ ಫಾರ್ GI ಟ್ಯಾಗ್ಡ್ ರೈಸ್. ಇದು ಆಗಿಲ್ಲ, ಇದು ವಿನಾಯಕ್ ಆಗಿಲ್ಲ ಇದು. ಓಕೆ. ಫಸ್ಟ್ ವಿ ಹ್ಯಾವ್ ಟು ಸ್ಟಡಿ ವಾಟ್ ಈಸ್ GI. ಹಾರ್ಮೋನೈಸ್ಡ್ ಆಗಿದೆ ಅನ್ಸುತ್ತೆ. ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ AI ಫಾರ್ ಆಂಟ್ರಪ್ರಿನರ್ಶಿಪ್. ಉದ್ಯಮದಲ್ಲಿ AI, ಉದ್ಯಮದಲ್ಲಿ ಕೃತಕ ಬುದ್ಧಿಮತ್ತೆ ಅಥವಾ ಯಾಂತ್ರಿಕ ಬುದ್ಧಿಮತ್ತೆ, ಕನ್ನಡದಲ್ಲಿ ಇದನ್ನ ಏನಂತ ಕರೀತಾರೆ? ಯಾಂಬು ಅಂತಾನು ಕೂಡ ಕರೀತಾರೆ ಶಾರ್ಟ್ ಆಗಿ. ಯು ಕ್ಯಾನ್ ರೈಟ್ AI ಇಟ್ ಸೆಲ್ಫ್. AI ಅಂತಾನೆ ಕನ್ನಡದಲ್ಲಿ ಕೂಡ ಬರೀಬಹುದು, ನಿಮ್ಮನ್ನ ಯಾರು ಕೇಳಲ್ಲ, ನೋ ಪ್ರಾಬ್ಲಮ್. ಸರಿ, ನೋಡೋಣ ಏನಿದೆ. ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಲಾಂಚ್ಡ್ AI ಫಾರ್ ಎಂಟರ್ಪ್ರಿನರ್ಶಿಪ್ ಮೈಕ್ರೋ ಮಾಡ್ಯೂಲ್. ಇಟ್ ಈಸ್ ಲಾಂಚ್ಡ್ ಇನ್ ಕೊಲಾಬರೇಷನ್ ವಿತ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದ್ರ ಜೊತೆ ಇದನ್ನ ಲಾಂಚ್ ಮಾಡಿದ್ದಾರೆ. ಅಂಡ್ ಇಂಟೆಲ್ ಇಂಡಿಯಾದವರು ಕೂಡ ಸೇರ್ಕೊಂಡು, ಟು ಸಿಂಪ್ಲಿಫೈ AI ಕಾನ್ಸೆಪ್ಟ್ಸ್ ಅಂಡ್ ಎನ್ಕರೇಜ್ ಎಂಟರ್ಪ್ರಿನರ್ ಥಿಂಕಿಂಗ್ ಅಮಾಂಗ್ ಯೂತ್. ಉದ್ಯಮ ಬಗ್ಗೆ ಥಿಂಕ್ ಮಾಡೋದನ್ನ ಜಾಸ್ತಿ ಮಾಡೋಕೆ ಇದನ್ನ ಈ ಒಂದು ಮಾಡೆಲ್ ಅನ್ನ ತಂದಿದ್ದಾರೆ. ಟು ಎಂಪವರ್ 1 lakh ಯೂತ್ ಬೈ 2025. 2025 ವೇಳೆಗೆ 1 ಲಕ್ಷ ಯುವಕರನ್ನ ಇದರಲ್ಲಿ ರೆಡಿ ಮಾಡೋರಿದ್ದಾರೆ. ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್, ಅಷ್ಟೊಂದೇನು ಮುಖ್ಯವಾದದ್ದಲ್ಲ ಇದು. ಈ ಶ್ರಮ ಮೈಕ್ರೋಸೈಟ್ಸ್ ಅಂಡ್ ಆಕ್ಯುಪೇಷನಲ್ ಶಾರ್ಟೇಜ್ ಇಂಡೆಕ್ಸ್. ನೋಡೋಣ ಏನಿದೆ ಇದು. Union Ministry for Labor Employment launched the state and union territory microsites under E-Shram Initiative and Occupational Shortage Index. ನೋಡೋಣ ಏನಿದೆ ಇದು. ಫಸ್ಟ್, E-Shram microsites. What is this? State specific digital platform. ಇದೊಂದು ಡಿಜಿಟಲ್ ವೇದಿಕೆ, ಒಂದು ವೆಬ್ಸೈಟ್ ಅಂತ ಅನ್ಬೋದು ಆ ತರ. Seamlessly integrated with National E-Shram database. ರಾಷ್ಟ್ರೀಯ ಇ ಶ್ರಮ ದತ್ತಾಂಶದೊಂದಿಗೆ ಇದು ಲಿಂಕ್ ಆಗಿರುತ್ತೆ. ಸೊ ವಾಟ್ ಆರ್ ಇಟ್ಸ್ ಬೆನಿಫಿಟ್ಸ್ ಏನಂತ ನೋಡಿದಾಗ, ಫಾರ್ ಸ್ಟೇಟ್ ಅಂಡ್ ಯುಟೀಸ್ ರೆಡಿ ಟು ಯೂಸ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಈ ಡಿಜಿಟಲ್ ಇರುವಂತಹ ಮೂಲ ಸೌಕರ್ಯವನ್ನು ಯೂಸ್ ಮಾಡ್ಕೊಳ್ಳೋದು. ಡಿಜಿಟಲ್ ಡೇಟಾ ಅನಾಲಿಸಿಸ್ ಅಂಡ್ ಫಾರ್ ವರ್ಕರ್ಸ್ ಸೀಮ್ಲೆಸ್ ರಿಜಿಸ್ಟ್ರೇಷನ್ ಪ್ರೊಸೆಸ್, ಮಲ್ಟಿಲಿಂಗ್ವಲ್ ಫೆಸಿಲಿಟಿ. ಬಹಳಷ್ಟು ಭಾಷೆಯಲ್ಲೂ ಕೂಡ ಇದು ನಮಗೆ ಲಭ್ಯ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಅಂದ್ರೆ ಕಾರ್ಮಿಕ ಸಚಿವಾಲಯ, ಕಾರ್ಮಿಕರಿಗೆ ಅನುಕೂಲ ಮಾಡ್ಕೊಡೋಕೆ ತಂದಿರೋದು ಇದು. ಸೊ ಅಬೌಟ್ OSI ಏನಿದು, ವಾಟ್ ಈಸ್ OSI? ಇಟ್ಸ್ ಪರ್ಪಸ್ ಇಸ್ ಟು ಐಡೆಂಟಿಫೈ ವರ್ಕ್ ಫೋರ್ಸ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಗ್ಯಾಪ್ಸ್ ಯೂಸಿಂಗ್ ILO ಮೆಥಡಾಲಜಿ
ಅಂಡ್ PLFS ಡೇಟಾ. ILO ಅಂತ ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಅವರ ಮೆಥಡ್ ಅನ್ನು ಯೂಸ್ ಮಾಡ್ಕೊಂಡು ವರ್ಕ್ ಫೋರ್ಸ್ ಡಿಮ್ಯಾಂಡ್ ಎಷ್ಟಿದೆ, ವಾಟ್ ಈಸ್ ದ ಡಿಮ್ಯಾಂಡ್ ಫಾರ್ ವರ್ಕ್ ಫೋರ್ಸ್ ಅಂಡ್ ಸಪ್ಲೈ, ಅದರ ನಡುವಿನ ಗ್ಯಾಪ್, ಬೇಡಿಕೆ ಅಂಡ್ ಪೂರೈಕೆ, ವಾಟ್ ಈಸ್ ದ ಡಿಮ್ಯಾಂಡ್ ಅಂಡ್ ವಾಟ್ ಈಸ್ ದ ಸಪ್ಲೈ, ಅದರ ನಡುವಿರುವಂತ ಗ್ಯಾಪ್ ಅನ್ನ ಅನಾಲಿಸಿಸ್ ಮಾಡುವ. ಅಂಡ್ ಇಟ್ ಟ್ರ್ಯಾಕ್ಸ್ ಜಾಬ್ ಶಾರ್ಟೇಜಸ್ ಇನ್ ಹೈ ಡಿಮ್ಯಾಂಡ್ ಸೆಕ್ಟರ್ಸ್. ವಾಟ್ ಆರ್ ದ ಜಾಬ್ ಶಾರ್ಟೇಜ್, ಎಷ್ಟು ಕಡಿಮೆ ಇದೆ ಜಾಬ್ಗಳದ್ದು. ಸಪೋರ್ಟ್ಸ್ ವರ್ಕ್ ಫೋರ್ಸ್ ಪ್ಲಾನಿಂಗ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್, ಅದನ್ನು ಕೂಡ ಇದು ಸಪೋರ್ಟ್ ಮಾಡುತ್ತೆ. ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಅಷ್ಟೊಂದು ಏನು ಮುಖ್ಯವಾದ ಸ್ಕೀಮ್ ಅಲ್ಲ. ದೆನ್ ಸರ್ ಹೀಗೆ ಹೇಳ್ತಾ ಇದ್ದೀರಿ, ಇಟ್ಸ್ ಇಂಪಾರ್ಟೆಂಟ್ ಅಲ್ಲ ಮತ್ತೆ ಅದು ಹೇಗೆ ಅಂತ ಅನ್ಬೋದು ನಿಮಗೆ. ನೋಡ್ರಿ, ಪ್ರತಿ ವರ್ಷ 365 ದಿನ ಇದೆ. ಭಾರತ ಸರ್ಕಾರ ಪ್ರತಿದಿನ ಒಂದು ಹೊಸ ಸ್ಕೀಮ್ ತರ್ತಾರೆ. ಎಲ್ಲಾನು ಮುಖ್ಯ ಆಗಲ್ಲ ನಮ್ಗೆ, ಕೆಲವೊಂದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಹೇಳ್ತೀವಿ ನಿಮ್ಗೆ, ಬಟ್ ಹಾಗಂತ ಬಿಡೋ ಹಾಗೆಲ್ಲ ನೀವು ಯು ಹ್ಯಾವ್ ಟು ರೀಡ್ ಕಂಪಲ್ಸರಿಲಿ. ಓಕೆ, ದೆನ್ ಟೈಮ್ ಯೂಸ್ ಸರ್ವೆ ಬಗ್ಗೆ ನೋಡೋದಾದ್ರೆ, ರೀಸೆಂಟ್ಲಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ರಿಲೀಸ್ಡ್ ಸೆಕೆಂಡ್ ಟೈಮ್ ಯೂಸ್ ಸರ್ವೆ ಫಾರ್ ದ ಇಯರ್ 2024. ಏನಿದು, ವಾಟ್ ಈಸ್ ಟೈಮ್ ಯೂಸ್ ಸರ್ವೆ ನೋಡೋಣ. ಅದನ್ನ ಯಾರು ಲಾಂಚ್ ಮಾಡಿದ್ದಾರೆ, ಅವ್ರು ರಿಲೀಸ್ ಮಾಡಿದ್ದಾರೆ. NS ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ರಿಲೀಸ್ ಮಾಡಿದ್ದಾರೆ. ನೋಡೋಣ. ಪರ್ಪಸ್, ಇಟ್ ಪ್ರೊವೈಡ್ಸ್ ಅ ಫ್ರೇಮ್ವರ್ಕ್ ಫಾರ್ ಮೆಜರಿಂಗ್ ಟೈಮ್ ಡಿಸ್ಪೊಸಿಷನ್ಸ್ ಬೈ ಪಾಪ್ಯುಲೇಷನ್ ಆನ್ ಡಿಫರೆಂಟ್ ಆಕ್ಟಿವಿಟೀಸ್. ಅರ್ಥ ಆಯ್ತಾ? ವಾಟ್ ಈಸ್ ದ ಟೈಮ್ ಯೂಸ್ ಸರ್ವೆ? ಪಾಪ್ಯುಲೇಷನ್, ಜನ ಯೂಸಿಂಗ್ ಟೈಮ್ ಫಾರ್ ಡಿಫರೆಂಟ್ ವರ್ಕ್ಸ್, ಬೇರೆ ಬೇರೆ ಕೆಲಸಗಳಿಗೆ ಟೈಮ್ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ಇಲ್ಲಿ ಸರ್ವೆ ಮಾಡಿದ್ದಾರೆ. ಯಾರು ಸರ್ವೆ ಮಾಡಿದ್ದಾರೆ? NS. ದೇ ಸರ್ವೆಡ್ ಇಟ್ ಟು ಮೆಜರ್ ದ ಪಾರ್ಟಿಸಿಪೇಷನ್ ಆಫ್ ಮೆನ್ ಅಂಡ್ ವಿಮೆನ್ ಇನ್ ಪೇಡ್ ಅಂಡ್ ಅನ್ಪೇಡ್ ವರ್ಕ್. ಪುರುಷರು ಎಷ್ಟು ಪೇಡ್ ವರ್ಕ್ ಮಾಡ್ತಾ ಇದಾರೆ, ಅನ್ಪೇಡ್ ವರ್ಕ್ ಎಷ್ಟು ಮಾಡ್ತಾ ಇದಾರೆ. ವಿಮೆನ್ ಆರ್ ಹೌ ಮಚ್ ದೇ ಆರ್ ಡೂಯಿಂಗ್ ಪೇಡ್ ವರ್ಕ್ ಅಂಡ್ ಅನ್ಪೇಡ್ ವರ್ಕ್. ಯಾರು ಜಾಸ್ತಿ ಮಾಡ್ತಾರೆ ಪೇಡ್ ವರ್ಕ್? ವಿಮೆನ್, ಮೋರ್ ಅನ್ಪೇಡ್ ವರ್ಕ್. Vibhavari, these are all notes is self-explanatory. Okay, you can up to 3 to 4 months you feel difficulty. After that you can read by yourself. Okay, then so key findings ಈ ರಿಪೋರ್ಟ್ ನಲ್ಲಿ ನೋಡಿದಾಗ, ಇನ್ಕ್ರೀಸ್ ಇನ್ ವಿಮೆನ್ ಪಾರ್ಟಿಸಿಪೇಷನ್ ಎಂಪ್ಲಾಯ್ಮೆಂಟ್, ಮಹಿಳೆಯರು ಕೂಡ ಉದ್ಯೋಗದಲ್ಲಿ ಜಾಸ್ತಿ ಆಗ್ತಾ ಇದಾರೆ ಅಂತ ಈ ರಿಪೋರ್ಟ್ ಕೊಟ್ಟಿದೆ. ಯಾರು ಕೊಟ್ಟಿದೆ? ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ನ ಟೈಮ್ ಯೂಸ್ ಸರ್ವೆ ನಲ್ಲಿ. ಯು ಕ್ಯಾನ್ ಯೂಸ್ ಇಟ್, ಎಲ್ಲಿ ಯೂಸ್ ಮಾಡಬಹುದು ಇದನ್ನ? ಯು ಕ್ಯಾನ್ ಯೂಸ್ ಇಟ್ ಇನ್ essay, ethics as well as GS2 and GS1. ಮಹಿಳೆಯರ ಬಗ್ಗೆ ಎಲ್ಲಾದ್ರೂ ಪ್ರಶ್ನೆ ಇದೆ ಅನ್ಕೊಡ್ರಿ, ಅದನ್ನ ಬರೀರಿ. ಇತ್ತೀಚೆಗೆ NSO ನ ಸರ್ವೆ ಪ್ರಕಾರ ಮಹಿಳೆಯರು ಕೂಡ ಉದ್ಯೋಗಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿದೆ ಅಥವಾ ತೊಡಗಿಸಿಕೊಳ್ಳುವಿಕೆ ಹೆಚ್ಚಾಗಿದೆ ಅಂತ ಬರೀರಿ. ರೀಸೆಂಟ್ಲಿ ಅಕಾರ್ಡಿಂಗ್ ಟು NSO ಸರ್ವೆ, ದ ಟೈಮ್ ಯೂಸೇಜ್ ಇನ್ ಎಂಪ್ಲಾಯ್ಮೆಂಟ್ ಆಫ್ ವಿಮೆನ್ ಆಲ್ಸೋ ಇನ್ಕ್ರೀಸ್ಡ್. ಈ ತರ ಬರಿಬಹುದು ಇದನ್ನ ಶಾರ್ಟ್ ಆಗಿ, ಅಷ್ಟೇ ಸಾಕು. ದೆನ್ FDI ಲಿಮಿಟ್ ಹೈಕ್ಡ್ ಇನ್ ಇನ್ಶೂರೆನ್ಸ್ ಸೆಕ್ಟರ್. ಇನ್ಶೂರೆನ್ಸ್ ಸೆಕ್ಟರ್ಗೆ ಎಕ್ಸಾಂಪಲ್ ಕೊಡ್ರಿ. LIC ಇದೆ ಅಲ್ವಾ, ಬಜಾಜ್ ಇದೆ, ಮತ್ತೆ ಬೇರೆ 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 ಎಲ್ಲ ಬಹಳ ಇದೆ ಅಲ್ವಾ. ಸೊ ಈಗ ಮನೋರ್ ಅವ್ರು ಯಾಕೆ ಲೇಟ್ ಮಾಡಿದ್ರಿ? ಬಂದು ವಾಪಸ್ ಹೋಗಿದ್ರಿ, ಯಾಕ್ರಿ? ಅಲ್ಲಿ ಯಾರು ಇಲ್ಲ, ರಾಜಶ್ರೀನೂ ಇಲ್ಲ. ಇದು ಸ್ಟಡಿ ಟ್ರ್ಯಾಕರ್ ಪ್ರಿಂಟ್ ಕೊಟ್ಟಿದ್ರು ನಿಮಗೆ, ಸ್ಟಡಿ ಟ್ರ್ಯಾಕರ್ ಪ್ರಿಂಟ್ ಕೊಟ್ಟಿದ್ರು, ತಂದಿದ್ದೀರಿ? ಬರ್ದಿದ್ದೀರಿ? ಎದ್ ನಿಂತ್ಕೊಡ್ರಿ, ನಿಮಗೂ ರೆಸ್ಟ್ ಆಗ್ಲಿ ಪಾಪ. ತೋರ್ಸಿದೀನಲ್ವಾ ಹೇಗೆ ಯೂಸ್ ಮಾಡೋದಂತ? ತೋರ್ಸಿದ್ದೀನಿ. ದೆನ್ FDI ನೋಡ್ರಿ, ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ FDI. ಏನ್ FDI ಅಂತ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ವಿದೇಶಿ ಕಂಪನಿಗಳು ಬಂದು ಭಾರತದ ಕಂಪನಿಯಲ್ಲಿ ಹಣವನ್ನು ಹೂಡಿಕೆ ಮಾಡೋದು, ಇಷ್ಟ ತಿಳ್ಕೊಂಡ್ರಿ. ಫಾರಿನ್ ಕಂಪನೀಸ್ ಆರ್ ಫಾರಿನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ದೇರ್ ಮನಿ ಇನ್ ಇಂಡಿಯನ್ ಕಂಪನಿ. ಓಕೆ, ಕನ್ಸಿಡರ್ ದಿಸ್ ಈಸ್ ಅ ಇನ್ಶೂರೆನ್ಸ್ ಕಂಪನಿ. ಇನ್ಶೂರೆನ್ಸ್ ಕಂಪನಿ ಬಹಳ ಇರುತ್ತೆ. ಇಟ್ ಮೇ ಬಿ ಗವರ್ಮೆಂಟ್ ಕಂಪನಿ. ಪೋಸ್ಟ್ ನಲ್ಲಿ ಇನ್ಶೂರೆನ್ಸ್ ಮಾಡ್ತೀವಲ್ವಾ, ವಿ ಡೂ ಇನ್ಶೂರೆನ್ಸ್ ಇನ್ ಪೋಸ್ಟ್, ದಟ್ ಈಸ್ ಕಂಪ್ಲೀಟ್ಲಿ ಪಬ್ಲಿಕ್ ಸೆಕ್ಟರ್ ಆರ್ ಗವರ್ಮೆಂಟ್ ಇನ್ಶೂರೆನ್ಸ್. LIC ನಲ್ಲಿ ಏನಿತ್ತು, ಕೂಡ ಒಂದು ನಿಗಮ ಆಯ್ತು, ಇಟ್ ಈಸ್ ಅ ಕಾರ್ಪೊರೇಷನ್. ಓಕೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್.
ಆ ತರ. ಸೊ ಪ್ರಿವಿಯಸ್ಲಿ ಇಟ್ ವಾಸ್ ಕಂಪ್ಲೀಟ್ಲಿ ಗವರ್ಮೆಂಟ್ ಓನ್ಡ್. ಮೊದಲೇನಿತ್ತು, ಸಂಪೂರ್ಣ ಸರ್ಕಾರದ ಸ್ವತ್ತಿನಲ್ಲಿ ಇತ್ತದು. ಓಕೆ, ಬಟ್ ರೀಸೆಂಟ್ಲಿ ಗವರ್ಮೆಂಟ್ ಇನ್ಕ್ರೀಸ್ಡ್ FDI ಲಿಮಿಟ್ ಟು 74%. 74% ವರೆಗೂ ಕೂಡ ಒಬ್ಬ ವ್ಯಕ್ತಿ ಫಾರಿನ್ ಅವರು ಇನ್ಸೂರೆನ್ಸ್ ಅಲ್ಲಿ ಹೂಡಿಕೆ ಮಾಡಬಹುದಾಗಿತ್ತು. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅ ಕಂಪನಿ ಕಾಲ್ಡ್ XYZ. XYZ ಅನ್ನುವಂತ ಒಂದು ಇನ್ಸೂರೆನ್ಸ್ ಕಂಪನಿ ಇದೆ ಅನ್ಕೊಡ್ರಿ. ಇನ್ ದ್ಯಾಟ್ ಕಂಪನಿ, ಫಾರ್ ಎಕ್ಸಾಂಪಲ್, ದ್ಯಾಟ್ ಕಂಪನಿ ವ್ಯಾಲ್ಯೂ ಇಸ್ 100 crore. ಆ ಕಂಪನಿಯ ಮೌಲ್ಯ 100 ಕೋಟಿ ಇದೆ ಅನ್ಕೊಡ್ರಿ. ಒಬ್ಬ ಫಾರಿನರ್ ಎಷ್ಟು ಇನ್ವೆಸ್ಟ್ ಮಾಡಬಹುದಾಗಿತ್ತು? ಅಪ್ ಟು 74 crore. Now that increased to 100%. It means he can invest 100% money in life insurance sector. Prelims ಅಲ್ಲಿ ಬರುತ್ತೆ ಇದು. They will ask. Okay, basic ನೆನ್ಪಿಟ್ಕೊಂಡ್ಬಿಡು. ಹೆಡ್ಡಿಂಗ್ ಇದೆ ನೋಡ್ರಿ, FDI ಲಿಮಿಟ್ ಹೈಕ್ಡ್ ಇನ್ ಇನ್ಸೂರೆನ್ಸ್ ಸೆಕ್ಟರ್. ಇಲ್ಲೇ ಬರ್ಕೊಂಡ್ಬಿಡ್ರಿ, ಅಪ್ ಟು 100%. ಸಾಕ್ ಮುಗೀತು. ಇದನ್ನೇನ್ ಬರ್ಕೊಂಡು ಇಟ್ಕೊಳ್ಳೋಗತ್ತಾ ಇಲ್ಲ. ದೆನ್ ಯಾರು ಅನೌನ್ಸ್ ಮಾಡಿದ್ದಾರೆ? ಫಿನಾನ್ಸ್ ಮಿನಿಸ್ಟರ್ ಅನೌನ್ಸ್ಡ್ ಪ್ರಪೋಸಲ್ ಟು ರೇಸ್ FDI ಲಿಮಿಟ್ ಇನ್ಸೂರೆನ್ಸ್ ಸೆಕ್ಟರ್ ಫ್ರಮ್ 74 to 100%. ಪ್ರಪೋಸ್ ಮಾಡಿದ್ದಾರೆ. ಈಗ ನೋಡೋಣ, ಪರ್ಮಿಷನ್ ಕೊಟ್ಟ ನಂತರ ಗೊತ್ತಾಗುತ್ತೆ ನಮಗೆ. ಓಕೆ, ದೇ ಆರ್ ಜಸ್ಟ್ ಪ್ರಪೋಸ್ಡ್, ನಾಟ್ ಇಂಪ್ಲಿಮೆಂಟೆಡ್. Then this enhanced limit will be available for those companies which invest in entire premium in India. ಕಂಪ್ಲೀಟ್ ಭಾರತದಲ್ಲಿ ಅವರು ಏನ್ ಮಾಡಬೇಕು? ಇನ್ವೆಸ್ಟ್ ಮಾಡಬೇಕು. To enhance FDI limit, government will have to bring amendments to Insurance Act 1938. ಇನ್ಶೂರೆನ್ಸ್ ಆಕ್ಟ್ 1938 ಗೆ ತಿದ್ದುಪಡಿಗಳನ್ನ ಭಾರತ ಸರ್ಕಾರ ಮಾಡಬೇಕಾಗತ್ತೆ. ಈ ತರ ಸ್ಟೇಟ್ಮೆಂಟ್ ಕೊಡ್ತಾರ ಅವರು. ಇನ್ವೆಸ್ಟ್ ಎಂಟೈರ್ ಪ್ರೀಮಿಯಂ ಇನ್ ಇಂಡಿಯಾ, ಎಸ್ ಕರೆಕ್ಟ್ ಅಂತ ಹಾಕಬೇಕು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಕ್ಟ್ 1956 ಅಂಡ್ ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಕ್ಟ್ 1999. ಸೊ ಇಷ್ಟೆಲ್ಲ ಕಾಯ್ದೆಗಳಿಗೆ ತಿದ್ದುಪಡಿ ಮಾಡಿದಾಗ 100% ಗೆ ಅವಕಾಶ ಸಿಗುತ್ತೆ. ದೆನ್ ವಾಟ್ ಆರ್ ದ ಸಿಗ್ನಿಫಿಕೆನ್ಸ್? ಮಹತ್ವ ಏನು? ದೇ ವಿಲ್ ask it in prelims as well as mains. Prelims allo kelbodu, mains allo kuda kelbodu nimanna. First one, higher investment. Foreigners will come and they will invest here. Why they will invest here? Basavare jack investment ಮಾಡಬಹುದು ಹೇಳ್ರಿ ನೋಡೋಣ. Why they may invest in India? Common sense ಮೇಲೆ think ಮಾಡ್ರಿ. ಪಾಪ್ಯುಲೇಷನ್ ಇಸ್ ಮೋರ್. ಎಲ್ಲರೂ ಇನ್ಸೂರೆನ್ಸ್ ಮಾಡ್ತಿರ್ತಾರೆ, ಬಹಳ ಜನ ಇನ್ನೂ ಇನ್ಸೂರೆನ್ಸ್ ಮಾಡಿಲ್ಲ. ಸೊ ಅವ್ರನ್ನೆಲ್ಲ ಅಟ್ರಾಕ್ಟ್ ಮಾಡಬಹುದು. ದೆನ್ ಎನ್ಹಾನ್ಸ್ಡ್ ಕಾಂಪಿಟೇಷನ್, ಬೆಟರ್ ಪ್ರಾಡಕ್ಟ್ಸ್. ಇದರಿಂದ ಏನಾಗುತ್ತೆ? ಕನ್ಸಿಡರ್ ದೇರ್ ಆರ್ ಓನ್ಲಿ ಇಂಡಿಯನ್ ಕಂಪನೀಸ್, ದೇ ಮೇ ಆಫರ್ ಲೆಸ್ ಸರ್ವಿಸಸ್. ಬರೀ ಭಾರತದ ಕಂಪನಿಗಳಿದೆ ಅನ್ಕೊಂಡ್ರೆ ಅವ್ರ ಆಫರ್ ಕಡಿಮೆ ಇರಬಹುದು. ಮೊದಲು ನಮ್ದು ಯಾವ್ದು ಕಾರ್ ಇತ್ತು? ಅಂಬಾಸಿಡರ್ ಕಾರ್ ಒಂದಿತ್ತು. ಆಪರ್ಚುನಿಟೀಸ್ ಇರ್ಲಿಲ್ಲ ನಮಗೆ. ಅವ್ರು ಏನ್ ಹೇಳ್ತಾರೆ ಅದೇ ರೇಟು, ಅವ್ರು ಏನ್ ಕೊಡ್ತಾರೆ ಅದೇ ಫೆಸಿಲಿಟೀಸ್. ವಾಟ್ ಎವರ್ ದೇ ಸೇ ದಟ್ ವಿಲ್ ಬಿ ದ ಪ್ರೈಸ್. ವಾಟ್ ಎವರ್ ದೇ ಆಫರ್ ದ ಸರ್ವಿಸಸ್, ದೇ ಆರ್ ಫೈನಲ್. ಬಟ್ ಆಫ್ಟರ್ 1991 ಏನಾಯ್ತು? 1991 ಅಲ್ಲಿ LPG ರಿಫಾರ್ಮ್ಸ್ ಬಂತು. ಅದರಿಂದ ಏನಾಯ್ತು? ಮಲ್ಟಿಪಲ್ ಅಪಾರ್ಚುನಿಟೀಸ್, ಬೇರೆ ಬೇರೆ ದೇಶಗಳ ಕಂಪನಿಗಳು ಬಂದು, ಬೇರೆ ಬೇರೆ ಕಾರ್ ಬಂದು, ಆಗ ಅಪಾರ್ಚುನಿಟಿ ಜಾಸ್ತಿ ಸಿಕ್ತು. ಆ ತರ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್, ಟೆಕ್ನಾಲಜಿ ಕೂಡ ಇಂಪ್ರೂವ್ ಆಗುತ್ತೆ. ದೆನ್ ಇಂಪ್ರೂವ್ಡ್ ಪೆನೆಟ್ರೇಷನ್. ಬಹಳ ಭಾಗಗಳಿಗೆ ಏನಾಗೋದು? ಪೆನೆಟ್ರೇಷನ್ ಗೆ ಕನ್ನಡದಲ್ಲಿ ಏನ್ ಬರ್ಕೊಡ್ರಿ? ವಿಸ್ತರಣೆ ಅಂತ ಬರ್ಕೊಡ್ರಿ. ಓಕೆ, ಇಟ್ ವಿಲ್ ರೀಚ್ ಮೋರ್ ಏರಿಯಾಸ್. ಬೇರೆ ಬೇರೆ ಭಾಗದ ಏರಿಯಾಗಳಿಗೂ ಕೂಡ ಇದು ರೀಚ್ ಆಗ್ತಾ ಹೋಗುತ್ತೆ. ಸರಿ, ದೆನ್ ಸ್ಟೇಟಸ್, ಸದ್ಯದ ಸ್ಟೇಟಸ್ ಅನ್ನ ನೋಡಿದ್ರೆ ವಿ ಕವರ್ಡ್ ಇಟ್ ಇನ್ ಎಕನಾಮಿ ಆಲ್ಸೋ. ಎಕನಾಮಿ ಬಂದಿತ್ತಲ್ವಾ ಇದು? ಇನ್ಶೂರೆನ್ಸ್ ಸೆಕ್ಟರ್ ವಿ ಕವರ್ಡ್ ಇನ್ ಎಕನಾಮಿ ಆರ್ ನಾಟ್? ಸೊ ಅದನ್ನ ಬಿಡ್ರಿ ಫ್ಯಾಕ್ಟ್ಸ್. ನಾವು ಫೋಕಸ್ ಆನ್ ದೀಸ್ ಫ್ಯಾಕ್ಟ್ಸ್. ಕರೆಂಟ್ ಅಫೇರ್ಸ್ ಫ್ಯಾಕ್ಟ್ಸ್ ಜಾಸ್ತಿ ನೆನ್ಪಿಟ್ಕೊಳ್ಳೋ ಟ್ರೈ ಮಾಡೋದು. ಜಸ್ಟ್ ಸಿ, ಟೋಟಲ್ ಇನ್ಶೂರೆನ್ಸ್ ಪ್ರೀಮಿಯಂ ಗ್ರೀವ್ ಇನ್ 7.7% ಇನ್ 2024 ಫಿನಾನ್ಷಿಯಲ್ ಇಯರ್. 2024 ಫಿನಾನ್ಷಿಯಲ್ ಇಯರ್ ನಲ್ಲಿ 7% ಜಾಸ್ತಿ ಆಗಿದೆ ಅಂತ ಹೇಳ್ಬಹುದು. ಏನು FY 2024 ಅಂತ ಯಾಕೆ ಬರ್ತಿದ್ದಾರೆ ಅವರು? ವಾಟ್ ಇಟ್ಸ್ ಮೀನ್? ಫಿನಾನ್ಷಿಯಲ್ ಇಯರ್ ಅಂತ ಅಂದ್ರೆ ಏಪ್ರಿಲ್ 1 to ಮಾರ್ಚ್ 31. ಅದನ್ನ ಫಿನಾನ್ಷಿಯಲ್ ಇಯರ್ ಅಂತ ಕರಿತೀವಿ, ಆರ್ಥಿಕ ವರ್ಷ. ಓಕೆ, ಸೊ ಇನ್ಶೂರೆನ್ಸ್ ಸೆಕ್ಟರ್ ಇನ್ ಇಂಡಿಯಾ ಇಸ್ ಅರೌಂಡ್ 11 lakh crore. 11 ಲಕ್ಷ ಕೋಟಿ ಇದೆ. ಓಕೆ, ದೆನ್ ಇನ್ಶೂರೆನ್ಸ್ ಪೆನೆಟ್ರೇಷನ್ ಡಿಕ್ಲೈನ್ ಫ್ರಮ್ 4%. ಸಾರಿ, ನಾನು ಹೇಳೋದು ಮರ್ತಿದ್ದೆ. ಇನ್ಶೂರೆನ್ಸ್ ಪ್ರೀಮಿಯಂ ಗ್ರೀವ್. ಪ್ರೀಮಿಯಂ ಅಂತ ಅಂದ್ರೆ ಕಂತು. ಮಂತ್ಲಿ they will pay some amount that is called as premium.
that increased, but penetration declined. Means number of people reduced, but the price of premium increased. It means, for example, consider this year 10 people did LIC. Next year the number reduced to only 7, but these 10 people are paying 100 rupee, but these 7 people are paying 110 rupee. Is it a good condition? No. Why? These 7 people are getting rich, that is why they are paying more. Other 3 people are unable to pay the premiums. ಅಂದ್ರೆ ಬಡವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಅದು. ಓಕೆ, ಅಂದ್ರೆ ಉಳಿತಾ ಇಲ್ಲ ದುಡ್ಡು ಜನರ ಬಳಿ. Then insurance density rose from USD 92 in FY23 to USD 95 in FY24. Insurance density ಕೂಡ ಜಾಸ್ತಿ ಆಗಿದೆ, ಏನಾಗತ್ತಾ ಇಲ್ಲ. Then insurance penetration is measured as percentage of insurance premium to, whereas insurance density calculates ratio of premium to population per capita premium. So insurance penetration ಅಂದ್ರೆ ಏನು? Insurance penetration is equal to percentage of insurance premium to GDP. GDP by insurance premium. Okay, it means total money divided by our GDP. Insurance penetration. Insurance density is equal to, density ಅಂದ್ರೆ ಏನು? Ratio of premium to population. Premium divided by population. ಆತರ ಇದನ್ನೇನು ಕೇಳಲ್ಲ. UPSC regularly don't ask this type of questions, but it may ask. ಅದಕ್ಕೆ ಬರ್ಸಿದೀನಿ ನಾನು, ನೆನ್ಪಿಟ್ಕೊಳ್ಳಿ. ಪ್ರೀಮಿಯಂ ಡಿವೈಡೆಡ್ ಬೈ ಪಾಪ್ಯುಲೇಷನ್ ಅಂತ ಅಂದ್ರೆ ಡೆನ್ಸಿಟಿ, ಪ್ರೀಮಿಯಂ ಡಿವೈಡೆಡ್ ಬೈ GDP ಅಂತ ಅಂದ್ರೆ penetration. ಆತರ. Then challenges. What are the challenges we are facing here? ಏನ್ ಸಮಸ್ಯೆಗಳಿದೆ ನಮಗೆ? Absence of top companies. Okay, out of top 25 insurance companies in the world, we have only 5. 20 are not present in India. ಜಗತ್ತಿನ 25 ಟಾಪ್ ಕಂಪನಿಗಳಲ್ಲಿ ಕೇವಲ 5 ಇವೆ ಭಾರತದಲ್ಲಿ, ಉಳಿದಿರೋ 20 ಇಲ್ಲ. ದಟ್ ಈಸ್ ವೈ ಇಂಡಿಯನ್ ಗವರ್ಮೆಂಟ್ ಪ್ಲಾನಿಂಗ್ ಟು ಅಲೌ 100% FDI. ಅವರು ಕೂಡ ಬರ್ಲಿ ಇಲ್ಲಿ ಅಂತ ಭಾರತ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ವಾಟ್ ಈಸ್ ದ ಬೆನಿಫಿಟ್ ಆಫ್ ದಿಸ್ LIC? ಹೇಳ್ರಿ, ಏನೇನಾಗುತ್ತೆ LIC ಇಂದ? LIC ಮಾಡೋದ್ರಿಂದ ನೋಡ್ರಿ, ಒಂದ್ ಮಾತು ಹೇಳ್ತೀನಿ, UPSC ಇಸ್ ನಾಟ್ ಬುಕಿಶ್ ನಾಲೆಜ್, ಇಟ್ ಈಸ್ ಅ ಕಾಮನ್ ಸೆನ್ಸ್. LIC ನಮ್ಮ ದೇಶದಲ್ಲಿ ಜಾಸ್ತಿ ಐತೆ ಅನ್ಕೊಡ್ರಿ, ಅಥವಾ ಇನ್ಸೂರೆನ್ಸ್. ಏನೇನಾಗುತ್ತೆ ಬೆನಿಫಿಟ್ ಒಂದೊಂದು ಹೇಳ್ರಿ. ಹೇಳ್ರಿ ಮುದಿಯಪ್ಪ, ಏನಾಗ್ಬೋದು? ಹೇಗೆ? ಹಾ, ಯಾರಿಗೆ? ಗೌರ್ಮೆಂಟ್ಗೆ. ವೆರಿ ಗುಡ್ ಪಾಯಿಂಟ್. ಓಕೆ, ಹೇಗಂತ ಅಂದ್ರೆ, ಸಿ ಕನ್ಸಿಡರ್ ದೇರ್ ಆರ್ 1 lakh people. They are doing 1000 rupee premium every month. That money will be collected, will be given to government. Government will invest in some or the other schemes. ಅಲ್ವಾ? ಆರ್ಥಿಕವಾಗಿ ಬೆಳವಣಿಗೆ. ಸೆಕೆಂಡ್ ಪಾಯಿಂಟ್, ಪರಶುರಾಮ್ ಹೇಳ್ರಿ, ಏನಾಗ್ಬೋದು ಮತ್ತೆ? ಸೆಕ್ಯೂರಿಟಿ ಅಲ್ವಾ? ಹೆಲ್ತ್ ಸೆಕ್ಯೂರಿಟಿ ಆಗಿರ್ಬೋದು, ಎನಿ ಬ್ಯಾಂಕ್ ಫ್ರಾಡ್ ಎಲ್ಲ ಆದಾಗ ಅನುಕೂಲ ಆಗ್ಬೋದು ಅಲ್ವಾ? ಸೆಕ್ಯೂರಿಟಿ. ವಿನಾಯಕ್, ಮತ್ತೆ ಏನೇನಾಗ್ಬೋದು ಹೇಳ್ರಿ? ಬೇಡ, ಅವ್ರನ್ನ ಕೇಳಿದೀನಿ. ಥಿಂಕ್ ಮಾಡ್ರಿ. LIC ನಲ್ಲಿ ನೀವು ಪ್ರತಿ ವರ್ಷ 1,000 ಹಾಕ್ತಾ ಹೋಗ್ತಾ ಇದೀರಿ, ರಿಟೈರ್ಡ್ ಆಗ್ತೀರಿ 60 ವರ್ಷ ಆದ್ಮೇಲೆ, ದುಡ್ಡು ಬರುತ್ತಲ್ಲ ನಿಮಗೆ. ಎಸ್, ಫಿನಾನ್ಷಿಯಲ್ ಸೆಕ್ಯೂರಿಟಿ, ಆರ್ಥಿಕ ಭದ್ರತೆ ಅಟ್ ಓಲ್ಡ್ ಏಜ್. ಬಸವರಾಜ್, ಮತ್ತೆ LIC ಇಂದ ಏನೇನು ಅನುಕೂಲ ಆಗ್ಬೋದು? ಹೌ, ಹೇಗೆ? ಅದು ಬೇಕು. UPSC ನಲ್ಲಿ ಯು ಶುಡ್ ನಾಟ್ ರೈಟ್ ಜಸ್ಟ್ ಇಟ್ ವಿಲ್ ಹೆಲ್ಪ್ ಫಾರ್ ಪುವರ್ ಪೀಪಲ್, ಬಡವರಿಗೆ ಸಹಾಯ ಆಗುತ್ತೆ ಅಂತ ಬರೆಯುವಾಗಿಲ್ಲ, ಪ್ರೂಫ್ ಕೊಡ್ಬೇಕಲ್ಲಿ ಕೆಳಗಡೆ. ಗೌರ್ಮೆಂಟ್ ಸ್ಕೀಮ್ ಗಳಿಂದ ಆಗುತ್ತೆ, ಗೌರ್ಮೆಂಟ್ ದುಡ್ಡು ಬಂದಿದೆ, ಆ ತರ ಬರೀರಿ ಅಲ್ವಾ? ಅಂತ ಹೇಳ್ರಿ ಶಬಾಷ್. ಎಸ್, ಇಟ್ ವಿಲ್ ಇನ್ಕ್ರೀಸ್ ದ ಸೇವಿಂಗ್ ಬಿಹೇವಿಯರ್ ಆಫ್ ಪೀಪಲ್. ಓಕೆ, ಬೈ ರೆಡ್ಯೂಸಸ್ ದ ಕನ್ಸಂಪ್ಷನ್ ಬಿಹೇವಿಯರ್. ಅತಿಯಾಗಿ ಖರ್ಚು ಮಾಡೋದು ಇದಿರುತ್ತಲ್ಲ, ಏನ್ ಮಾಡೋದು? ಏನದು, ಈ ಕೊಳ್ಳು ಭಾಗ ಸಂಸ್ಕೃತಿ ಅಂತ ಕರಿತೀವಿ. ಕನ್ಸಂಪ್ಷನ್ ಬಿಹೇವಿಯರ್ ಅದು ಕಡಿಮೆ ಆಗತ್ತೆ. ಸೊ ಇದರಿಂದ ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ? ಫ್ಯಾಮಿಲಿಗೂ ಸಪೋರ್ಟ್ ಆಯ್ತು. ಮತ್ತೆ ಇದರಿಂದ
Vibhavari, what happens if people start saving money? What will happen in market? No, inflation doesn't happen. People start saving money, they can't spend it. ಏನಾಗುತ್ತೆ? So it reduces the inflation. Over inflation will be controlled. ಆ ಥರ ಆಗುತ್ತೆ. ದುಡ್ಡು, see, if they have 1,000 rupee, they have two options. They can save it or they can purchase something. They are choosing to save it in LIC. ಅವ್ರು ಏನ್ ಮಾಡ್ತಾರೆ? ಎರಡು ಆಪ್ಷನ್ ಆಗ್ತದೆ. ಒಬ್ರು ಸೇವ್ ಮಾಡಿದ್ರ ಬೇರೆ ಸಾಲ ಕೊಡ್ತಾರ. ಎಲ್ಲಿ? ಸಾಲನ ಕೊಡ್ತಾರೆ. ಅಂದ್ರೆ ಇಲ್ಲಿ ಇನ್ಫ್ಲೇಷನ್ಗೆ ಒಂದು ಕಂಟ್ರೋಲ್ ತಗೊಂಡ್ ಬರ್ತೀವಿ ನಾವು ಅದನ್ನ. ಓಕೆ, ಇಟ್ ವಿಲ್ ಬಿ ಕಂಟ್ರೋಲ್ಡ್. ಮತ್ತೇನಾಗ್ಬೋದು? ಒಂದು 7 ಪಾಯಿಂಟ್ ಬರ್ತೀವಿ ನಾವು, ಹೌದಲ್ವಾ? ಎಲ್ಲಾದ್ರೂ ಓದಿದ್ರಿ ಇದನ್ನ? ಎಲ್ಲೂ ಓದೋಗತ್ತೆ ಇಲ್ಲ. ಜಸ್ಟ್ ಬೈ 1 year ಓದಿದ್ರಿ ಅನ್ಕೊಡ್ರಿ, ಕಾಮನ್ ಸೆನ್ಸ್ ನೀವು ಉತ್ತರ ಕೊಡಬಹುದು. ಬಟ್ ಯು ಶುಡ್ ಹ್ಯಾವ್ ಫ್ಯಾಕ್ಟ್. ಅದಕ್ಕೆ ಏನ್ ಕೊಡ್ಬೇಕು? ಸರಿಯಾದ ಫ್ಯಾಕ್ಟ್ಸ್ ಕೊಡ್ಬೇಕಲ್ಲ. ಸುಮ್ನೆ ಬಡವರಿಗೆ ಅನುಕೂಲ, ಸರ್ಕಾರಕ್ಕೆ ದುಡ್ಡು ಬಂತು, ಆಗಲ್ಲ. ಸರಿಯಾದ ಪಾಯಿಂಟ್ಸ್ ಇರ್ಬೇಕಲ್ಲ. ಗಿರಿಜಾ ಅವ್ರಿಗೆ ಬರೋ ವೇಳೆಗೆ ಪಾಯಿಂಟ್ಸೇ ಉಳಿಲಿಲ್ಲ. ಮತ್ತೇನಾದ್ರೂ ಇದೆಯಾ ಪಾಯಿಂಟ್ ನಿಮ್ಮ ಹತ್ರ? ಮತ್ತೇನಾದ್ರೂ ಇದೆಯಾ? ಇರ್ಲಿ, ಪರವಾಗಿಲ್ಲ. ದೆನ್ ಅಷ್ಟು ಸಾಕು. ದೆನ್ ಎನ್ಹಾನ್ಸ್ಡ್ ಸರ್ಟಿಫಿಕೇಟ್ ಆಫ್ ಒರಿಜಿನ್. ಎನ್ಹಾನ್ಸ್ಡ್ ಸರ್ಟಿಫಿಕೇಟ್ ಆಫ್ ಒರಿಜಿನ್ 2.0 ಸಿಸ್ಟಮ್ ಏನು? ಯಾವುದು? ಎಜುಕೇಶನ್ ಕೂಡ ಹೆಲ್ಪ್ ಆಗುತ್ತೆ. ಅದರಿಂದ ಏನಾಗುತ್ತೆ? ಗುಡ್ ಕ್ವಾಲಿಟಿ ಎಜುಕೇಶನ್. ಸ್ಟೂಡೆಂಟ್ಸ್ ಕ್ಯಾನ್ ಗೆಟ್ ಗುಡ್ ಕ್ವಾಲಿಟಿ ಎಜುಕೇಶನ್ ಆಟ್ ದೇರ್ ಹೈಯರ್ ಎಜುಕೇಶನ್ ಲೆವೆಲ್. ಅಲ್ಲೆಲ್ಲ ಅವರು 20 ವಯಸ್ಸು ಬರೋ ವೇಳೆಗೆಲ್ಲ ಬರುತ್ತೆ ದುಡ್ಡು ಅವ್ರಿಗೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಎಸ್, ವೆರಿ ಗುಡ್ ಸರಸ್ವತಿ. ಎನ್ಹಾನ್ಸ್ಡ್ ಸರ್ಟಿಫಿಕೇಟ್ ಆಫ್ ಒರಿಜಿನ್ ನೋಡೋಣ. ದ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್, DGFT, has launched the enhanced certificate of origin. Foreign trade anta irutte. There is a foreign trade. India sells something and India receives something. For that, India had an officer called the Director General of Foreign Trade. ಅವರೊಬ್ರು ಇದ್ದಾರೆ. ಅವ್ರು ಏನ್ ಮಾಡಿದ್ದಾರೆ? ಸರ್ಟಿಫಿಕೇಟ್ ಆಫ್ ಒರಿಜಿನ್ 2.0 ಸಿಸ್ಟಮ್ ಅನ್ನ ಇತ್ತೀಚೆಗೆ ಲಾಂಚ್ ಮಾಡಿದ್ದಾರೆ. They launched it. Why? We'll see. It's significant upgrade to simplify the certification process for exports and enhanced trade efficiency. ಅಂದ್ರೆ ಎಕ್ಸ್ಪೋರ್ಟ್ ಮತ್ತು ಟ್ರೇಡ್ ನ ಗುಣಮಟ್ಟವನ್ನ, ದಕ್ಷತೆಯನ್ನ ಜಾಸ್ತಿ ಮಾಡೋಕ್ ಮಾಡಿದ್ದಾರೆ. ನೋಡೋಣ ಯಾಕೆ, ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಮೊದಲು ವಾಟ್ ಈಸ್ ಅ ಸರ್ಟಿಫಿಕೇಟ್ ಆಫ್ ಒರಿಜಿನ್ ನೋಡೋಣ. ಫಸ್ಟ್, ಇಟ್ ಈಸ್ ಅ ಡಾಕ್ಯುಮೆಂಟ್ ಯೂಸ್ಡ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಟು ಸರ್ಟಿಫೈ ದಟ್ ದ ಗೂಡ್ಸ್ ಬೀಯಿಂಗ್ ಎಕ್ಸ್ಪೋರ್ಟೆಡ್ ಒರಿಜಿನೇಟೆಡ್ ಇನ್ ಅ ಸ್ಪೆಸಿಫಿಕ್ ಕಂಟ್ರಿ. ಇದೇನ್ ಸರ್ಟಿಫಿಕೇಟ್ ಕೊಡುತ್ತೆ? Which country it is originated. In films they will ask certificate of origin recently seen in news, it is related to ಬರುತ್ತೆ ಫಿಲ್ಮ್ಸ್ ಅಲ್ಲಿ. ಅಂದ್ರೆ see, there are some countries like China. What they will do? Consider this is America, this is China. They will manufacture some products, okay, and they will export to US like countries. For example, this product has 100 rupee price. ಒಂದು ಪ್ರಾಡಕ್ಟ್ ಇದೆ ಅನ್ಕೊಡ್ರಿ, ಚೈನಾಗೆ 100 ರೂಪಿ ಇದೆ ಅದು ಚೈನಾದಲ್ಲಿ. US will impose around 20% tariff. Now the product price will become 120 rupees ಅಲ್ವಾ? What China will do? China export their product to some other countries like Malaysia, Vietnam, Myanmar. ಆ ಕಂಟ್ರಿ ಕಳಿಸುತ್ತೆ. Then it will export that product to USA, saying that these products are manufactured in these countries. Okay, ಅಂದ್ರೆ ಚೀನಾದಿಂದ ಒಂದು 100 ರೂಪಾಯಿ ವಸ್ತು ಅಮೆರಿಕಾಗೆ ಹೋದ್ರೆ 120 ರೂಪಾಯಿ ಆಗುತ್ತೆ. ಕಾಸ್ಟ್ಲಿ ಆಯ್ತದು ಅನ್ಕೊಡ್ರಿ. ಚೀನಾ ಏನ್ ಮಾಡುತ್ತೆ? ಅದೇ ಪ್ರಾಡಕ್ಟ್ ಗಳನ್ನ ಮಲೇಷಿಯಾ, ವಿಯೆಟ್ನಾಂ, ಮಯನ್ಮಾರ್ ಈ ದೇಶಗಳಿಗೆ ಕಳಿಸುತ್ತೆ. ಇಲ್ಲಿಂದ ಮತ್ತೆ ಅಮೆರಿಕ ಕಳಿಸುತ್ತೆ. US had around tariff of 5% on that good. Now the price will become 105 only. More product will sell in America. By that China will get benefits. ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ತಮ್ಮ ದೇಶದಿಂದ ಕಳಿಸೋ ಬದಲು ಮತ್ತೊಂದು ದೇಶದಿಂದ ಕಳಿಸೋದು.
ಪ್ರಾಫಿಟ್ ಜಾಸ್ತಿ ಮಾಡ್ಕೊಳ್ಳೋಕೆ ಈ ತರ ಎಲ್ಲ ಮಾಡುತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ದಟ್ ಈಸ್ ವೈ ಇನ್ ಇಂಟರ್ನ್ಯಾಷನಲ್ ಲೆವೆಲ್ ದೇ ಹ್ಯಾವ್ ಸರ್ಟಿಫಿಕೇಟ್ ಆಫ್ ಒರಿಜಿನ್. ಪಾಕಿಸ್ತಾನ. ಹಾ, ಎಸ್ ಎಸ್, ಓಕೆ. ಸೊ ದಟ್ ಈಸ್ ವೈ ಇಂಟರ್ನ್ಯಾಷನಲ್ ಲೆವೆಲ್ ದೇ ಹ್ಯಾವ್ ಯಾವ್ದಾದ್ರು ಪ್ರಾಡಕ್ಟ್ ಬರ್ತಾ ಇತ್ತಂದ್ರೆ ಅದ್ರ ಮೇಲೆ ಬರ್ದಿರ್ತಾರೆ ದಿಸ್ ಪ್ರಾಡಕ್ಟ್ ವಾಸ್ ಒರಿಜಿನೇಟೆಡ್ ಇನ್, ಎಲ್ಲಿ ಒರಿಜಿನ್ ಆಯ್ತು ಅದನ್ನ ನೋಡ್ತಾರೆ. ಅರ್ಥ ಆಯ್ತಾ? ಸೊ ಈ ತರ. ಸೊ ಇಲ್ಲೆಲ್ಲ ಸಿಂಗಲ್ ಇಂಪೋರ್ಟರ್ ಕೋಡ್ ಅಂತ ಮಾಡಿದ್ದಾರೆ, ಆಧಾರ್ ಬೇಸ್ಡ್ ಇ ಸೈನಿಂಗ್ ಅಂತ ಎಲ್ಲ ಮಾಡಿದ್ದಾರೆ. ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ದೆನ್ ಟನ್ನೇಜ್ ಟ್ಯಾಕ್ಸ್ ಸ್ಕೀಮ್ ಅಂತ ಇದೆ, ನೋಡೋಣ ವಾಟ್ ಈಸ್ ದಿಸ್. ಟನ್ನೇಜ್ ಟ್ಯಾಕ್ಸ್ ಸ್ಕೀಮ್ budget 2025 expanded it. ನೋಡೋಣ what is this. First we will study. The scheme was previously available to sea going ships. ಸಾಗರದಲ್ಲಿ ಹೋಗುವಂತ ಹಡಗುಗಳಿಗೆ ಈ ಒಂದು ಟ್ಯಾಕ್ಸ್ ಇತ್ತು. Now it is available to inland vessels registered under Indian Vessels Act 2021. ಏನಿದು? Tonnage tax scheme is for ships which ships go in sea. ಸಮುದ್ರದಲ್ಲಿ ಹೋಗುವಂತ ಶಿಪ್ ಗಳಿಗೆ ಈ ಒಂದು ಟ್ಯಾಕ್ಸ್ ಸ್ಕೀಮ್ ಅನ್ನ ಮಾಡಿದ್ರು. ಓಕೆ, ನೌ ಇಟ್ ಈಸ್ ಅವೈಲೇಬಲ್ ಫಾರ್ ಇನ್ಲ್ಯಾಂಡ್ ವೆಸಲ್ಸ್ ಆಲ್ಸೋ. ಇನ್ಲ್ಯಾಂಡ್ ವೆಸಲ್ಸ್ ಅಂತ ಅಂದ್ರೆ ಹಾ, ದೇಶದ ಒಳಗೆ ನದಿಗಳಿರುತ್ತಲ್ಲ, ಇಲ್ಲಿ ಹೋಗುವಂತ ಹಡಗುಗಳಿಗೂ ಕೂಡ ಇದನ್ನ ಮಾಡಿದ್ದಾರೆ. ಓಕೆ, ದ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್ ಇದನ್ನ ಮೇಲುಸ್ತುವಾರಿ ನೋಡ್ಕೊಳ್ಳುತ್ತೆ. ಎಲ್ಲಿಂದ ಆರಂಭ ಆಗಿತ್ತು ಇದು? 2004 ಇಂಡಿಯನ್ ಫಿನಾನ್ಸ್ ಆಕ್ಟ್ ನಡಿಯಲ್ಲಿ ಆರಂಭ ಆಗಿತ್ತು. ಸೊ ಇಟ್ ಎನ್ಕರೇಜ್ ಮೋರ್ ಕಾರ್ಗೋ ಮೂವ್ಮೆಂಟ್. ಕಾರ್ಗೋ ಮೀನ್ಸ್ ಸರಕು. ಓಕೆ, ವಿಲ್ ಫರ್ದರ್ ಇನ್ಸೆಂಟಿವೈಸ್ ಶಿಪ್ ಕಂಪನೀಸ್. ಶಿಪ್ ಗಳಿಗೆ ಜಾಸ್ತಿ ಅನುಕೂಲ ಆಗುತ್ತೆ ಇದರಿಂದ, ಅಂದ್ರೆ ಮೇ ಬಿ ಲೆಸ್ ಟ್ಯಾಕ್ಸ್. ಟನ್ನೇಜ್ ಟ್ಯಾಕ್ಸ್ ಸ್ಕೀಮ್ ಈಸ್ ರಿಲೇಟೆಡ್ ಟು, ನಿಮ್ಸಲ್ಲಿ ಕೇಳ್ತಾರೆ, ಇಟ್ ಈಸ್ ರಿಲೇಟೆಡ್ ಟು ಶಿಪ್ ಟ್ಯಾಕ್ಸ್. ಹಡಗುಗಳಿಗೆ ಹಾಕುವಂತ ಟ್ಯಾಕ್ಸ್ ಇದು, ನೆನ್ಪಿಟ್ಕೊಡ್ರಿ. ದೇ ಮೇ ಗಿವ್ ಟ್ಯಾಕ್ಸ್ ಆನ್ ರೋಡ್, ಟ್ಯಾಕ್ಸ್ ಆನ್ ರೈಲ್ವೆ, ಟ್ಯಾಕ್ಸ್ ಆನ್ ಏರ್ಲೈನ್, ಟ್ಯಾಕ್ಸ್ ಆನ್ ಶಿಪ್ಸ್, ಈ ತರ ಕೊಡ್ತಾರೆ ನೀವು. ದೆನ್ RBI ಕಟ್ ರೆಪೋ ರೇಟ್. RBI ಏನ್ ಮಾಡಿದೆ ಇತ್ತೀಚೆಗೆ? ರೆಪೋ ರೇಟ್ ಅನ್ನ ಕಟ್ ಮಾಡಿದೆ. ವಿ ವಿಲ್ ಸ್ಟಡಿ ಇಟ್ ಇನ್ ಡೀಟೇಲ್ ಇನ್ ಎಕನಾಮಿಕ್. ಬಟ್ ರಿಮೆಂಬರ್, ವಾಟ್ ಈಸ್ ರೆಪೋ ರೇಟ್? ಸಿಂಪ್ಲಿ repo means this is RBI and these are all banks. Okay, RBI gives a loan at around, take for example 6 rupee, that is for 7 to 14 days, that is called as repo rate. RBI ಸಣ್ಣ ಸಣ್ಣ ಬ್ಯಾಂಕ್ ಗಳಿಗೆ, ಅದರ ಕೆಳಗಡೆ ಇರುವಂತ ಬ್ಯಾಂಕ್ ಗಳಿಗೆ ಸಾಲ ಕೊಡುತ್ತೆ ಅರೌಂಡ್ 6% ಅನ್ಕೊಡ್ರಿ. ಇದನ್ನ ಏನಂತ ಕರಿತೀವಿ? ರೆಪೋ ರೇಟ್. ಇತ್ತೀಚೆಗೆ RBI ಏನ್ ಮಾಡಿದೆ? ಇದನ್ನ ಕಡಿಮೆ ಮಾಡಿದೆ. ಇಟ್ ರೆಡ್ಯೂಸ್ಡ್. ಓಕೆ, ಸೊ ಇಟ್ ರೆಡ್ಯೂಸ್ಡ್ ಅಂತ ಅಂದ್ರೆ ಏನಾಗುತ್ತೆ? ಈಗ ಕನ್ಸಿಡರ್, ಇದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ನಾನು. ಕನ್ಸಿಡರ್ ದಿಸ್ ಇಸ್ RBI, ಇಟ್ ಗಿವಿಂಗ್ ಲೋನ್ಸ್ ಟು ಬ್ಯಾಂಕ್ಸ್. ಫಾರ್ ಎಕ್ಸಾಂಪಲ್ SBI ಅನ್ಕೊಡ್ರಿ. 6% ಗೆ SBI ತಗೊಂಡ್ ಬರ್ತಾ ಇದೆ. ಯಾರ ಬಳಿ? RBI ಬಳಿ. ನಾವು SBI ವಿಲ್ ಗಿವ್ ಲೋನ್ at 9% to this person. Now consider if RBI reduced this 6% to 5%. Now SBI will take at 5%, it will reduce this 9% to 8%. ಈಗ now people are getting at low rate. ಸಾಲವನ್ನ ಜನ ಕಡಿಮೆ ರೇಟ್ಗೆ ತಗೊಳ್ತಾ ಇದ್ದಾರೆ. Then they will start spending more. ಖರ್ಚು ಮಾಡೋದನ್ನ ಜಾಸ್ತಿ ಮಾಡ್ತಾರೆ ಸಾಲ ಸಿಗೋಕ್ ಸ್ಟಾರ್ಟ್ ಆದ್ರೆ. ಓಕೆ, ಇಟ್ ಇನ್ಕ್ರೀಸಸ್ ದ ಇನ್ಫ್ಲೇಷನ್. ನೆನ್ಪಿಟ್ಕೊಳ್ಳಿ, when RBI reduces repo rate ಅಂದ್ರೆ RBI ಬ್ಯಾಂಕ್ ಗಳಿಗೆ ಕೊಡುವಂತ ಸಾಲದ ದರವನ್ನ ಕಡಿಮೆ ಮಾಡಿದ್ರೆ ಜನರಿಗೆ ಕಡಿಮೆ ದರದಲ್ಲಿ ಸಾಲ ಸಿಗುತ್ತೆ. ಜನ ಆಗ ದುಡ್ಡು ತಗೊಂಡು ಮಾರುಕಟ್ಟೆಯಲ್ಲಿ ಖರ್ಚು ಮಾಡ್ತಾರೆ. ಖರ್ಚು ಮಾಡೋದ್ರಿಂದ ಮಾರುಕಟ್ಟೆಯಲ್ಲಿ ದರಗಳೆಲ್ಲ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಇಫ್ RBI ಇನ್ಕ್ರೀಸ್ ದ ರೆಪೋ ರೇಟ್ ಅನ್ನು RBI ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಬ್ಯಾಂಕ್ಸ್ ಆಲ್ಸೋ ಇನ್ಕ್ರೀಸಸ್ ದ ಇಂಟ್ರೆಸ್ಟ್ ರೇಟ್. ಬಸವರಾಜ್, ಅರ್ಥ ಆಗ್ತಾ ಇದೆ? ಬ್ಯಾಂಕ್ಗಳು ಕೂಡ ಏನ್ ಮಾಡುತ್ತೆ? ಬಡ್ಡಿ ದರವನ್ನ ಜಾಸ್ತಿ ಮಾಡುತ್ತೆ. ಬಡ್ಡಿ ದರವನ್ನ ಜಾಸ್ತಿ ಮಾಡೋದ್ರಿಂದ ಜನರಿಗೆ ಹೆಚ್ಚಿನ ಕಾಸ್ಟ್ಲಿ ಆಗುತ್ತೆ ಸಾಲ. ಸೊ ಪೀಪಲ್ ಡೋಂಟ್ ಟೇಕ್ ಲೋನ್. ಜನ ಸಾಲವನ್ನ ತಗೋದಿಲ್ಲ. ಸಾಲ ತಗೊಳ್ಳಿಲ್ಲ ಅಂದ್ರೆ ಖರ್ಚು ಮಾಡೋಕ್ ದುಡ್ಡಿಲ್ಲ ಅಂದಾಗ ತಾನಾಗೆ ವಸ್ತುಗಳ ಬೆಲೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಡಿಫ್ಲೇಷನ್ ಆಗುತ್ತೆ. ನೆನ್ಪಿಟ್ಕೊಡ್ರಿ. ಓಕೆ, ಉಳಿದಿರೋದೆಲ್ಲವನ್ನು ಕೂಡ ನಾವು ಕಲಿತೀವಿ ಎಕನಾಮಿನಲ್ಲಿ. ಸಿಂಪಲ್ ಇಷ್ಟು ನಮಗೆ ಗೊತ್ತಿರಲಿ ಸದ್ಯಕ್ಕೆ. ಸೊ ರೀಸೆಂಟ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಆಫ್ RBI ಹ್ಯಾಸ್ ಕಟ್ ರೆಪೋ ರೇಟ್ ಬೈ 25 basis points to
6.25%ಗೆ ಇಳಿಸಿದೆ. ಸೊ ಮಾನಿಟರಿ ಪಾಲಿಸಿ ಕಮಿಟಿ ಅನ್ನುವಂತ ಒಂದು ಕಮಿಟಿ ಇದೆ ಅಲ್ಲಿ. ವಿ ವಿಲ್ ಸ್ಟಡಿ ಅಬೌಟ್ ದಿಸ್ ಕಮಿಟಿ ಆಲ್ಸೋ. ಓಕೆ, ದೆನ್ ಮಾನಿಟರಿ ಪಾಲಿಸಿ ಕಮಿಟಿ ಹ್ಯಾಸ್ ಕಟ್ ಪಾಲಿಸಿ ರೆಪೋ ರೇಟ್ ಅಂಡರ್ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ. ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅನ್ನೋ ಒಂದು ವ್ಯವಸ್ಥೆ ಅಡಿಯಲ್ಲಿ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿದ್ದಾರೆ. ಓಕೆ, ನಿಯರ್ಲಿ ಆಫ್ಟರ್ 5-year ಗ್ಯಾಪ್, 5 ವರ್ಷಗಳ ನಂತರ ಇಷ್ಟೊಂದು ರೆಪೋ ರೇಟ್ ಕಡಿಮೆ ಆಗಿರೋದು. ಅದರ್ ಇಂಪಾರ್ಟೆಂಟ್ ಡಿಸಿಷನ್ಸ್ ನೋಡಿದಾಗ ದೇ ವಾಂಟ್ ಟು ಕಂಟಿನ್ಯೂ ನ್ಯೂಟ್ರಲ್ ಮಾನಿಟರಿ ಪಾಲಿಸಿ ಸ್ಟ್ಯಾನ್ಸ್. ನ್ಯೂಟ್ರಲ್ ಪಾಲಿಸಿ ನಾವು ಮುಂದುವರ್ಸ್ಕೊಂಡು ಹೋಗೋರಿದ್ದಾರೆ. ನ್ಯೂಟ್ರಲ್ ಅಂತ ಅಂದ್ರೆ ದೇರ್ ಆರ್ 2 ಟೈಪ್ಸ್, ಎಕ್ಸ್ಪ್ಯಾನ್ಷನರಿ ಅಂಡ್ ಕಾಂಟ್ರಾಕ್ಷನರಿ. ಎಕ್ಸ್ಪ್ಯಾನ್ಷನ್ ಅಂತ ಅಂದ್ರೆ ರೆಪೋ ರೇಟ್ ಅನ್ನ ಏನ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ರೆಪೋ ರೇಟ್ ಕಡಿಮೆ ಆದಾಗ, ಇಫ್ ರೆಪೋ ರೇಟ್ reduced in expansionary policy, people will get more loan, people will start investing more, expanding more. Contractionary means RBI increases the repo rate. ಅದು ರೆಪೋ ರೇಟ್ ಅನ್ನ ಜಾಸ್ತಿ ಮಾಡುತ್ತೆ. ಪೀಪಲ್ ವಿಲ್ ಗೆಟ್ ಕಾಸ್ಟ್ಲಿ ಲೋನ್ಸ್, ಸೊ ದೇ ಡೋಂಟ್ ಇನ್ವೆಸ್ಟ್. ಆ ತರ. Then a neutral stance indicate RBI maintains flexibility in adjusting policy rates based on prevailing economic conditions. ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗೋದು. ಈಗ GDP growth for 2026 projected at 6.7%. GDP ರೇಟ್ ಈಗ ಇಷ್ಟು ಟಾರ್ಗೆಟ್ ಹಾಕೊಂಡಿದ್ದಾರೆ. Then food inflation pressure are likely to see significant softening. Core inflation expected to rise but remain moderate. ಫುಡ್ ಇನ್ಫ್ಲೇಷನ್ ಅಂಡ್ ಕೋರ್ ಇನ್ಫ್ಲೇಷನ್ ಅಂತ ಬರುತ್ತೆ. ವಿ ಸ್ಟಡಿ ಇಟ್ ಆಲ್ಸೋ. ಫುಡ್ ಇನ್ಫ್ಲೇಷನ್ ಅಂತ ಅಂದ್ರೆ ಆಹಾರಕ್ಕೆ ಸಂಬಂಧಪಟ್ಟಂತ ವಸ್ತುಗಳ ಬೆಲೆ ಸಾಫ್ಟ್ನಿಂಗ್, ಏನ್ ಜಾಸ್ತಿನೂ ಇರಲ್ಲ ಕಡಿಮೆನೂ ಆಗಲ್ಲ, ಒಂದು ಮಾಡರೇಟ್ ಲೆವೆಲ್ ಅಲ್ಲಿ ಹೋಗುತ್ತೆ. ಕೋರ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೆಡ್ ಟು ರೈಸ್. ಕೋರ್ ಇನ್ಫ್ಲೇಷನ್ ಮೀನ್ಸ್ ಸ್ಟೀಲು ಅವೆಲ್ಲ ಇರುತ್ತಲ್ಲ, ಮೇಜರ್ ಕಂಪನೀಸ್, ಅವುಗಳ ರೇಟ್ ಸ್ವಲ್ಪ ಜಾಸ್ತಿ ಆಗೋದಿದೆ ಅಂತ ಹೇಳ್ತಾ ಇದ್ದಾರೆ. Then about monetary policy committee ನೋಡೋಣ ಇದ್ರ ಬಗ್ಗೆ ಸ್ವಲ್ಪ. ಪ್ರತಿ ತಿಂಗಳು ಎವ್ರಿ ಮಂತ್ we will these points will repeat. Okay, under section 45 ZB of Amendment RBI Act, no need to remember this section. Central government accordingly constituted MPC of RBI. Okay, this MPC is created under RBI Act, so it is a statutory body. ಶಾಸನಾತ್ಮಕ ಸಂಸ್ಥೆ ಅಂತ ಕರೀತಾರೆ ಇದನ್ನ. ಓಕೆ, ನನ್ನ ಕಣ್ಣನ್ನ ನೋಡುವ ಬದಲು ಬರ್ಕೊಡ್ರಿ ಇಲ್ಲಿ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಇದೆ. ನಿಮ್ಮ ಹತ್ರ ಕೊಟ್ಟಿದಾರಲ್ವಾ, ಇಸ್ ದ ಗಿವನ್, ಬರ್ಕೊಡ್ರಿ ಸ್ಟ್ಯಾಚ್ಯುಟರಿ ಬಾಡಿ ಅಂತ. ಆಮೇಲೆ ನೆನಪುಳಿಯುತ್ತೆ ನಿಮಗೆ ಆಟೋಮೆಟಿಕ್ ಆಗಿ. 6 ಮೆಂಬರ್ಸ್ ಇರ್ತಾರೆ ಇದರಲ್ಲಿ. 3 ಮೆಂಬರ್ಸ್ ಆರ್ ಫ್ರಮ್ RBI ಅಂಡ್ 3 ಮೆಂಬರ್ಸ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್. ಓಕೆ, RBI ನಿಂದ 3 ಮೆಂಬರು, ಸೆಂಟ್ರಲ್ ಗವರ್ಮೆಂಟ್ ಇಂದ 3 ಮೆಂಬರು. ಅಂಡ್ the committee determines the policy rate achieving inflation target 4 ± 2%. ಇದರ ಇನ್ಫ್ಲೇಷನ್ ಟಾರ್ಗೆಟ್ ಎಷ್ಟೇ ಇರುತ್ತೆ, 4 ± 2% ಇರುತ್ತೆ. ಉಳಿದಿರೋದನ್ನ ಕಲಿತೀವಿ ನಾವು ಮತ್ತೆ ಪ್ರಿಲಿಮ್ಸ್ ಅಲ್ಲಿ ಕೂಡ. ಅಬೌಟ್ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, ಇದರ ಬಗ್ಗೆ ಸ್ವಲ್ಪ ನೋಡಿದಾಗ, ಇಟ್ ಇಸ್ ಅ ಮಾನಿಟರಿ ಪಾಲಿಸಿ ಟೂಲ್ ಯೂಸ್ಡ್ ಬೈ ಸೆಂಟ್ರಲ್ ಬ್ಯಾಂಕ್ಸ್ ಟು ಮ್ಯಾನೇಜ್ ಲಿಕ್ವಿಡಿಟಿ ಇನ್ ಬ್ಯಾಂಕಿಂಗ್ ಸಿಸ್ಟಮ್. ಇಟ್ ಇನ್ಕ್ಲೂಡ್ಸ್ ರೆಪೋ ರೇಟ್ ಅಂಡ್ ರಿವರ್ಸ್ ರೆಪೋ ರೇಟ್. ಮಾರುಕಟ್ಟೆಯಲ್ಲಿ ಲಿಕ್ವಿಡಿಟಿ ಅಂದ್ರೆ ಹಣ ಎಷ್ಟು ಇರಬೇಕು ಎಷ್ಟು ಇರಬಾರ್ದು ಅನ್ನೋದನ್ನ ನಿರ್ಧಾರ ಮಾಡುತ್ತೆ ಇದರ ಅಡಿಯಲ್ಲಿ. ಲಿಕ್ವಿಡಿಟಿ ಅಂದ್ರೆ ದುಡ್ಡು. ಈಗ ರೆಪೋ ರೇಟ್ ಅನ್ನು RBI ಏನ್ ಮಾಡಿದೆ, ಕಡಿಮೆ ಮಾಡಿ. ಇದರಿಂದ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೆ ಮಾರ್ಕೆಟ್ ನಲ್ಲಿ. ಇಟ್ ಇನ್ಕ್ರೀಸಸ್ ದ ಲಿಕ್ವಿಡಿಟಿ ಇನ್ ಮಾರ್ಕೆಟ್. ಪೀಪಲ್ ವಿಲ್ ಗೆಟ್ ಮೋರ್ ಲೋನ್ ಬಿಕಾಸ್ ರೆಪೋ ರೇಟ್ ರೆಡ್ಯೂಸ್ಡ್. ಇದು ಕೇಳ್ತಾರೆ ಎಕ್ಸಾಮ್ ನಲ್ಲಿ. ಇವುಗಳ ಬಗ್ಗೆ ಪ್ರತಿ ವರ್ಷ 2 marks ಫಿಕ್ಸ್ ನೆನ್ಪಿಟ್ಕೊಡ್ರಿ. 2 marks ಎವ್ರಿ ಇಯರ್ ಫಿಕ್ಸ್. Repo rate is the interest rate at which central bank lends money to the banks. ನೋಡ್ಕೊಡ್ರಿ, ಲೆಂಡ್ ಅಂದ್ರೆ ಏನು, ಕೊಡು. ಯಾರಿಗೆ ಇಂಗ್ಲಿಷ್ ಬರಲ್ಲ ಇಲ್ಲೇ ನೋಡ್ರಿ, ಏನು ಇಲ್ಲ ಇಂಗ್ಲಿಷ್ ಕಷ್ಟ ಇಲ್ಲ ನೋಡ್ರಿ. ಏನಂತ ಅಂದ್ರೆ ದ ರೆಪೋ ರೇಟ್ ಈಸ್ ಇಂಟ್ರೆಸ್ಟ್ ರೇಟ್. ರೆಪೋ ರೇಟ್ ಅನ್ನುವಂಥದ್ದು ಒಂದು ಇಂಟ್ರೆಸ್ಟ್ ರೇಟ್. ನೀವು ಗೂಗಲ್ ಅಲ್ಲಿ ಹೊಡೆದ್ರೆ ಕೊಡುತ್ತೆ. ರೆಪೋ ರೇಟ್ ಅಂದ್ರೆ ಒಂದು ಬಡ್ಡಿ ದರ. ಆಟ್ ವಿಚ್ ಅಂದ್ರೆ ಯಾವ ದರದಲ್ಲಿ ದ ಸೆಂಟ್ರಲ್ ಬ್ಯಾಂಕ್ ಮೀನ್ಸ್ ಕೇಂದ್ರ ಬ್ಯಾಂಕ್ಗಳು, ಆ ದೇಶದ ಮುಖ್ಯ ಬ್ಯಾಂಕ್ಗಳು RBI ಲೆಂಡ್ಸ್ ಮನಿ ಟು ಬ್ಯಾಂಕ್ಸ್, ಬ್ಯಾಂಕುಗಳಿಗೆ ಕೊಡುವಂತಹ ಸಾಲದ ದರ ಅಂತ ಹೇಳ್ತಾ ಇದ್ರೆ. ದ ರೇಟ್ ಅಟ್ ವಿಚ್ ಬ್ಯಾಂಕ್ ಕ್ಯಾನ್ ಪಾರ್ಕ್ ದೇರ್ ಸರ್ಪ್ಲಸ್ ಫಂಡ್ ವಿತ್ ದ ಸೆಂಟ್ರಲ್ ಬ್ಯಾಂಕ್. ಫೈಲ್ ರಿವರ್ಸ್ ರೆಪೋ ಅಂತ ಒಂದು ಬರುತ್ತೆ. ರಿವರ್ಸ್ ರೆಪೋ ಮೀನ್ಸ್ ಬ್ಯಾಂಕ್ಸ್ ಕೀಪಿಂಗ್ ದೇರ್ ಮನಿ ಇನ್ RBI. ಬ್ಯಾಂಕುಗಳು ತಮ್ಮ ಹಣವನ್ನು RBI ನಲ್ಲಿ ಇಡ್ತಾರೆ. ಫಾರ್ ದಿಸ್ ಮನಿ RBI ವಿಲ್ ಗಿವ್ ಇಂಟ್ರೆಸ್ಟ್.
3.3% ಇದೆ. ಸರಿ, ಇನ್ನೊಂದಿದೆ ಅಲ್ಲ, there is another term in which banks keep money in RBI. No. There, see, banks can keep their liquid money in RBI in two methods. One is reverse repo. Okay, in reverse repo they are getting interest. ಬ್ಯಾಂಕ್ಗಳು ಆರ್ ಬಿ ಐ ನಲ್ಲಿ ಎರಡು ವಿಧಾನದಲ್ಲಿ ದುಡ್ಡು ಇಡಬಹುದು. ಒಂದು ರಿವರ್ಸ್ ರೆಪೋ ನಲ್ಲಿ, ಅಂದ್ರೆ ದುಡ್ಡು ಇಟ್ರೆ ಆರ್ ಬಿ ಐ ಅದಕ್ಕೆ ಬಡ್ಡಿ ಕೊಡುತ್ತೆ. ಇನ್ನೊಂದಿದೆ, ದೇರ್ ಇಸ್ ಕಂಪಲ್ಸರಿ, ದಟ್ ಈಸ್ ಕಂಪಲ್ಸರಿ, ಬಟ್ ಆರ್ ಬಿ ಐ ಡಸಂಟ್ ಗಿವ್ ಇಂಟ್ರೆಸ್ಟ್ ಫಾರ್ ದ್ಯಾಟ್ ಮನಿ. ಎಸ್ ಎಲ್ ಆರ್ ಕೀಪಿಂಗ್ ಮನಿ ವಿತ್ ದೆಮ್ಸೆಲ್ ಇನ್ ಬಾಂಡ್ ಆರ್ ಗೋಲ್ಡ್. ಇನ್ನೊಂದಿದೆ, ನೆನ್ಪಿಟ್ಕೊಡ್ರಿ. ಏನು ಸಿ ಆರ್ ಆರ್ ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಬ್ಯಾಂಕ್ಸ್ ಹ್ಯಾವ್ ಟು ಕೀಪ್ ದಿಸ್ ಮನಿ ಇನ್ ಆರ್ ಬಿ ಐ ಕಂಪಲ್ಸರಿಲಿ. ಫಾರ್ ದಿಸ್ ಆರ್ ಬಿ ಐ ಡಸಂಟ್ ಗಿವ್ ಎನಿ ಇಂಟ್ರೆಸ್ಟ್. ನೋಡ್ರಿ, ಇಷ್ಟು ಚೆನ್ನಾಗಿ ನಿಮಗೆ ಎಲ್ಲೂ ಕೋಚಿಂಗ್ ಸಿಗಲ್ಲ. ಯು ಡೋಂಟ್ ಗೆಟ್ ದಿಸ್ ಟೈಪ್ ಆಫ್ ಕೋಚಿಂಗ್ ಇನ್ ಹೋಲ್ ಇಂಡಿಯಾ. ಯಾಕೆ ಸಿಗಲ್ಲ ಇಂಡಿಯಾದಲ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು? ಬಿಕಾಸ್ ದೇರ್ ಆರ್ ವೆರಿ ವೆರಿ ಗುಡ್ ಫ್ಯಾಕಲ್ಟೀಸ್, ತುಂಬಾ ಚೆನ್ನಾಗಿ ಟೀಚ್ ಮಾಡೋ ಫ್ಯಾಕಲ್ಟೀಸ್ ಇದ್ದಾರೆ, ಬಟ್ ದೇ ವಿಲ್ ಟೀಚ್ ಆಟ್ ದೇರ್ ಲೆವೆಲ್. ಅವ್ರ ಲೆವೆಲ್ ನಲ್ಲಿ ಟೀಚ್ ಮಾಡ್ತಾರೆ. ವಿ ಆರ್ ಟೀಚಿಂಗ್ ಆಟ್ ದ ಲೆವೆಲ್ ಆಫ್ ಹೈಸ್ಕೂಲ್ ಸ್ಟೂಡೆಂಟ್ಸ್. ನಿಮ್ಮ ಲೆವೆಲ್ ಅಲ್ಲ. ಯಾರ ಲೆವೆಲ್ ಟೀಚ್ ಮಾಡ್ತಾ ಇದೀವಿ? ಹೈಸ್ಕೂಲ್ ವಿದ್ಯಾರ್ಥಿಗಳ ಲೆವೆಲ್ ನಲ್ಲಿ ಟೀಚ್ ಮಾಡ್ತಾ ಇದೀವಿ. ರಿಮೆಂಬರಿಂಗ್ ಅಂಡ್ ರಿವೈಸಿಂಗ್ ಇಸ್ ಯುವರ್ ಡ್ಯೂಟಿ. ನೆನಪಿಟ್ಟುಕೊಳ್ಳೋದು, ರಿವಿಷನ್ ಮಾಡೋದು ನಿಮ್ ಡ್ಯೂಟಿ. ಸಿ ಆರ್ ಆರ್ ಇಸ್ ನ್ಯೂ ವರ್ಡ್, ಹೊಸ ವರ್ಡ್. ಹೌದು, 10 ಸಾರಿ ಬೈಹಾಟ್ ಮಾಡ್ರಿ ಅನ್ರಿ. ಓಕೆ, ಹೊಸ ಹಾಡ್ ಯಾವ್ದು ಫೇಮಸ್ ಇದೆ ಕರ್ನಾಟಕದಲ್ಲಿ ಈಗ? ಯಾವ್ದು ಫೇಮಸ್ ಆಗಿಲ್ಲ ಸದ್ಯಕ್ಕೆ ಅನ್ಸುತ್ತೆ. ಯಾವ್ದನ್ನ ಪದೇ 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 ರಿವಿಷನ್ ಮಾಡೋದು, ಅದನ್ನ ಓದುವಾಗ ಮನಸ್ಸಿನಲ್ಲಿ ಓದಬೇಡ್ರಿ. ಸಿ ಆರ್ ಆರ್ ಅಂತ ಹೇಳ್ರಿ ಬಾಯಿಂದ. ಆಫ್ಟರ್ ಸಿ ಆರ್ ಆರ್ ವಾಟ್ ಇಸ್, ನೀವೇ ಇಮ್ಯಾಜಿನ್ ಮಾಡ್ಕೊಳ್ರಿ, ವಾಟ್ ಇಸ್ ಸಿ ಆರ್ ಆರ್? ಸಿ ಆರ್ 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 ಬಿ ಐ ನಲ್ಲಿ ಬ್ಯಾಂಕ್ಗಳು ಇದು ದುಡ್ಡು ಇಡ್ತಾರೆ. ಓಕೆ, ಅದ್ರ ಫುಲ್ ಫಾರ್ಮ್ ಏನು? ಕ್ಯಾಶ್ ರಿಸರ್ವ್ ರೇಷಿಯೋ. ಆರ್ ಬಿ ಐ ಅದಕ್ಕೆ ಬಡ್ಡಿ ಕೊಡುತ್ತಾ? ಆರ್ ಬಿ ಐ ಬಡ್ಡಿ ಕೊಡಲ್ಲ. ಈ ತರ ಮಾಡ್ಕೊಂಡು ನಿಮಗ್ ನೀವೇ ಮಾತಾಡ್ರಿ. ಬಹಳಷ್ಟು ಇಂಟೆಲಿಜೆಂಟ್ ಇರೋರ್ನ ಹುಚ್ಚರ್ ಅಂತಾರೆ ಗೊತ್ತಾ ನಿಮಗೆ? People will call, normal people call very intelligent people, he is a fool. Why? Very intelligent people will talk with themselves. Why? They will revise themselves. ತಮ್ಮ ಜೊತೆ ತಾವೇ ರಿವಿಷನ್ ಮಾಡ್ಕೊಳ್ತಿರ್ತಾರೋ, ಅದಕ್ಕೆ ಜನ ಹುಚ್ಚರು ಅಂತ ಕರೀತಾರೆ. ಸರಿನಾ? ನೀವು 1 ವರ್ಷ ಹುಚ್ಚರಾಗಿ, 1 ವರ್ಷ ಅಷ್ಟೇ. ಮುಂದಿನ ವರ್ಷ ಇಷ್ಟು ಕಷ್ಟ ಇರಲ್ಲ ನಿಮ್ಗೆ. ಯು ವಿಲ್ ರೀಡ್ ಯುವರ್ ಸೆಲ್ಫ್. ದೆನ್ ರೆಗ್ಯುಲೇಷನ್ ಆಫ್ ಪೇಮೆಂಟ್ ಸಿಸ್ಟಮ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ರೆಗ್ಯುಲೇಷನ್ ಪೇಮೆಂಟ್ ಸಿಸ್ಟಮ್ ಯಾವ ತರ ಇದೆ ನೋಡೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಲೀಸ್ಡ್ ಪೇಮೆಂಟ್ ಸಿಸ್ಟಮ್ ರಿಪೋರ್ಟ್. ನೆನ್ಪಿಟ್ಕೊಳ್ರಿ, ಹೂ ರಿಲೀಸ್ಡ್ ಇಟ್? ಪೇಮೆಂಟ್ ಸಿಸ್ಟಮ್ ರಿಪೋರ್ಟ್ ಇಸ್ ರಿಲೀಸ್ಡ್ ಬೈ ಆರ್ ಬಿ ಐ. ಓಕೆ, ಇಟ್ ಈಸ್ ಅ ಬೈ ಆನ್ಯುವಲ್ ರಿಪೋರ್ಟ್. 2 ವರ್ಷಕ್ಕೊಂದ್ಸಾರಿ ಬಿಡುಗಡೆ ಆಗುವಂತ ರಿಪೋರ್ಟ್ ಇದು. ಯೂಸಿಂಗ್ ಡಿಫರೆಂಟ್ ಪೇಮೆಂಟ್ ಸಿಸ್ಟಮ್ಸ್. ಇದರಲ್ಲಿ ದ ಡಿಜಿಟಲ್ ಪೇಮೆಂಟ್ ಇನ್ಕ್ರೀಸ್ಡ್ 94 ಟೈಮ್ಸ್. 94 ಟೈಮ್ಸ್ ಜಾಸ್ತಿ ಆಗಿದೆ ಡಿಜಿಟಲ್ ಪೇಮೆಂಟ್. ಮೊದಲು ಕಡಿಮೆ ಇತ್ತಿದು. ಜಾಗತಿಕವಾಗಿ ನೋಡಿದಾಗ ನಂಬರ್ ಆಫ್ ಕ್ರೆಡಿಟ್ ಅಂಡ್ ಡೆಬಿಟ್ ಕಾರ್ಡ್ ಆಲ್ಸೋ ಇನ್ಕ್ರೀಸ್ಡ್. ಅವು ಕೂಡ ಜಾಸ್ತಿ ಆಗಿದೆ. ಯು ಕ್ಯಾನ್ ಯೂಸ್ ದಿಸ್ ಇನ್ ಎಸ್ ಎನ್ ಬರೀರಿ ಸಿಂಪಲ್ ಆಗಿ. ಎಷ್ಟು? 94 ಟೈಮ್ಸ್ ಇನ್ಕ್ರೀಸ್ಡ್ ಆರ್ 90 ಟೈಮ್ಸ್ ಇನ್ಕ್ರೀಸ್ಡ್, ಆ ತರ. ಇಂಡಿಯಾ ಜಾಯಿನ್ ಪ್ರಾಜೆಕ್ಟ್ ನೆಕ್ಸಸ್ ಫೆಸಿಲಿಟೇಟಿಂಗ್ ಮಲ್ಟಿಲ್ಯಾಟ್ರಲ್ ಲಿಂಕೇಜ್ ಫಾಸ್ಟ್ ಪೇಮೆಂಟ್ ಸಿಸ್ಟಮ್ ಆಫ್ 4 ಏಷಿಯನ್ ನೇಷನ್ಸ್: ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಪೂರ್ ಅಂಡ್ ಥೈಲ್ಯಾಂಡ್. ಇನ್ ಪ್ರಿಲಿಮ್ಸ್ ದೇ ವಿಲ್ ಆಸ್ಕ್. ಪ್ರಿಲಿಮ್ಸ್ ಅಲ್ಲಿ ಏನ್ ಕೇಳ್ತಾರೆ ಗೊತ್ತಾ? ಪ್ರಾಜೆಕ್ಟ್ ನೆಕ್ಸಸ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು, ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಷ್ಟೇ. ಯು ಪಿ ಎಸ್ ಸಿ ಡಸಂಟ್ ಗೋ ಇನ್ ಡೆಪ್ತ್. ಯಾವುದ್ರ ಬಗ್ಗೆ ಸಂಬಂಧಪಟ್ಟಿದೆ? ಇಟ್ ಈಸ್ ಎ ಡಿಜಿಟಲ್ ಪೇಮೆಂಟ್ ಫೆಸಿಲಿಟಿ ಸಿಸ್ಟಮ್. ಡಿಜಿಟಲ್ ಪೇಮೆಂಟ್ ಗೆ ಮಾಡ್ಕೊಂಡಿರುವಂತ ಒಂದು ವ್ಯವಸ್ಥೆ ಯಾರ್ಯಾರು ಮಾಡ್ಕೊಂಡಿದ್ದಾರೆ? ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಪೂರ್ ಅಂಡ್ ಥೈಲ್ಯಾಂಡ್ ಅಂಡ್ ಇಂಡಿಯಾ. ಅಥವಾ ದೇ ವಿಲ್ ಆಸ್ಕ್, ಪ್ರಾಜೆಕ್ಟ್ ನೆಕ್ಸಸ್ ಇಸ್ ಎ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ವಿಚ್ ಆಲ್ ದ ಫಾಲೋವಿಂಗ್ ಕಂಟ್ರೀಸ್ ಆರ್ ಇನ್ ದಿಸ್. ಈ ತರ ಕೇಳಬಹುದು. ಅರ್ಥ ಆಯ್ತಾ? ಸೊ ಈ ತರ ನಾನು ಹೇಳಿದಾಗ ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಅಂದಾಗ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್ ಪ್ರಿಲಿಮ್ಸ್ ಅಂತ ಮಾರ್ಕ್ ಮಾಡ್ಕೊಳ್ಬೇಕಲ್ಲಿ. ಓಕೆ, ಇನ್ ರಿವಿಷನ್ ದಟ್ ವಿಲ್ ಹೆಲ್ಪ್ ಯು. ಪೇಮೆಂಟ್ ಸಿಸ್ಟಮ್ಸ್ ಇನ್ ಇಂಡಿಯಾ ನೋಡ್ರಿ ಎಷ್ಟಿದೆ. ರಿಟೇಲ್ ನೆಫ್ಟ್ ಇದೆ, ಆರ್ ಟಿ ಜಿ ಎಸ್ ಇದೆ, AEPS ಇದೆ. ಓಕೆ, ಏನಿದು? ಆಧಾರ್ ಲಿಂಕ್ಡ್ ಪೇಮೆಂಟ್ ಸಿಸ್ಟಮ್, ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್.
ಟೋಲ್ ಪೇಮೆಂಟ್ಸ್ ಇದೆ, ಬಿಲ್ ಪೇಮೆಂಟ್ಸ್, ಚೆಕ್ಸ್, MSME ಫೈನಾನ್ಸಿಂಗ್, PPI, ಕಾರ್ಡ್ಸ್, ಫಾಸ್ಟ್ ಪೇಮೆಂಟ್ಸ್ ಲೈಕ್ UPI, IMPS, ಬಲ್ಕ್ ಪೇಮೆಂಟ್ಸ್, ಇವೆಲ್ಲ ತರ ಇದೆ ಭಾರತದಲ್ಲಿ. Then Project Nexus, conceptualized by Bank for International Settlements (BIS), enables instant cross-border retail payment. Cross-border means if Indians went to another country, if we want to purchase something in that retail store, ಭಾರತದವ್ರು ಒಬ್ರು ಬೇರೆ ದೇಶಕ್ಕೆ ಹೋಗಿದ್ದಾರೆ, ಆ ಕಿರಾಣಿ ಅಂಗಡಿಲಿ ಏನೋ ಖರೀದಿ ಮಾಡೋರು ಇದಾರೆ ಅನ್ಕೊಡ್ರಿ, then we can do online payment. UPI ಮಾಡ್ಬೋದು ಅಲ್ಲಿ ಡೈರೆಕ್ಟ್ ಹೋಗಿ ಎಲ್ಲಾ ದೇಶಗಳಲ್ಲಿ ಅಲೋ ಇಲ್ಲ, ಬಟ್ ಅಂಡರ್ ದಿಸ್ ಪ್ರಾಜೆಕ್ಟ್ ನೆಕ್ಸಸ್ ವಿ ಕ್ಯಾನ್ ಡೂ ಪೇಮೆಂಟ್ ಆ ತರ. Then we have Digital Payments Index. Digital Payment Index is a report released by Reserve Bank of India. Is ನೆನ್ಪಿಟ್ಕೊಳ್ಳಿ ಸಾಕು. Then we have Market Infrastructure Institutions. SEBI issues guidelines for evolution of performance of Statutory Committee of Market Infrastructure Institutions. SEBI ಅವರು ಇದಕ್ಕೆ ಕೆಲವೊಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. SEBI manages share market in India. ನೆನ್ಪಿಟ್ಕೊಳ್ರಿ, share market we can call it as a capital market also. ಕ್ಯಾಪಿಟಲ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಅಂತ ಕರಿತೀವಿ. RBI ಏನ್ ಮ್ಯಾನೇಜ್ ಮಾಡ್ತಾರೆ? ಮನಿ ಮಾರ್ಕೆಟ್, ಹಣದ ಮಾರ್ಕೆಟ್ ಅನ್ನ. ಬ್ಯಾಂಕ್ ಗಳನ್ನ ಮ್ಯಾನೇಜ್ ಮಾಡೋದು RBI, ಶೇರ್ ಮಾರ್ಕೆಟ್ ಅನ್ನ ಮ್ಯಾನೇಜ್ ಮಾಡೋದು SEBI. ಅಷ್ಟು ಗೊತ್ತಿರಲಿ, ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ಸರಿ, ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ಸ್ ಅಂತ ನೋಡೋದಾದ್ರೆ, ದೇ ಪ್ರೊವೈಡ್ ದ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಟ್ರೇಡಿಂಗ್ ಸೆಕ್ಯೂರಿಟಿ ಅಂಡ್ ಸ್ಟಾಕ್ ಎಕ್ಸ್ಚೇಂಜ್, ಡೆಪಾಸಿಟರೀಸ್, ಕ್ಲಿಯರಿಂಗ್ ಕಾರ್ಪೊರೇಷನ್ಸ್, ಇವುಗಳಿಗೆಲ್ಲ ಫೆಸಿಲಿಟಿನ ಮಾಡಿಕೊಡುತ್ತೆ ಇವು. ಪರ್ಪಸ್ ನೋಡಿದಾಗ ಎನೇಬಲಿಂಗ್ ಟ್ರೇಡಿಂಗ್, securing investor holding and transaction settlement. This is related to share market ಅಷ್ಟೇ, ಮತ್ತೇನಿಲ್ಲ, no need that much important ಇಲ್ಲ. Then we have algorithmic trading. ಹೊಸ ಟರ್ಮ್ ಇದೆ ಇದು, they may ask, it is a new term. SEBI proposed a retail algo trading framework. What is this? We'll see. Algo trading automates buy or sell orders using preset conditions for precise execution. ನೋಡೋಣ ಮತ್ತೇನಿದೆ. ಈಸ್ಟ್ ವೈಲ್ ಓನ್ಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ವರ್ ಅಲೋಡ್ ಟು ಯೂಸ್ ಇಟ್ ವಯಾ ಡೈರೆಕ್ಟ್ ಮಾರ್ಕೆಟ್ ಆಕ್ಸೆಸ್. ಓಕೆ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಬರ್ತಾರೆ ಶೇರ್ ಮಾರ್ಕೆಟ್ ನಲ್ಲಿ, ಅವರಿಗೆ ಮಾತ್ರ ಅವಕಾಶ ಇತ್ತಿದು. ಏನ್ ಮಾಡೋದು? ರಿಟೇಲ್ ಅಲ್ಗೋ ಟ್ರೇಡಿಂಗ್ಗೆ. ಓಕೆ, ಈಗ ಸೆಬಿ ಪ್ರಪೋಸ್ ಮಾಡಿದೆ, ಇದಿನ್ನೂ ಬಂದಿಲ್ಲ ಜಾರಿಗೆ, ಬಂದಾಗ ನೋಡೋಣ, ಮತ್ತೊಂದ್ಸಾರಿ ಬರುತ್ತೆ, ಇಟ್ ವಿಲ್ ಕಮ್ ಅಗೇನ್ ಇನ್ ನ್ಯೂಸ್. Categorization of algorithms: white box, black box, algo where logic is not to the user, not that much important. Ist hogalla adu. Okay, so they will say algorithmic trading recently seen in news. It is related to capital market, share market. ಅಷ್ಟು ಗೊತ್ತಿರಲಿ ಸಾಕು, ಉಳಿದಿರೋದೇನು ಬೇಡ, ಇನ್ನೂ ಅದು ಜಾರಿಗೆ ಬಂದಿಲ್ಲ ನಮ್ಗೆ. Then we have potash. ಪೊಟ್ಯಾಶ್ ನ ಕೆಮಿಸ್ಟ್ರಿಯಲ್ಲಿ ಯಾವ ಒಂದು ಇದರಿಂದ ಗುರುತಿಸ್ತೀವಿ? ಯಾವ ಅಕ್ಷರದಿಂದ? ಕೆ ಅಲ್ವಾ? ರಿಮೆಂಬರ್, NPK. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಗ್ರಿಕಲ್ಚರ್. ನೋಡೋಣ ಏನಿದೆ ನ್ಯೂಸ್ ಅಲ್ಲಿ, ಯಾಕಿದೆ ಪೊಟ್ಯಾಶ್. ಗವರ್ಮೆಂಟ್ ವಿಲ್ ಎಕ್ಸ್ಪ್ಲೋರ್ ಪೊಟ್ಯಾಶ್ ಮೈನಿಂಗ್ ಇನ್ ಪಂಜಾಬ್, ಫಜಿಲ್ಕಾ ಅಂಡ್ ಶ್ರೀ ಮುಕ್ತಾರ್ ಸಾಹಿಬ್ ಡಿಸ್ಟ್ರಿಕ್ಟ್. ಪಂಜಾಬ್ ನಲ್ಲಿ ಇತ್ತೀಚೆಗೆ ಏನ್ ಮಾಡೋರಿದಾರನ್ನ ಮೈನಿಂಗ್ ಜಾಸ್ತಿ ಮಾಡೋರಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಆ ಭಾಗದಲ್ಲಿ ಜಾಸ್ತಿ ಇದೆ ಅಂತ ಪತ್ತೆ ಮಾಡಿದ್ದಾರೆ. ಓಕೆ, ಇನ್ ರಾಜಸ್ಥಾನ್, ಪಂಜಾಬ್ ಏರಿಯಾ ಇಟ್ ಈಸ್ ಮೋರ್ ಅವೈಲೇಬಲ್. ಸೊ ಪೊಟ್ಯಾಷಿಯಂ, ದ ರೋಲ್ ಆಫ್ ಪೊಟ್ಯಾಷಿಯಂ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ಲಾಂಟ್. ವಾಟ್ ಆರ್ ದ ಬೆನಿಫಿಟ್ಸ್? ಇಟ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಟು ಡಿಸೀಸಸ್ ಅಂಡ್ ಲೋ ಟೆಂಪರೇಚರ್. ಫಸ್ಟ್ ಪಾಯಿಂಟ್. ಇನ್ಕ್ರೀಸಸ್ ಪ್ಲಾಂಟ್ ವಿಗರ್ ಮೀನ್ಸ್ ಪವರ್, ಅದರ ಪವರ್ ಅನ್ನು ಜಾಸ್ತಿ ಮಾಡುತ್ತೆ. ಇಟ್ ಎಸೆನ್ಷಿಯಲ್ ಇನ್ ಶುಗರ್ ಅಂಡ್ ಸ್ಟಾರ್ಚ್ ಫಾರ್ಮೇಶನ್. ಈ ಬೆಳೆಗಳಲ್ಲಿ ಶುಗರ್ ಮತ್ತೆ ಸ್ಟಾರ್ಚ್ ರೆಡಿ ಆಗ್ಬೇಕಂದ್ರೆ ಇದು ಬೇಕೇ ಬೇಕಾಗತ್ತೆ. ಇಟ್ ಪ್ರಮೋಟ್ಸ್ ಹೆಲ್ದಿ ರೂಟ್ ಸಿಸ್ಟಮ್, ರೂಟ್ ಗಳಿಗೆ ಕೂಡ ಹೆಲ್ಪ್ ಆಗುತ್ತೆ. ಇಸ್ ನೋನ್ ಆಸ್ ಅ ಕ್ವಾಲಿಟಿ ನ್ಯೂಟ್ರಿಯೆಂಟ್. ದೇ ವಿಲ್ ಗಿವ್
ವಿಚ್ ಆಫ್ ದ ಫಾಲೋವಿಂಗ್ ನ್ಯೂಟ್ರಿಯೆಂಟ್ ಇನ್ ಅಗ್ರಿಕಲ್ಚರ್ ಇಸ್ ನೋನ್ ಆಸ್ ಕ್ವಾಲಿಟಿ ನ್ಯೂಟ್ರಿಯೆಂಟ್? NPK ಅಂಡ್ ಮತ್ತೆ ಯಾವ್ದೋ ಒಂದು ಕೊಡ್ತಾರೆ, ಮ್ಯಾಗ್ನೀಷಿಯಂ. ಯಾವುದು? ಪೊಟ್ಯಾಷಿಯಂ. ನೆನ್ಪಿಟ್ಕೊಡ್ರಿ, ಅಂಡರ್ಲೈನ್ ಮಾಡ್ಕೊಡ್ರಿ ಈಗಲೇ. ದೆನ್ ಈಸ್ ಇನ್ವಾಲ್ವ್ಡ್ ಇನ್ ದ ಮೂವ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ ಥ್ರೂ ಪ್ಲಾಂಟ್ಸ್. ನ್ಯೂಟ್ರಿಯೆಂಟ್ಗಳಿಗೆ ಮೂವ್ಮೆಂಟ್ಗಳಿಗೆ ಕೂಡ ಇದು ಅನುಕೂಲ ಆಗುತ್ತೆ. ಸರಿ, ಇದ್ರಲ್ಲಿ ಏನೇನಿರುತ್ತೆ? ಪೊಟ್ಯಾಷಿಯಂ ಕಾರ್ಬೋನೇಟ್ ಪ್ಲಸ್ ಪೊಟ್ಯಾಷಿಯಂ ಸಾಲ್ಟ್ಗಳಿರುತ್ತೆ. ಸಿಲ್ವನೈಟ್ ಇದರ ಪ್ರಿನ್ಸಿಪಲ್ ಓರ್. ಇದರ ಅದಿರು ಯಾವುದು? ಸಿಲ್ವನೈಟ್. ಅದಿರು ಓರ್ ಮೀನ್ಸ್ ಓರ್ ಅಂದ್ರೆ ಓರ್ಗೂ ಮತ್ತೆ ಇದು ಮಿನರಲ್ಗೆ ಏನು ವ್ಯತ್ಯಾಸ? ಅಥವಾ ಸಾಲ್ಟ್ ರಾ ಇರುತ್ತದು, ಅದನ್ನ ನಾವು ಪ್ಯೂರಿಫೈ ಮಾಡಿ ತಕೊಳ್ತೀವಿ, ಸಿಲ್ವನೈಟ್. ಕಬ್ಬಿಣಕ್ಕೆ ಒಂದು ಓರ್ ಹೇಳ್ರಿ, ಐರನ್ ಓರು. ಬಾಕ್ಸೈಟ್ ಅಂತ ಕೇಳಿದಿರಿ? ಬಾಕ್ಸೈಟ್ ಅದರಿಂದ ಕಬ್ಬಿನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ನಾವು, ಆ ತರ. ಯೂಸ್ ಆಫ್ ಪೊಟ್ಯಾಶ್ ಅಗ್ರಿಕಲ್ಚರ್ 90% ಯೂಸ್ ಆಗುತ್ತೆ. ಐಡಿಯಲ್ ನ್ಯೂಟ್ರಿಯೆಂಟ್ ರೇಷನ್ ನೋಡ್ರಿ, 4% N ಹಾಕಿದ್ರೆ 2% P ಇರಬೇಕು, 1% K ಇರಬೇಕು. 4:1 ಇದೆ ಇದ್ರ. ಇಟ್ ಆಲ್ಸೋ ಪ್ಯೂರಿಫೈ ದ ವಾಟರ್ ಪ್ಯೂರಿಫೈ ನಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಗ್ಲಾಸ್ ನಲ್ಲಿ, ಸಿರಾಮಿಕ್ಸ್ ನಲ್ಲಿ. ಸಿರಾಮಿಕ್ಸ್ ಅಂದ್ರೆ ಕನ್ನಡದಲ್ಲಿ ಸಿರಾಮಿಕ್ಸ್ಗೆ ಚಹಾ ಕಪ್ಗಳಿದ್ವಲ್ಲ ಹಿಂದೆ, ಸಿರಾಮಿಕ್ ಅಂತ ಕರಿತಾ ಇದ್ವಿ. ಸೋಪ್ ಗಳಲ್ಲಿ, ಡಿಟರ್ಜೆಂಟ್ ಗಳಲ್ಲಿ, ಎಕ್ಸ್ಪ್ಲೋಸಿವ್ ಗಳಲ್ಲಿ ಕೂಡ ಕೆ ಅನ್ನ ಯೂಸ್ ಮಾಡ್ತಾರೆ, ಪೊಟ್ಯಾಶ್ ಅನ್ನ. ,100% ಇಂಡಿಜಿನಸ್ ಫರ್ಟಿಲೈಸರ್ ಕೂಡ ಇದರಿಂದ ರೆಡಿ ಮಾಡ್ತಾ ಇದ್ದಾರೆ ಯೂಸಿಂಗ್ ಪೊಟ್ಯಾಶ್. ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಕ್ರಿಟಿಕಲ್ ಮಿನರಲ್. ಕ್ರಿಟಿಕಲ್ ಮಿನರಲ್ ಮೀನ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ನೇಷನ್ ಗ್ರೋತ್. ದೇಶದ ಅಭಿವೃದ್ಧಿಗೆ ತುಂಬಾ ಮುಖ್ಯವಾಗಿರುವಂತ ಮಿನರಲ್ ಅಂತ ಕರಿತೀವಿ ಇದನ್ನು ಕೂಡ. ಅಂಡರ್ ವಿಚ್ ಆಕ್ಟ್? ಮೈನ್ಸ್ ಅಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆಕ್ಟ್ 2023. ನೆನ್ಪಿಟ್ಕೊಡ್ರಿ, ರಿಮೆಂಬರ್ ದಿಸ್ ಪಾಯಿಂಟ್. ಕೆ ಇಸ್ ಆಲ್ಸೋ ಅ ಕ್ರಿಟಿಕಲ್ ಮಿನರಲ್. ಎಕನಾಮಿಕ್ ಸ್ಟೇಟಸ್ ನೋಡಿದಾಗ ನಮ್ಮ ಭಾರತದಲ್ಲಿ ಡೆಪಾಸಿಟ್ ರಾಜಸ್ಥಾನ್ ನಲ್ಲಿ ಜಾಸ್ತಿ ಇದೆ. ಓಕೆ, ಅಂಡ್ ಇಂಡಿಯಾ ಮೀಟ್ಸ್ 100% ಆಫ್ ಪೊಟ್ಯಾಶ್ ರಿಕ್ವೈರ್ಮೆಂಟ್ ಥ್ರೂ ಇಂಪೋರ್ಟ್. ಅಂದ್ರೆ ವಿ ಆರ್ ನಾಟ್ ಸೆಲ್ಫ್ ರಿಲಯಂಟ್ ಆನ್ ಪೊಟ್ಯಾಶ್. ನಾವೇ ಎಲ್ಲ ಉತ್ಪಾದನೆ ಮಾಡ್ತಾ ಇಲ್ಲ, ವಿ ಆರ್ ಇಂಪೋರ್ಟಿಂಗ್ ಸಮ್ ಪೊಟ್ಯಾಶ್. ಓಕೆ, ದೆನ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ನೋಡೋಣ ಏನೇನಿದೆ ಫ್ಯಾಕ್ಟ್. ಆಫ್ಟರ್ ಚೀನಾ, ಇಂಡಿಯಾ ಹ್ಯಾಸ್ ಬಿಕಮ್ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ. ರಿಮೆಂಬರ್ ದಿಸ್ ಫ್ಯಾಕ್ಟ್. ದೇ ವಿಲ್ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ಚೀನಾ ನಂತರ ಅತಿ ಹೆಚ್ಚು ಮೊಬೈಲ್ಗಳನ್ನು ಉತ್ಪಾದಿಸುವ ದೇಶ ಭಾರತ. ಸೆಕೆಂಡ್ ಇದು ನಾವು ಅದರಲ್ಲಿ. ಅಂಡ್ ಫಾಲೋಡ್ ಬೈ ವಿಯೆಟ್ನಾಂ. ಥರ್ಡ್ ಇಸ್ ವಿಯೆಟ್ನಾಂ. ವಿಯೆಟ್ನಾಂ ಇಸ್ ಅ ವೆರಿ ಸ್ಮಾಲ್ ಕಂಟ್ರಿ, ಅವ್ರು ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಸಿ 99% ಆಫ್ ಆಲ್ ಮೊಬೈಲ್ ಫೋನ್ ಸೋಲ್ಡ್ ಇನ್ ಇಂಡಿಯಾ ಆರ್ ಮೇಡ್ ಇನ್ ಇಂಡಿಯಾ. 99% ಮೊಬೈಲ್ಗಳು ಭಾರತದಲ್ಲಿ ಏನು ಮಾರಾಟ ಆಗ್ತಾ ಇದೆಯಲ್ಲ, ಅದರಲ್ಲಿ 99% ಇಂಡಿಯಾದಲ್ಲಿ ಒರಿಜಿನಲ್ ಆಗ್ತಾ ಇದೆ. ಮೊಬೈಲ್ ಫೋನ್ ಕಾನ್ಸ್ಟಿಟ್ಯೂಟ್ 43% ಆಫ್ ಇಂಡಿಯಾಸ್ ಟೋಟಲ್ ಎಲೆಕ್ಟ್ರಾನಿಕ್ ಪ್ರೊಡಕ್ಷನ್. ಭಾರತ 100 ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದೆ ಅಂದ್ರೆ ಔಟ್ ಆಫ್ 100 ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ 43 ಆರ್ ಮೊಬೈಲ್ ಫೋನ್ಸ್. ರಿಮೆಂಬರ್ ದಿಸ್. ಅಂಡ್ ಎಲೆಕ್ಟ್ರಾನಿಕ್ಸ್ ಹ್ಯಾಸ್ ಬಿಕಮ್ ದ ಕಂಟ್ರೀಸ್ 5th ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಕಮೋಡಿಟಿ. ಭಾರತ ಒಂದು 5 ಪ್ರಾಡಕ್ಟ್ ಗಳನ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಂದ್ರೆ 5th ಯಾವುದರಲ್ಲಿ? ಎಲೆಕ್ಟ್ರಾನಿಕ್ಸ್. ಮೊದಲ 4 ಬೇರೆ ಇದೆ. ದೆನ್ ಯೂನಿಯನ್ ಬಜೆಟ್ 2025 ಡೆವಲಪಿಂಗ್ 50 ಟಾಪ್ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಇನ್ ಚಾಲೆಂಜ್ ಮೋಡ್. ಒಂದು ಚಾಲೆಂಜ್ ಅನ್ನ ತಗೊಂಡು ಟೂರಿಸ್ಟ್ ಡೆಸ್ಟಿನೇಷನ್ ಗಳನ್ನ ಮಾಡಬೇಕು ಅಂತ ಭಾರತ ಸರ್ಕಾರ ಟಾರ್ಗೆಟ್ ಹಾಕೊಂಡಿದೆ. ಓಕೆ, ಎಂಪ್ಲಾಯ್ಮೆಂಟ್ ಲೆಡ್ ಗ್ರೋತ್. ಇದರಿಂದ ಏನಾಗುತ್ತೆ? ಎಂಪ್ಲಾಯ್ಮೆಂಟ್ ಸಿಗುತ್ತೆ ಟೂರಿಸ್ಟ್ ಗಳಿಂದ. ಓಕೆ, ಕಾಶ್ಮೀರಲ್ಲಿ ದಾಳಿ ಆಯ್ತು, ಕೊಡ್ತಾರೆ ನಿಮಗೆ. In mains, they will give a question like, recently India faced a terror attack in Pahalgam. What are the challenges with respect to terror attacks in India? How the tourist places help in Indian economic growth? How can we curb terror attacks? Security ಅಂತ ಬರುತ್ತೆ ಇಂಡಿಯಾ ಒಂದು ಟಾಪಿಕ್ UPSC ನಲ್ಲಿ. ಅದರಲ್ಲಿ ಈ ತರ ಪ್ರಶ್ನೆ ಕೇಳ್ತಾರೆ. ಪ್ರವಾಸ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡೋದ್ರಿಂದ ಎಷ್ಟೋ ಉದ್ಯಮಗಳು ಕೂಡ ಬೆಳೆಯುತ್ತೆ, ಎಷ್ಟೋ ಜನರಿಗೆ ಉದ್ಯೋಗ ಸಿಗುತ್ತೆ.
By improving tourist places, we can give employment for many people and it helps for the growth of economy. Then ಮೆಡಿಕಲ್ ಟೂರಿಸಂ ಕೂಡ ಇದೆ, ಹೀಲ್ ಇನ್ ಇಂಡಿಯಾ ಅಂತ ಹೇಳಿ. ಅಮೆರಿಕ ಬೇರೆ ಬೇರೆ ದೇಶದಿಂದ ಮೆನಿ ಪೀಪಲ್ ಕಮ್ ಟು ಇಂಡಿಯಾ ಫಾರ್ ಮೆಡಿಕಲ್ ಟ್ರೀಟ್ಮೆಂಟ್. ವೈ? ಇಟ್ ಈಸ್ ವೆರಿ ಲೋ ಕಾಸ್ಟ್. ಭಾರತದಲ್ಲಿ ಕಡಿಮೆ ಇದೆ ಕಾಸ್ಟ್. ಒಂದು ಮಂಡಿ ಚಿಪ್ಪು, ಮೊಣಕಾಲ್ ಚಿಪ್ ಇದೆ ಅಲ್ಲ, ಅದಕ್ಕೆ ಏನು ಮೊಣಕಾಲ್ ಚಿಪ್ ಏನಂತ ಕರಿತೀವಿ, ದಿಸ್ ಲೆಗ್ ಚಿಪ್. ಇನ್ ಅಮೆರಿಕ ಇಟ್ ಇಸ್ ವೆರಿ ಕಾಸ್ಟ್ಲಿ. ಇನ್ ಇಂಡಿಯಾ ಇಟ್ ಇಸ್ ವೆರಿ ಲೆಸ್ ಕಾಸ್ಟ್. ವಿ ಕ್ಯಾನ್ ಪ್ರೊವೈಡ್ ದಟ್. Then there is a Jnana Bharata mission, documentation and conservation of India's manuscript heritage. Manuscript ಅಂತ ಅಂದ್ರೆ ಬರೆದಿಟ್ಟಿರುವಂತ ದಾಖಲೆಗಳನ್ನ ಕನ್ಸರ್ವ್ ಮಾಡ್ಕೊಳ್ಳೋದು. ಜ್ಞಾನ ಭಾರತ ಮಿಷನ್, ಹೀಲ್ ಇನ್ ಇಂಡಿಯಾ, ಇವನ್ನೆಲ್ಲ ಬರ್ಕೊಡ್ರಿ. ಡೇಟಾ ಬ್ಯಾಂಕ್ ನಲ್ಲಿ ನಡೆಯುತ್ತೆ ಬೇಕಾದ್ರೆ. ಆಮೇಲೆ ಇದನ್ನು ಬರ್ಕೊಳ್ಬಹುದು ನೋಡ್ರಿ. ಡೇಟಾ ಬ್ಯಾಂಕ್ ನಲ್ಲಿ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್, 99% ಮೊಬೈಲ್, 43% ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್, ಆ ತರ. Tourism sector challenges. What are the challenges we have? First one is infrastructure. ರಸ್ತೆ ಇರಲ್ಲ, ನೀರು ವ್ಯವಸ್ಥೆ ಇರಲ್ಲ, ಶೌಚಾಲಯ ವ್ಯವಸ್ಥೆ ಇರಲ್ಲ. We don't have sanitary facilities, road facilities, safety. ನೋಡ್ರಿ ಸೇಫ್ಟಿ ಏನಾಯ್ತಲ್ಲಿ. Okay, in Pahalgam, where it is located? It is located in Jammu and Kashmir. Okay, that is a terror attack ಆಗುವಂತ ಏರಿಯಾನೇ ಅದು. ಕೆಳಗಡೆ ತಗ್ಗಿನ ಪ್ರದೇಶದಲ್ಲಿ ಆರ್ಮಿ ಬೇಸ್ ಇದೆ, ಆರ್ಮಿ ಅವರು ಇರ್ತಾರೆ. ಬಟ್ ಅಟ್ ದಿಸ್ ಪ್ಲೇಸ್ ನೋ ಒನ್ ಪರ್ಸನ್ ವಾಸ್ ಪ್ರೆಸೆಂಟ್. ಒಬ್ಬ ಸೆಕ್ಯೂರಿಟಿ ಪರ್ಸನ್ ಇರಲಿಲ್ಲ. ಯಾವ್ದಕ್ಕೆ? ಹಾ, ಹೌದಾ? ಮತ್ತೆ ಈಗ ಊರಿಗೆ ಹೋಗಿದ್ರಲ್ಲಿ? ಹಾ 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 ಹಾ, ಅದಕ್ಕೆ ಪ್ರಾಬ್ಲಮ್ ಆಗಿದೆ. ಹಾ 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 ಹಾ, ನೋಡ್ರಿ ಆ ತರ. ಸೇಫ್ಟಿ ಕನ್ಸರ್ನ್, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್, ಸೇಫ್ಟಿ ಅದು ಬಿಡ್ರಿ. ಸೇಫ್ಟಿ ಕನ್ಸರ್ನ್ ಅಂತ ಅಂದ್ರೆ ಬರೀ ನಮ್ ಕರ್ನಾಟಕದಲ್ಲಿ ಕೂಡ ಇತ್ತೀಚೆಗೆಲ್ಲ ಹಂಪಿ ಸಮೀಪ ರೇಪ್ ಆಗಿತ್ತು ಬೇರೆ ದೇಶದ ಮೇಲೆ. ಅವನ್ನೆಲ್ಲ ಬರೀಬಹುದು ನಾವು. ವಿ ಕ್ಯಾನ್ ರೈಟ್. ಯು ಹ್ಯಾವ್ ಟು ರೈಟ್ ಎಕ್ಸಾಂಪಲ್ಸ್. ಸುಮ್ನೆ ರೇಪ್ಸ್, ಟೆರರ್ ಅಟ್ಯಾಕ್ಸ್, ಯು ಶುಡ್ ನಾಟ್ ರೈಟ್ ಲೈಕ್ ದಿಸ್. ಅತ್ಯಾಚಾರ ಆಗಿತ್ತು, ಉಗ್ರರ ದಾಳಿಗಳು. ವಿ ಹ್ಯಾವ್ ಟು ರೈಟ್ ಎಕ್ಸಾಂಪಲ್ಸ್ ಲೈಕ್ ಹಂಪಿ. Recently in Hampi, there was a rape on a foreign women. A recent terror attack in Pahalgam. ಆ ತರ ಬರೀಬೇಕು ನೀವು. ಎಲ್ಲರೂ ಬರೀತಾರೆ ಟೆರರ್ ಅಟ್ಯಾಕ್ ಅಂತ, SLC ಹುಡುಗನು ಬರೀತಾರೆ. ನಿಮಗೂ ಅವನಿಗೂ ವ್ಯತ್ಯಾಸ ಇದೆ. ಆ ಪ್ಲೇಸ್ ಗೊತ್ತಿರ್ಬೇಕು ನಿಮಗೆ, ಆವಾಗ ನೀವು ಇಂಟೆಲಿಜೆಂಟ್. ದೆನ್ ಟೂರಿಸಂ ಸೀಸನಾಲಿಟಿ. ಫ್ಲಕ್ಚುಯೇಟಿಂಗ್ ಟೂರಿಸ್ಟ್ ನಂಬರ್ಸ್ ಕಾಸ್ ಸರ್ವಿಸ್ ಶಾರ್ಟೇಜಸ್. ಕೆಲವೊಂದು ಟೈಮ್ ಅಲ್ಲಿ, ಈಗ ಗೋಕಾಕ್ ಫಾಲ್ಸ್ ಇದೆ. Gokak Falls, there are no tourists during April and May. Why? ಫಾಲ್ಸ್ ಯಾವಾಗ ತುಂಬಿರುತ್ತೆ? ರೈನಿ ಸೀಸನ್. ಫಾಲ್ಸ್ ಗಳು ಮಳೆಗಾಲದಲ್ಲಿ ಮಾತ್ರ ಜನ ಜಾಸ್ತಿ ಬರ್ತಾರೆ ಅಲ್ಲಿ, ಆ ತರ. ದೆನ್ ಕಾಂಟ್ರಿಬ್ಯೂಷನ್ ಆಫ್ ಟೂರಿಸಂ ಸೆಕ್ಟರ್. ಟೂರಿಸಂ ಸೆಕ್ಟರ್ ನ ಕೊಡುಗೆ ಎಷ್ಟಿದೆ ಅಂತ ನೋಡಿದ್ರೆ ಅರೌಂಡ್ 5% ಆಫ್ GDP. ನೋಡ್ರಿ, ನಮ್ GDP ಗೆ 5% ಕೊಡುಗೆ ಇದೆ ಅದರದ್ದು. ಅಂಡ್ ಅರೌಂಡ್ 7 crore ಜಾಬ್ಸ್. MSME ಕೂಡ ಇಷ್ಟೇ ಜಾಬ್ ಕೊಡುತ್ತೆ ನಮ್ಮ ದೇಶದಲ್ಲಿ. ಟೂರಿಸಂ ಕೂಡ ಅಷ್ಟೇ ಜಾಬ್ ಕೊಟ್ಟಿದೆ. ಇವನು ಬರ್ಕೊಡ್ರಿ. ಓಕೆ. ಅಂಡ್ ಇಂಡಿಯಾ ರ್ಯಾಂಕ್ಡ್ 14th ವರ್ಲ್ಡ್ ವೈಡ್ ಟೂರಿಸಂ. ನಂಬರ್ 14 ಅಲ್ಲಿ ಇದೆ ನಾವು ಪ್ರವಾಸದಲ್ಲಿ ಬಂದ್ರೆ. ಓಕೆ. ನಮ್ಮಲ್ಲಿ ಸ್ವದೇಶ ದರ್ಶನ, ಪ್ರಸಾದ ಸ್ಕೀಮ್ಗಳ ಭಾರತ ಸರ್ಕಾರ ಮಾಡಿದೆ. ಇವುಗಳ ಅಡಿಯಲ್ಲಿ ಅಷ್ಟು ಸಾಕು. ಉಳಿದಿರೋದು ನೀವೇ ನೋಡ್ಕೊಡ್ರಿ ಅದನ್ನ. ದೆನ್ ರೂಟೇಜ್ ಸ್ಮಾರ್ಟ್ ವಿಲೇಜ್ ಸೆಂಟ್ರಿಕ್, RSVC ಅನ್ನುವಂಥದ್ದನ್ನ ಮಾಡಿದ್ದಾರೆ. VC ನೋಡೋಣ ಏನಿದೆ. ರೂರಲ್ ಟೆಕ್ನಾಲಜಿ ಆಕ್ಷನ್ ಗ್ರೂಪ್ ಅಂತ ಮಾಡಿ ಸ್ಮಾರ್ಟ್ ವಿಲೇಜ್ ಸೆಂಟರ್ ಲಾಂಚ್ಡ್ ಇನ್ ಮಂಡೂರಾ, ಹರಿಯಾಣದಲ್ಲಿ ಮಾಡಿದ್ದಾರೆ ಇದನ್ನ. ಏನಿದು? ಓಕೆ, ಲಾಂಗ್ ಟರ್ಮ್ ಟೆಕ್ನಾಲಜಿ ಸಪೋರ್ಟ್ ಅಟ್ ಪಂಚಾಯತ್ ಲೆವೆಲ್. ಲಾಂಗ್ ಟರ್ಮ್ ಟೆಕ್ನಾಲಜಿ ಸಪೋರ್ಟ್ ಪಂಚಾಯತ್ನವರಿಗೆ. ಅಂಡ್ ಎಂಪವರ್ ವಿಮೆನ್ ಎಂಟರ್ಪ್ರಿನರ್ಸ್ and emphasizing collaboration with platform like ONDC, Amazon, Market Mirchi. ಇವುಗಳಲ್ಲಿ ಜಾಸ್ತಿ ಫೋಕಸ್ ಮಾಡೋದನ್ನ ಮಾಡಿದ್ದಾರೆ. ಸೊ ಇಷ್ಟು ಸಾಕು ಅದ್ರ ಬಗ್ಗೆ. RSVC, ಇಟ್ ಈಸ್ ಇನ್ ಹರಿಯಾಣದಲ್ಲಿ ಮಾಡಿರುವಂತಹ ಒಂದು ಯೋಜನೆ. ಯಾವ ಕಾರಣಕ್ಕೆ? ಲಾಂಗ್ ಟರ್ಮ್ ಟೆಕ್ನಾಲಜಿ ಸಪೋರ್ಟ್. ಟೆಕ್ನಾಲಜಿ ಅಂತ ಅಂದ್ರೆ ಕಂಪ್ಯೂಟರ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು. ಆಮೇಲೆ ಅಮೆಜಾನ್, ಮಾರ್ಕೆಟ್ ಮಿರ್ಚಿ,
ಅವುಗಳ ಮುಖಾಂತರ ಮಾರ್ಕೆಟ್ ವ್ಯವಸ್ಥೆಯನ್ನು ಮಾಡಿಕೊಡೋದು. ಎಂಪವರ್ ವಿಮೆನ್ ಆಂಟರ್ಪ್ರಿನರ್ಸ್, ಮಹಿಳಾ ಉದ್ಯಮಿಗಳಿಗೂ ಕೂಡ ಸಪೋರ್ಟ್ ಮಾಡೋದು. ಸರಿ, ದೆನ್ ವಾಟ್ ಆರ್ ದ ಗವರ್ಮೆಂಟ್ ಇನಿಷಿಯೇಟಿವ್ಸ್ ಫಾರ್ ಟೆಕ್ನಾಲಜಿ? ಸರ್ಕಾರದ ಕ್ರಮಗಳೇನಿದೆ ಅಂತ ನೋಡಿದಾಗ ರೂರಲ್ ಏರಿಯಾಸ್ ನಲ್ಲಿ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಫಾರ್ ರೂರಲ್ ಏರಿಯಾಸ್ ತಾರಾನು ಅಂತ ಪ್ರೋಗ್ರಾಮ್ ಇದೆ. ಈ ಶ್ರಮ ಪ್ಲಾಟ್ಫಾರ್ಮ್ ಇದೆ. ಪ್ರೊವೈಡ್ಸ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಆಕ್ಸೆಸ್ ಟು ಬೆನಿಫಿಟ್ಸ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ. ಈ ಶ್ರಮ ಪ್ಲಾಟ್ಫಾರ್ಮ್ ನಲ್ಲಿ ಅನ್ಆರ್ಗನೈಸ್ಡ್ ವರ್ಕರ್ ಇರ್ತಾರಲ್ಲ ಇವರಿಗೆ ಬೆನಿಫಿಟ್ ಮತ್ತು ಸೋಷಿಯಲ್ ಸೆಕ್ಯೂರಿಟಿಯನ್ನು ಕೊಡುತ್ತೆ. ಸೋಷಿಯಲ್ ಸೆಕ್ಯೂರಿಟಿ ಮೇ ಬಿ ಇನ್ಶೂರೆನ್ಸ್ ಇರ್ಬೋದು, ಅವರಿಗೆ ಏನಾದ್ರು ಸಮಸ್ಯೆಗಳಾದಾಗ ಪರಿಹಾರ ಕೊಡೋದು. ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ಅಂದ್ರೆ ಕಟ್ಟಡ ಕಾರ್ಮಿಕರು, ಈ ಬಿಲ್ಡಿಂಗ್ ವರ್ಕರ್ಸ್ ಎಲ್ಲ ಇರ್ತಾರಲ್ಲ ಅವರು. ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮಾಡಿದ್ದಾರೆ ದೇಶ ತುಂಬಾ ಎಲ್ಲ ವೈಫೈ. ಹೌ? ಬೈ ಕನೆಕ್ಟಿಂಗ್ ದ ಗ್ರಾಮ ಪಂಚಾಯತ್ ಥ್ರೂ ಆಪ್ಟಿಕಲ್ ಫೈಬರ್ ಕೇಬಲ್ಸ್, OFC ಕೇಬಲ್, ಇಂಟರ್ನೆಟ್ ಅನ್ನ ಕೊಡೋದು. OFC ಕೇಬಲ್ ಅಂತ ಬರುತ್ತೆ, ಈಗ ಇದೆ ನೋಡ್ರಿ ನಮ್ದು ವೈಫೈ. ಇದರಲ್ಲಿ ಯಾವ ತರ ಇದೆ? OFC ಕೇಬಲ್ ಇರುತ್ತೆ. ಇದರಲ್ಲಿ ತಾಮ್ರ ಇರುತ್ತೆ, ಅದು ಮೇಜರ್ ಇರೋದು OFC ಕೇಬಲ್. ಸ್ಪೀಡ್ ಬರುತ್ತೆ ಇಂಟರ್ನೆಟ್. ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ ಮಾಡರ್ನೈಸೇಷನ್ ಪ್ರೋಗ್ರಾಮ್, ಲ್ಯಾಂಡ್ ರೆಕಾರ್ಡ್ಸ್ ಅನ್ನ ಡಿಜಿಟಲೀಕರಣ, ಮೊನ್ನೆ ಹೇಳಿದೀನಿ ಇದನ್ನ, ಆ ತರ ಮಾಡೋದು. ದೆನ್ ರೋಲ್ ಆಫ್ ಟೆಕ್ನಾಲಜಿ ಇನ್ ರೂರಲ್ ಗ್ರೋತ್, ಗ್ರಾಮಗಳ ಅಭಿವೃದ್ಧಿಯಲ್ಲಿ ಟೆಕ್ನಾಲಜಿ ಪಾತ್ರ ಹೇಗಿದೆ ಅಂತ ನೋಡಿದಾಗ ಫಸ್ಟ್ ಒನ್ ಈ ನಾಮ್ ಅನ್ನುವಂತ ಒಂದು ವ್ಯವಸ್ಥೆ ಇದೆ. ಇದರಲ್ಲಿ ಮಾರ್ಕೆಟ್ಸ್, ರೈತರ ಮಾರುಕಟ್ಟೆಗಳು, ದೇ ಕ್ಯಾನ್ ಸೆಲ್ ದೇರ್ ಪ್ರಾಡಕ್ಟ್ಸ್, ಫಾರ್ಮರ್ಸ್ ಕ್ಯಾನ್ ಸೆಲ್ ದೇರ್ ಪ್ರಾಡಕ್ಟ್ಸ್. E-commerce and 3D printing will help small businesses in rural area. And PM E-Vidya and Swayam offer online education and improving access to quality learning. ನೀವು ಎಕ್ಸಾಮ್ ನಲ್ಲಿ ಭಾರತ ಸರ್ಕಾರ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಯೂಸ್ ಮಾಡಿದಾಗ ಯು ಶುಡ್ ನಾಟ್ ರೈಟ್ ಜಸ್ಟ್ ದೀಸ್ ಸ್ಕೀಮ್ ನೇಮ್ಸ್, ಯು ಹ್ಯಾವ್ ಟು ರೈಟ್ ವಾಟ್ ದೇ ಆರ್ ಡೂಯಿಂಗ್. ಆ ಸ್ಕೀಮ್ ಗಳಿಂದ ಏನಾಗ್ತಾ ಇದೆ. ಯು ಶುಡ್ ನಾಟ್ ರೈಟ್ ಜಸ್ಟ್ PM ಕಿಸಾನ್, ಯು ಹ್ಯಾವ್ ಟು ರೈಟ್ ಗವರ್ಮೆಂಟ್ ಸಪೋರ್ಟಿಂಗ್ by giving 6,000 rupees every year. Then direct benefit program, PM Jan Dhan Yojana, cashless transfers, reducing fraud. ಅದರಿಂದ ಏನಾಗ್ತಾ ಇದೆ ಅದನ್ನು ಬರೆಯುವ, reducing fraud. Then water management, national program on aquifer mapping and management, ನೀರನ್ನು ಕೂಡ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. Then we have global capability center, ಸ್ವರೈಲ್ ಅಪ್ಲಿಕೇಶನ್. ಒಂದು 10 ನಿಮಿಷ ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡೋಣ. ಆನ್ಲೈನ್ ಅವ್ರಿಗೆ ಅರ್ಥ ಆಗ್ತಾ ಇದೆ?
ಯಾವ್ದು ಸರ್? ಹ್ಮ್. Okay, we will continue. Global Capability Centers. ಏನಿದೆ ನೋಡೋಣ. Madhya Pradesh has become first in the country to bring dedicated global capability center policy. Dedicated means ಸ್ಪೆಸಿಫಿಕಲಿ, ಅದಕ್ಕೋಸ್ಕರನೇ. ಏನು ನೋಡೋಣ ಇದು. ಅಬೌಟ್ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್. ಏನು ಹೆಂಗ್ ಮಾಡ್ತಾ ನಾನು. Global capability centers are designed to leverage global talent pools and technology advancement to enhance organizational capabilities and drive business transformation. India's GCC are emerging as strategic hubs, reshaping Indian corporate landscape while influencing global business dynamics. ಅಂದ್ರೆ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ ಅನ್ನ ಮಧ್ಯಪ್ರದೇಶ ಇತ್ತೀಚೆಗೆ ಆರಂಭ ಮಾಡಿದೆ. ಎಲ್ಲ ಸೇರಿ ಒಂದೇ ಕಡೆ. ದೇ ವಾಂಟ್ ಟು ಮೇಕ್ ಅ ಹಬ್. ಹಬ್ ಮೀನ್ಸ್ ಎವ್ರಿಥಿಂಗ್ ವಿಲ್ ಬಿ ಅವೈಲೇಬಲ್ ಅಟ್ ಒನ್ ಪ್ಲೇಸ್. ಓಕೆ, ರಿಮೆಂಬರ್ ದಟ್. Dedicated global capabilities hub
ಆರ್ ಸೆಂಟರ್ ಸ್ಟಾರ್ಟೆಡ್ ಇನ್ ಮಧ್ಯಪ್ರದೇಶ್. ಅಷ್ಟು ಒಂದು ಪಾಲಿಸಿನ ಮಾಡಿದ್ದಾರೆ ಅವರು ಅದಕ್ಕೆ. ದೇ ಬ್ರಾಟ್ ಅ ಪಾಲಿಸಿ ಆನ್ ಇಟ್. ಅಷ್ಟು ಸಾಕು, ನಾಟ್ ಮೋರ್ ದನ್ ದಟ್. ದೆನ್ ಸ್ವರೈಲ್ ಅಪ್ಲಿಕೇಶನ್, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಮಿನಿಸ್ಟ್ರಿ ಸಚಿವಾಲಯದವರು ಈ ಒಂದು ಅಪ್ಲಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಸ್ವರೈಲ್ ಸೂಪರ್ ಆಪ್, ಒನ್ ಸ್ಟಾಪ್ ಸೊಲ್ಯೂಷನ್ ಟು ಸ್ಟ್ರೀಮ್ ಲೈನ್ ವೇರಿಯಸ್ ರೈಲ್ವೆ ಸರ್ವಿಸಸ್. ರೈಲ್ವೆ ಸರ್ವಿಸ್ಗಳನ್ನ ಇದರಲ್ಲಿ ಕೊಡ್ತಾರ ಅವರು. ಓಕೆ, ಇದರಲ್ಲಿ ರೈಲ್ವೆ ಸರ್ವಿಸಸ್ಗಳು ಸಿಗೋದಿದೆ. ದೆನ್ ಅಬೌಟ್ ಸ್ವರೈಲ್, ರಿಸರ್ವ್ ಟಿಕೆಟ್ ಬುಕಿಂಗ್, ಟಿಕೆಟ್ ಬುಕಿಂಗ್ ಮಾಡೋದು, ಅನ್ರಿಸರ್ವ್ ಟಿಕೆಟ್ ಕೂಡ ಸಿಗುತ್ತೆ ಇದರಲ್ಲಿ. ಅಂಡ್ ಆಲ್ಸೋ ವಿ ಕ್ಯಾನ್ ಗೆಟ್ ಪ್ಲಾಟ್ಫಾರ್ಮ್ ಟಿಕೆಟ್, ಪ್ಲಾಟ್ಫಾರ್ಮ್ ಟಿಕೆಟ್ ಕೂಡ ಸಿಗುತ್ತೆ. ಡೆವಲಪ್ಡ್ ಬೈ ಸೆಂಟರ್ ಫಾರ್ ರೈಲ್ವೆ ಇನ್ಫಾರ್ಮೇಶನ್ ಸಿಸ್ಟಮ್ಸ್, ಕ್ರಿಸ್ ಆರ್ CRIS ನವರು. ಪ್ಲಾಟ್ಫಾರ್ಮ್ ಟಿಕೆಟ್ ಅಂದ್ರೆ ಏನ್ ಗೊತ್ತಾ? ವಾಟ್ ಈಸ್ ಪ್ಲಾಟ್ಫಾರ್ಮ್ ಟಿಕೆಟ್? ಬಸವರಾಜ್ ಅವರ ಗೊತ್ತಾ ಪ್ಲಾಟ್ಫಾರ್ಮ್ ಟಿಕೆಟ್? ಪ್ಲಾಟ್ಫಾರ್ಮ್ ಟಿಕೆಟ್ ಅಂದ್ರೆ, ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಸ್ಟ್ಯಾಂಡ್ ತರ ಹೋಗೋಕ್ ನಡೆಯಲ್ಲ ಎಲ್ರು. ಎವ್ರಿ ಒನ್ ಈಸ್ ನಾಟ್ ಅಲೌಡ್ ಟು ಎಂಟರ್ ರೈಲ್ವೆ ಸ್ಟೇಷನ್. ವಿ ಹ್ಯಾವ್ ಟು ಟೇಕ್ ಪ್ಲಾಟ್ಫಾರ್ಮ್ ಟಿಕೆಟ್. ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡು ಅಲ್ಲಿ ಒಳಗಡೆ ಹೋಗ್ಬೇಕು ನಾವು, ಅದನ್ನ ಪ್ಲಾಟ್ಫಾರ್ಮ್ ಟಿಕೆಟ್ ಅಂತ ಕರಿತೀವಿ. ಓಕೆ, ಆಮೇಲೆ ಎರಟ್ಟ ಅಂತ ಕೊಟ್ಟಿದ್ದಾರೆ. ಎರಟ್ಟ ಮೀನ್ಸ್ ತಿದ್ದುಪಡಿ. ಓಕೆ, ಹಿಂದಿನ ಮ್ಯಾಗಝಿನ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಅದನ್ನ ಅವ್ರು ತಿದ್ದುಪಡಿ ಮಾಡಿ ಕೊಟ್ಟಿರ್ತಾರೆ. ಇಲ್ಲಿ ನಾವು ಜನವರಿ ಕವರ್ ಮಾಡಿಲ್ಲ, ಸೊ ಹಾಗಾಗಿ ಇದು ನಮಗೆ ಸದ್ಯಕ್ಕೆ ಅಗತ್ಯ ಇಲ್ಲ. ನೋ ನೀಡ್ ಟು ಸ್ಟಡಿ ದಿಸ್. ಓಕೆ, ಆನ್ಲೈನ್ ನವರು ಇದು ನಾನು ಮಾಡುವಂತ ಮ್ಯಾಗಝಿನ್ ಎಲ್ಲಿರುತ್ತೆ ನಿಮಗೆ ಅಂತ ಅಂದ್ರೆ, ವಿಷನ್ ಮ್ಯಾಗಝಿನ್ ಅಂತ ಒಂದಿದೆ. ವಿಷನ್ ಮಂತ್ಲಿ ಮ್ಯಾಗಝಿನ್. ಎಸ್, ಇದು ಇಲ್ಲಿದೆ ನೋಡ್ರಿ. ವಿಷನ್ ಅಂತ ಕನ್ನಡದಲ್ಲಿ ಸರ್ಚ್ ಮಾಡ್ರಿ, ಅಥವಾ ನಾನು ಲಿಂಕ್ ಶೇರ್ ಮಾಡಿರ್ತೀನಿ ನಿಮಗೆ. ಕಾಪಿ ಲಿಂಕ್ ಅಲ್ಲಿ ಜಾಯಿನ್ ಆಗ್ರಿ. ಅಲ್ಲಿ PDF ಗಳನ್ನ ನಾವು ಶೇರ್ ಮಾಡ್ತಾ ಇರ್ತೀವಿ. ಯು ಕ್ಯಾನ್ ರೆಫರ್ PDFs ಫ್ರಮ್ ಹಿಯರ್. ಕಳಿಸೇ ಇಲ್ಲ, ನಾವು ಕಳಿಸ್ಬೇಕು. ನೋಡ್ರಿ, ಪಾಂಚೈನದಲ್ಲಿ ಬಹಳಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ಎಲ್ಲ ಫಾಲೋ ಮಾಡೋದು ನಿಮಗೆ ಬಿಟ್ಟಿರೋದು, ಮಿಸ್ ಮಾಡೋ ಹಾಗಿಲ್ಲ. ಓಕೆ, ಎಸ್ಟರ್ಡೇ ಐ ಸೆಂಟ್ ಯು ಸಮ್ ಲಿಂಕ್ಸ್ ಹಿಯರ್. ದಿಸ್ ಈಸ್ ಅವರ್ ಮೇನ್ ಟೆಲಿಗ್ರಾಮ್ ಚಾನಲ್. We have to follow this. This is Kannada Literature for Kannada students, Literature Student main YouTube channel and Current Affairs YouTube channel. Following is your duty. ಅಲ್ಲೂ ಕೂಡ ಮಾಹಿತಿ ಕೊಡ್ತಾ ಇರ್ತೀವಿ. ಎಲ್ಲಾ ಕ್ಲಾಸ್ ಅಲ್ಲೇ ಕವರ್ ಆಗಲ್ಲ. ಆಮೇಲೆ ಸರ್ ನಮಗೆ ಇದನ್ನ ಹೇಳಿಲ್ಲ ನೋಡ್ರಿ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಕಂಪಲ್ಸರಿ ಫಾಲೋ ದ್ಯಾಟ್. ಆ ವಿಷನ್ ಮ್ಯಾಗಝಿನ್ ನಲ್ಲಿ ವಿಷನ್ ಅಲ್ಲಿ PDF ಅನ್ನ ಅಪ್ಲೋಡ್ ಮಾಡ್ತೀನಿ ಇರ್ರಿ. February 2. Feb 2, Feb 3. Then we have new chapter security. ಸೆಕ್ಯೂರಿಟಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ರೀಜನಲಿಸಮ್ ಅನ್ನುವಂತ ಒಂದು ಟಾಪಿಕ್ ಬಂದಿದೆ ಇಲ್ಲಿ. ಇಟ್ ಈಸ್ ಮೆನ್ಷನ್ಡ್ ಇನ್ ಮೇನ್ಸ್ ಸಿಲೆಬಸ್. UPSCಯ ಮೇನ್ಸ್ ಸಿಲೆಬಸ್ ನಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಆಗಿದೆ. ಪಾಂಜನೆ ಇನ್ಫಾರ್ಮೇಶನ್ ಗ್ರೂಪ್ ಅಲ್ಲಿರೋ ಎಲ್ಲ ಮಾಹಿತಿ ನೋಡಿದಿರಿ? ಮುದಿಯಪ್ಪ ಜಾಯಿನ್ ಇದೀರಿ ಇದರಲ್ಲಿ? ಪಾಂಜನೆ ಇನ್ಫಾರ್ಮೇಶನ್ ಅಲ್ಲಿ ಇಲ್ಲ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಲಿಂಕ್ ಕಳಿಸ್ತೀನಿ, ಆಮೇಲೆ ಜಾಯಿನ್ ಆಗ್ರಿ ಇದನ್ನ.
ಬಸವರಾಜ್ ನೋಡಿದಿರಿ ಇದ್ರಲ್ಲಿರೋದು? ಹಾ, ಇಲ್ಲಿ ನೋಡ್ರಿ, ನಾವು ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಹೇಳಿದೀವಿ. ಇಲ್ಲಿ 2 ಗಂಟೆ ಕ್ಲಾಸ್ ಇದೆ. ಇಲ್ಲೊಂದು ಯಾವುದು, IAS ಪರೀಕ್ಷೆ ಬಗ್ಗೆ ಸಂಪೂರ್ಣ ಮಾಹಿತಿ. ಇದರಲ್ಲಿ ಸಿಲೆಬಸ್ ಕೂಡ ಹೇಳಿದ್ವಿ ನಾವು. ಆ ಸಿಲೆಬಸ್ ನಲ್ಲಿ ಇದೊಂದು ಟಾಪಿಕ್ ಬರುತ್ತೆ, ರೀಜನಲಿಸಂ ಅಂತ. ಓಕೆ, ನಾವು ಕೊಟ್ಟರು ಎಲ್ಲಾ ಮಾಹಿತಿಗಳನ್ನ ನೋಡ್ತಾ ಇರ್ರಿ, ಯಾವ್ದು ಮಿಸ್ ಮಾಡ್ಬೇಡ್ರಿ. ಒಂದು ಮಿಸ್ ಮಾಡಿದ್ರೆ ಆಮೇಲೆ ಮಿಸ್ ಆಗುತ್ತೆ ಎಲ್ಲ ನಿಮ್ದು. ಓಕೆ, ರೀಜನಲಿಸಂ ಅಂತ ಕನ್ನಡದಲ್ಲಿ ಪ್ರಾದೇಶಿಕತೆ ಅಂದ್ರೆ ದೇಶಕ್ಕಿಂತ ನಮ್ ಏರಿಯಾ, ಫೋಕಸಿಂಗ್ ಆನ್ ಅವರ್ ಏರಿಯಾ. ಫಾರ್ ಎಕ್ಸಾಂಪಲ್, ಕನ್ನಡವರು ಒಗ್ಗಟ್ಟಾಗೋದು, ತಮಿಳಿಯನ್ಸ್ ಅವರೆಲ್ಲ ಒಗ್ಗಟ್ಟಾಗಿ ದೇಶ ಬೇರೆ, ದೇಶಕ್ಕಿಂತ ನಮ್ಮ ರಾಜ್ಯ ಮೊದಲು ಅನ್ನೋದನ್ನ ನಾವೇನಂತ ಕರಿತೀವಿ, ಪ್ರಾದೇಶಿಕತೆ ಅಂತ ಕರಿಬಹುದು. ಓಕೆ, ಎಕ್ಸ್ಟ್ರೀಮ್ ರೀಜನಲಿಸಂ ಅಂತ ಅನ್ಬೋದು. ಯಾಕೆ ಸುದ್ದಿಯಲ್ಲಿದೆ? ರೀಸೆಂಟ್ಲಿ ವೈಸ್ ಪ್ರೆಸಿಡೆಂಟ್ ರೇಸ್ಡ್ ಕನ್ಸರ್ನ್ ಅಬೌಟ್ ಫೋರ್ಸಸ್ ದ್ಯಾಟ್ ಆರ್ ಟ್ರೈಂಗ್ ಟು ಕ್ರಿಯೇಟ್ ಕ್ಲಾಶಸ್ ಬಿಟ್ವೀನ್ ನ್ಯಾಷನಲಿಸಂ ಅಂಡ್ ರೀಜನಲಿಸಂ. ಇತ್ತೀಚೆಗೆ ಕೆಲವೊಬ್ರು ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆಯ ವಿರುದ್ಧ ಕೆಲವೊಂದು ಕ್ಲಾಶಸ್ ಅನ್ನ, ಜಗಳಗಳನ್ನ ತಂದು ಇಡ್ತಾ ಇದಾರೆ ಅಂತ ಯಾರು ಹೇಳಿದ್ದಾರೆ? ವೈಸ್ ಪ್ರೆಸಿಡೆಂಟ್. ಯಾರು ವೈಸ್ ಪ್ರೆಸಿಡೆಂಟ್? ಯಾರಿದ್ದಾರೆ? ಧನಕರ್ ಅವರು ಅಲ್ವಾ? ತಮ್ಮ ಕೆಲಸ ಬಿಟ್ಟು ಉಳಿದಿರೋದೆಲ್ಲ ಚೆನ್ನಾಗಿ ಮಾಡ್ತಾರ ಅವ್ರು. ಓಕೆ, ಈ ಉದ್ದೇಶ ಪೂರ್ವಕವಾಗಿ ಅವ್ರನ್ನ ಏನ್ ಮಾಡ್ಲಾಗಿದೆ? ಉಪರಾಷ್ಟ್ರಪತಿಯನ್ನಾಗಿ ಮಾಡ್ಲಾಗಿದೆ. ಹಿ ಇಸ್ ನಾಟ್ ಅ ಗುಡ್ ಪರ್ಸನ್. ವೆಂಕಯ್ಯ ನಾಯ್ಡು ಅವರು ಇದ್ರು ನೋಡ್ರಿ, ಹಿ ವಾಸ್ ಅ ಗುಡ್ ಪರ್ಸನ್. ದಿಸ್ ಧನಕರ್ ಇಸ್ ನಾಟ್ ದಟ್ ಪರ್ಸನ್. ಹಿ ಇಂಟರ್ಫಿಯರ್ಸ್ ಇನ್ ಎವ್ರಿಥಿಂಗ್. ಎಲ್ಲದರಲ್ಲೂ ತಲೆ ಹಾಕೋದವ್ರದ್ದು. ಸುಪ್ರೀಂ ಕೋರ್ಟ್ ಅನ್ನು ಟೀಕೆ ಮಾಡೋದು ಆ ಕೆಲಸ. ಎಷ್ಟು ತರ ಇದೆ ರೀಜನಲಿಸಮ್ಸ್? ಸಿ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ರೀಡ್ ಒನ್ಸ್, ಅಂಡರ್ಸ್ಟ್ಯಾಂಡ್ ಅಂಡ್ ಮೇಕ್ ನೋಟ್ಸ್. ಇದನ್ನ ನೋಟ್ಸ್ ಮಾಡ್ಕೊಳ್ಬೇಡ್ರಿ. ನೋ ನೀಡ್ ಟು ಮೇಕ್ ನೋಟ್ಸ್. ರಿಮೆಂಬರ್ ಇನ್ ಯುವರ್ ಮೈಂಡ್. ನಿಮ್ ಮೈಂಡ್ ಅಲ್ಲಿ ನೆನ್ಪಿಟ್ಕೊಳ್ಳೋದು. ರೀಜನಲಿಸಂ, ಪ್ರಾದೇಶಿಕತೆಗೆ ಎಷ್ಟು ವ್ಯತ್ಯಾಸ ಇದೆ, ಯಾವ ತರ ಇದೆ? ಸೆಸೆಷನಿಸಂ. ಸೆಸೆಷನ್ ಅಂತ ಅಂದ್ರೆ ಏನು? ಪ್ರತ್ಯೇಕವಾದ. ಓಕೆ, ಅಥವಾ ಪ್ರತ್ಯೇಕ ಅಂದ್ರೆ ಇಲ್ಲಿ ಸೆಪರೇಟಿಸಂ ಇದೆ, ಅಥವಾ ಒಡಕು ಅಂತ ಅನ್ಬೋದು ಇದಕ್ಕೆ. ಒಡಕುವಾದ ಅಥವಾ ಅಲ್ಲಿ ಪ್ರತ್ಯೇಕ ಇದೆ, ಸೆಪರೇಟ್ ಅಂದ್ರೆ ವಿಡ್ರಾ ಫ್ರಮ್ ದ ಯೂನಿಯನ್. ನಮಗೆ ಭಾರತ ಬಿಟ್ಟು ಬೇರೆ ದೇಶ ಮಾಡ್ಕೊಡ್ರಿ. ಎಲ್ಲಿ ಬರುತ್ತೆ ಇದು? ಜಮ್ಮು ಅಂಡ್ ಕಾಶ್ಮೀರ, ಮಣಿಪುರದಲ್ಲಿ. ರಿಮೆಂಬರ್ ದಿಸ್. ಅವ್ರೇನ್ ಬೇಡಿಕೆ ಇಡ್ತಾರೆ ಜಮ್ಮು ಕಾಶ್ಮೀರ ಮತ್ತು ಮಣಿಪುರದವರು? ಗಿವ್ ಅಸ್ ಎ ಸೆಪರೇಟ್ ಕಂಟ್ರಿ. ರಿಮೆಂಬರ್ ದಿಸ್ ಪಾಯಿಂಟ್. ದೆನ್ ಸೆಪರೇಟಿಸಂ. ಬೋಡೋಲ್ಯಾಂಡ್ ಮೂವ್ಮೆಂಟ್ ಇನ್ ಅಸ್ಸಾಂ. ಅಲ್ಲಿ ಬೋಡೋ ಅನ್ನುವಂತ ಒಂದು ಜನಾಂಗ ಇದೆ. ಬೋಡೋ ಪೀಪಲ್ ಆಸ್ ಸೆಪರೇಟ್ ಸ್ಟೇಟ್ ಇನ್ ಅಸ್ಸಾಂ. ನಮಗೆ ಅಸ್ಸಾಂ ರಾಜ್ಯ ಬೇಡ, ಇನ್ ಅಸ್ಸಾಂ ಇಟ್ ಸೆಲ್ಫ್ ವಿ ಮೇಕ್ ಅ ಸೆಪರೇಟ್ ಸ್ಟೇಟ್ ಫಾರ್ ಅಸ್. ಇದನ್ನೇನಂತ ಕರಿತೀವಿ? ಸೆಪರೇಟಿಸಂ. ಅಂಡ್ ಗೂರ್ಖಾಲ್ಯಾಂಡ್ ಇನ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಅಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಗೂರ್ಖಾಗಳು ಏನ್ ಮಾಡ್ತಾರೆ? ನಮ್ಗೊಂದು ಸೆಪರೇಟ್ ಗೂರ್ಖಾಲ್ಯಾಂಡ್ ಮಾಡ್ಕೊಡ್ರಿ, ಒಂದು ರಾಜ್ಯ ಅಂತ ಕೇಳ್ತಾರೆ. ಖಲಿಸ್ತಾನಿ ಮೂವ್ಮೆಂಟ್ ಇನ್ ಪಂಜಾಬ್. ಇದನ್ನ ಇಲ್ಲಿ ಯಾಕೆ ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ. ದೇ ಆಲ್ಸೋ ಡಿಮ್ಯಾಂಡ್ ಸೆಪರೇಟ್ ಕಂಟ್ರಿ. ನಮಗೂ ಪ್ರತ್ಯೇಕ ಕಂಟ್ರಿ ಕೊಡ್ರಿ ಅಂತ ಹೇಳ್ತಾರ ಅವ್ರು. ದೆನ್ ಡಿಮ್ಯಾಂಡ್ ಫಾರ್ ಆಟೋನಾಮಿ. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ? ನಮಗೆ ಫುಲ್ ಸ್ಟೇಟಸ್ ಕೊಡ್ರಿ. ಈಗಾಗಲೇ ಡೆಲ್ಲಿ ಇಸ್ ಅ ಸ್ಟೇಟ್, ಬಟ್ ಡೆಲ್ಲಿ ಚೀಫ್ ಮಿನಿಸ್ಟರ್ ಡಸಂಟ್ ಹ್ಯಾವ್ ಕಂಪ್ಲೀಟ್ ಪವರ್ ಬಿಕಾಸ್ ಡೆಲ್ಲಿ ಇಸ್ ನಾಟ್ ಅ ಕಂಪ್ಲೀಟ್ ಸ್ಟೇಟ್. ಸೊ ಡೆಲ್ಲಿ ಡಿಮ್ಯಾಂಡ್ಸ್ ಕಂಪ್ಲೀಟ್ ಆಟೋನಾಮಿ. ಸಂಪೂರ್ಣ ಸ್ವಾತಂತ್ರ್ಯ ನಮಗೆ ಕೊಡ್ರಿ ಅಂತ ಕೇಳ್ತಾರೆ. ಡೆಲ್ಲಿ ಪೊಲೀಸರು ಯಾರ ಅಂಡರ್ ಅಲ್ಲಿ ಬರ್ತಾರೆ? ಹೋಮ್ ಮಿನಿಸ್ಟ್ರಿ. ಅಲ್ಲಿ ಹೋಮ್ ಮಿನಿಸ್ಟ್ರಿ ಎಲ್ಲಿ ಬರ್ತಾರೆ ಅವರು? ಸೆಂಟ್ರಲ್. ಜಮ್ಮು ಕಾಶ್ಮೀರ ಆಲ್ಸೋ. ಓಕೆ, ಈಗ ಮಾಡಿದ್ದಾರೆ ಅದನ್ನ. ದೆನ್ supra state regionalism. It arises from shared interest among people resting is multiple states with ethnic regionalism and eastern parts of India serving an example. Supra state regionalism means some different states demanding separate facilities. ಏನ್ ಮಾಡ್ತಾರೆ? ನಾರ್ತ್ ಈಸ್ಟ್ ಇಲ್ಲಿರುವಂತ ರಾಜ್ಯಗಳು, ಈಶಾನ್ಯ ರಾಜ್ಯಗಳು ಸೇರ್ಕೊಂಡು ಒಂದು ಬೇಡಿಕೆ ಇಡೋದು, ಡಿಮ್ಯಾಂಡಿಂಗ್ ಫಾರ್ ಡೆವಲಪ್ಮೆಂಟ್, ಆ ತರ. ಓಕೆ, ದೆನ್ ಇಂಟರ್ಸ್ಟೇಟ್ ಅಂಡ್ ಇಂಟ್ರಾಸ್ಟೇಟ್ ರೀಜನಲಿಸಂ. ಇಂಟರ್ಸ್ಟೇಟ್ ಅಂದ್ರೆ ರಾಜ್ಯಗಳ ನಡುವೆ, ಇಂಟ್ರಾಸ್ಟೇಟ್ ಅಂದ್ರೆ ರಾಜ್ಯದ ಒಳಗಡೆ. ಫಾರ್ ಎಕ್ಸಾಂಪಲ್, ಇಂಟ್ರಾಸ್ಟೇಟ್ ಗೆ ಎಕ್ಸಾಂಪಲ್ ನಾರ್ತ್ ಕರ್ನಾಟಕ ಅಂಡ್ ಸೌತ್ ಕರ್ನಾಟಕ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕಕ್ಕೆ ನಮ್ಗೊಂದು ಸೆಪರೇಟ್ ರಾಜ್ಯ ಮಾಡ್ಕೊಡ್ರಿ, ಅಥವಾ ನಮ್ಮ ರಾಜ್ಯವನ್ನ ನಮ್ಮ ಭಾಗವನ್ನು ಅಭಿವೃದ್ಧಿ ಪಡಿಸ್ರಿ ಅನ್ನುವಂತ ರೀತಿಯಲ್ಲಿ ಬೇಡಿಕೆ ಇಡೋದು. ಈ ತರ ಎಲ್ಲ ಏನಿರುತ್ತೆ? ರೀಜನಲಿಸಂ, ಪ್ರತ್ಯೇಕವಾದ ಅಂತ ಇರುತ್ತೆ, ಅಥವಾ ಪ್ರಾದೇಶಿಕತೆ ವಾದ. ಯಾಕೆ ಇದು ಉಂಟಾಗುತ್ತೆ ಹೇಳ್ರಿ? ವೈ ದೇರ್ ಇಸ್ ರೀಜನಲಿಸಂ? ಥಿಂಕ್ ಮಾಡ್ರಿ, ಬರೀ ಕಾಮನ್ ಸೆನ್ಸ್ ಹಾಕ್ರಿ, ನೋಡೋಣ.
ಫಸ್ಟ್ ಒನ್ ಈಸ್ ಲ್ಯಾಕ್ ಆಫ್ ಡೆವಲಪ್ಮೆಂಟ್. ಸೆಕೆಂಡ್, ಹಾ ಅದೇ ಡೆವಲಪ್ಮೆಂಟ್ಗೂ ಅದಕ್ಕೆ ಬಂತು, ಫಿನಾನ್ಷಿಯಲ್ ಸಪೋರ್ಟ್ ಅಂತ ಹೇಳ್ಬೋದು. ಮತ್ತೆ ಅದೆಲ್ಲ ಆಯ್ತು, ಅಭಿವೃದ್ಧಿ ಒಳಗಡೆ ಹೋಯ್ತು. ಹೇಳ್ರಿ. ಹಾ ವೆರಿ ಗುಡ್. ಭಾಷೆ ಆಧಾರದಲ್ಲಿ ರೀಸನಲಿಸಮ್. ಈಗ ಬೆಳಗಾವಿ ಮೊದಲು ಯಾವ ಬೇಡಿಕೆ ಇಡ್ತಾ ಇದ್ರು ಬೆಳಗಾವಿದವರು? ನಾವು ಮಹಾರಾಷ್ಟ್ರಕ್ಕೆ ಸೇರ್ತೀವಿ ಅಂತ ಬೇಡಿಕೆ. ವೈ? ಬಿಕಾಸ್ ಆಫ್ ಲ್ಯಾಂಗ್ವೇಜ್. ಹಾ ನೆಕ್ಸ್ಟ್, ಗೂರ್ಖಾ ಅವ್ರ ಯಾಕೆ ಬೇಡಿಕೆ ಇಡ್ತಾರೆ? ಪಶ್ಚಿಮ ಬಂಗಾಳದಲ್ಲಿ, ಇನ್ ವೆಸ್ಟ್ ಬೆಂಗಾಲ್, ಗೂರ್ಖಾಸ್ ಆರ್ ಡಿಮ್ಯಾಂಡಿಂಗ್ ಸೆಪರೇಟ್ ಸ್ಟೇಟ್. ವೈ? ಹಾ ಜನಾಂಗ ಅಂತ ಹೇಳ್ಬೋದು. ದೇರ್ ಎಥ್ನಿಸಿಟಿ ಜನಾಂಗ. ದೆನ್ ಕಲ್ಚರ್, ಅವ್ರವ್ರ ಸಂಸ್ಕೃತಿ ಬೇರೆ ಇರುತ್ತೆ. ಆ ಕಾರಣಕ್ಕೆ ಕಲ್ಚರ್, ಲ್ಯಾಂಗ್ವೇಜ್, ಡೆವಲಪ್ಮೆಂಟ್, ದೀಸ್ ಆರ್ ದ ಮೇನ್ 3 reasons why regionalism are growing in India ಅಲ್ವಾ? ಆ ತರ ಇಲ್ಲಿದೆ ನೋಡ್ರಿ. ಓಕೆ, ಅವರು ಎಥ್ನಿಕ್, ಅವ್ರ ಜನಾಂಗ, ಭಾಷೆ, ಆರ್ಥಿಕತೆ ಮತ್ತೆ ಸಂಸ್ಕೃತಿ. ನೆನ್ಪು, ಈ 4 ಪಾಯಿಂಟ್ ಕಾಮನ್ ಸೆನ್ಸ್ ಅಲ್ವಾ? ಅದನ್ನೇ ಬಯಾಟ್ ಮಾಡ್ತೀರಿ. ಈಗ ಭಾರತದಲ್ಲಿ ರೀಜನಲಿಸಂ ಯಾಕೆ ಜಾಸ್ತಿ ಆಗುತ್ತದೆ ಅಂತ ಕೇಳಿದ್ರೆ ಬರೀ ಅದನ್ನ ಬಯಾಟ್ ಮಾಡ್ಕೊಳ್ಳೋದಿದೆ? ಏನು ಅಗತ್ಯ ಇಲ್ಲ. ಕಲ್ಚರ್, ನಮ್ ದೇಶದ ಸಂಸ್ಕೃತಿ ಬೇರೆ ಬೇರೆ ಇದೆ, ಭಾಷೆಗಳು ಬೇರೆ ಬೇರೆ ಇದೆ, ಆಮೇಲೆ ಡೆವಲಪ್ಮೆಂಟ್, ಮತ್ತೊಂದು ಜನಾಂಗ. ಇವನ್ನೇ ಬರೆಯೋದು ಮೇನ್ಸ್ ಅಲ್ಲಿ, ಮತ್ತೇನಿಲ್ಲ. ಬಟ್ ಒಂದು ಪ್ರೂಫ್ ಕೊಡೋದು ಕೆಳಗಡೆ. ಈಗ ಭಾಷೆ ಅಂತ ಅಂದ ತಕ್ಷಣ ಬೆಳಗಾವಿಯಲ್ಲಿ, ಕರ್ನಾಟಕದ ಬೆಳಗಾವಿ ಮತ್ತು ಕೇರಳದ ಕಾಸರಗೋಡು ಭಾಷೆಗಾಗಿ ಹೋರಾಟಗಳು ಅಲ್ವಾ? ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಅಂದ್ರೆ ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ವಿರುದ್ಧದ ಬೇಡಿಕೆಗಳು. ಜನಾಂಗ ಅಂತ ಬಂದ್ರೆ ಬೋಡೋಲ್ಯಾಂಡ್, ಯಾರ್ದು? ಗೂರ್ಖಾಗಳದ್ದು. ಆಮೇಲೆ ಮತ್ತೊಂದು ಯಾವ್ದು ಉಳಿತು? ಕಲ್ಚರ್. ಜಾರ್ಖಂಡ್ ನಲ್ಲಿ ಇವ್ರಿಗೆ, ಯಾರಿಗೆ ಟ್ರೈಬ್ಸ್ ಜಾಸ್ತಿ ಇದ್ರು, ಅವ್ರಿಗೆಗೋಸ್ಕರ ಸೆಪರೇಟ್ ರಾಜ್ಯ ಮಾಡ್ದು, ಜಾರ್ಖಂಡ್ ಅನ್ನ ಮಾಡ್ದು. ಇವೆಲ್ಲ ಕಾಮನ್ ಸೆನ್ಸ್ ಇಂದ ನೆನಪಿಟ್ಕೊಳ್ಳೋದು. ಹೇಗೆ? ನ್ಯೂಸ್ ಪೇಪರ್ ಅಲ್ಲೇ ಬರುತ್ತೆ. ಇವಾಗ ಬಾಯ್ಹಾಟ್ ಮಾಡೋವಲ್ಲ ಇವು. ಬಾಯ್ಹಾಟ್ ಮಾಡೋದೆಲ್ಲ ಪ್ರಿಲಿಮ್ಸ್ ನಲ್ಲಿದೆ. ಇವೆಲ್ಲ ಮೇನ್ಸ್ ಟಾಪಿಕ್ಸ್, ಈಸಿಯಾಗಿ ನೆನಪಿಟ್ಕೊಳ್ಳೋದು. ಓಕೆ, ಎವಲ್ಯೂಷನ್ ಭಾರತದಲ್ಲಿ ಯಾವಾಗ ಸ್ಟಾರ್ಟ್ ಆಯ್ತಿದೆ ಜಾಸ್ತಿ ಅಂತ ಅಂದ್ರೆ ಈ ಭಾಷೆಯ ಆಧಾರದ ಮೇಲೆ. Based on linguistic, there was a state organization. Based on that, it started. Okay, Telangana. Why Telangana state was created in India? They demanded for development. ಅಭಿವೃದ್ಧಿಗೋಸ್ಕರ. ಹೇಗೆ ನಮ್ಮ ಉತ್ತರ ಕರ್ನಾಟಕ ಹಿಂದುಳಿದಿದೆಯಲ್ಲ, ತೆಲಂಗಾಣದಲ್ಲಿ ಹೈದರಾಬಾದ್ ಮಾತ್ರ ಬೆಳೆದಿದೆ. Hyderabad city and its surrounded areas developed, but other villages and other taluk districts are not grown that much. And remember, in any country you go, these Karavali or coastal areas very developed. Coastal areas ತುಂಬಾ ಬೆಳೆದಿದೆ. ಓಕೆ, ಬಟ್ ಈ ನಡುವೆ ಇರುವಂತ ದೇಶ ಭಾಗ ಸ್ವಲ್ಪ ಕಡಿಮೆ ಡೆವಲಪ್ ಆಗಿರೋದು. ವೈ? ಇನ್ ಇನಿಷಿಯಲ್ olden days, which was the major ಟ್ರಾನ್ಸ್ಪೋರ್ಟ್, ಯಾವ್ದು ಜಾಸ್ತಿ ಇರ್ತಾ ಇತ್ತು? ಶಿಪ್, ಹಡಗುಗಳಲ್ವಾ? ಈಗಲೂ ಕೂಡ ಅದೇ ಇದೆ. ದೊಡ್ಡ ದೊಡ್ಡ ಪ್ರಾಡಕ್ಟ್ ಬರೋದು ಅಲ್ಲೇ ಅಲ್ವಾ ಮೊದಲು. ಸೊ ಮೋರ್ ಎಂಪ್ಲಾಯ್ಮೆಂಟ್. ಎಜುಕೇಶನ್ ಆಲ್ಸೋ, ದ ಎಜುಕೇಶನ್ ವಾಸ್ ಸ್ಟಾರ್ಟೆಡ್ ದೇರ್ ಇಟ್ ಸೆಲ್ಫ್. ಭಾರತದಲ್ಲಿ ಮೊದಲು ಎಜುಕೇಶನ್ ಆರಂಭ ಆದ್ರೆ ಆ ಭಾಗದಲ್ಲಿ ಜಾಸ್ತಿ. ಇಂಗ್ಲಿಷ್ ಎಲ್ಲ ಸ್ಟಾರ್ಟ್ ಆಗೋದು ಮಂಗಳೂರಲ್ಲಿ ಅಲ್ವಾ? ದಟ್ ಇಸ್ ವೈ ದೇ ಆರ್ ಫಾರ್ವರ್ಡ್ ಟು ಅಸ್. ನಮಗಿಂತ 50 ವರ್ಷ ಹಿಂದೆನೆ ಕಲಿಯೋಕೆ ಸ್ಟಾರ್ಟ್ ಮಾಡಿದಾರೆ ಅವರು. ಆ ಕಾರಣಕ್ಕಾಗಿ. ಓಕೆ, ಇಲ್ಲಿವೆ ನೋಡ್ರಿ. ಲಿಂಗ್ವಿಸ್ಟಿಕ್ ಅಂಡ್ ಕಲ್ಚರಲ್ ಐಡೆಂಟಿಟಿ, ದ್ರಾವಿಡ ಮೂವ್ಮೆಂಟ್ಸ್ ತಮಿಳುನಾಡಿನಲ್ಲಿ ದ್ರಾವಿಡ ಚಳವಳಿ ಅಂತ ನಡೀತು. ಅಂಡ್ ಎಥ್ನೋಸೆಂಟ್ರಿಸಿಸಮ್, ಓಕೆ, ಅವರವರ ಭಾಷೆ. ಆಮೇಲೆ ಇಲ್ಲಿ ನೋಡ್ರಿ, ಮರಾಠಿ ಮನೂಸ್, ಮಣ್ಣಿನ ಮಗ, ಕನ್ನಡಿಗ, ಇನ್ನು ಇಂತ ಎಲ್ಲ ಹೋರಾಟಗಳು. ಟ್ರೈಬಲ್ ಐಡೆಂಟಿಟಿಗಳು, ಓಕೆ, ಬುಡಕಟ್ಟು ಹೋರಾಟಗಳೆಲ್ಲ ಇರಬಹುದು. ಜಾರ್ಖಂಡ್ ಕೂಡ ಅದೇ ಕಾರಣಕ್ಕೆ ರಚನೆ ಆಗಿದೆ. ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್, ಸಂಪನ್ಮೂಲ ಸರಿಯಾಗಿ ಹಂಚಿಕೆ ಆಗದೆ ಇರೋದು. ಗೂರ್ಖಾ ನ್ಯಾಷನಲಿಸ್ಟ್ ಲಿಬರೇಷನ್ ಫೋರಂ ಅಂತ ಒಂದು ಸ್ಟಾರ್ಟ್ ಆಗಿತ್ತು. ಡೆವಲಪ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ತೆಲಂಗಾಣದಲ್ಲಿ ಆಯ್ತು ನೋಡ್ರಿ, ಆ ತರ. ಓಕೆ, ನೀವೊಂದು ಎಕ್ಸಾಂಪಲ್ ಬರಿಬೇಕು ಅದಕ್ಕೆ. ವೆರಿ ಈಸಿ, ವೆರಿ ಇಂಟ್ರೆಸ್ಟಿಂಗ್. ನೀವು ಎಷ್ಟು ತಿಳ್ಕೊಂಡ್ರು ನೋಡ್ರಿ. ಈಗ ಬೇರೆಯವನಿಗೆ ಗೊತ್ತಿರಲ್ಲ ಇದು. ಜಾರ್ಖಂಡ್ ಯಾಕಪ್ಪ ರಚನೆ ಆದದ್ದು? ಅಲ್ಲಿ ಟ್ರೈಬಲ್ ಜನ ಜಾಸ್ತಿ ಇದ್ದಾರೆ, ಬುಡಕಟ್ಟು ಜನ, ಕಾಡಿನಲ್ಲಿರುವಂತ ಜನ ಜಾಸ್ತಿ ಅಲ್ಲಿ, ಅದಕ್ಕೋಸ್ಕರ. ತೆಲಂಗಾಣ ಯಾಕೆ ರಚನೆ ಆಯ್ತು? ಡೆವಲಪ್ಮೆಂಟ್ ಆಗ್ಲಿಲ್ಲ. ಆಮೇಲೆ ಈ ತರ ಎಲ್ಲ ಸಮಸ್ಯೆಗಳು. ದೆನ್ ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ? ವಾಟ್ ವಿ
ಇಂಪ್ಯಾಕ್ಟ್ಸ್ ಆಫ್ ದಿಸ್ ದೇರ್ ಆರ್ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್. ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಒಂದು 4 ಪಾಸಿಟಿವ್, ಒಂದು 4 ನೆಗೆಟಿವ್. ಸ್ಟ್ರೆಂಥನಿಂಗ್ ಫೆಡರಲಿಸಂ, ಇದರಿಂದ ಸಂಯುಕ್ತ ವ್ಯವಸ್ಥೆ ಸ್ಟ್ರಾಂಗ್ ಆಗುತ್ತೆ. ಫೆಡರಲಿಸಂ ವಿಲ್ ಬಿ ಸ್ಟ್ರಾಂಗ್. ಎನ್ಹಾನ್ಸ್ಡ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್, ಎಲ್ರಿಗೂ ಕೂಡ ಅವಕಾಶ ಸಿಗುತ್ತೆ ಚುನಾವಣೆಗಳಲ್ಲಿ ಪಾಲ್ಗೊಳ್ಳೋಕೆ. ಪ್ರಮೋಷನ್ ಆಫ್ ಕಲ್ಚರಲ್ ಡೈವರ್ಸಿಟಿ, ಆಯಾ ರಾಜ್ಯಗಳ ಆಯಾ ಕಲ್ಚರ್ ಮೇಲೆ ನಾವು ರಾಜ್ಯಗಳನ್ನ ಮಾಡಿಕೊಟ್ರೆ ಆಯಾ ಕಲ್ಚರ್ ಜಾಸ್ತಿ ಬೆಳೆಯುತ್ತೆ. ಓಕೆ. ಅಂಡ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಂಡ್ ಇಂಟಿಗ್ರೇಷನ್, ಕಾನ್ಫ್ಲಿಕ್ಟ್ ಏನು ಜಗಳಗಳಾಗ್ತಾ ಇದ್ವಲ್ಲ, ತಕರಾರುಗಳು, ವಾದ ವಿವಾದಗಳು, ದೇ ವಿಲ್ ರೆಡ್ಯೂಸ್ ಆಟೋಮೆಟಿಕಲಿ. ದೆನ್ ವಾಟ್ ಇಸ್ ದ ನೆಗೆಟಿವ್? ಥ್ರೆಟ್ ಟು ನ್ಯಾಷನಲ್ ಯುನಿಟಿ, ದೇಶದ ಏಕತೆಗೆ, ಒಗ್ಗಟ್ಟಿಗೆ ಹೊಡೆತ ಬೀಳುತ್ತೆ ಇದರಿಂದ. ಅವ್ರ ಮುಂದೆ ಎಲ್ಲರೂ ಸೇರ್ಕೊಂಡು ನಮಗೊಂದು ಪ್ರತ್ಯೇಕ, ಈಗ ಕೇಳ್ತಾ ಇದ್ದಾರೆ ಉದಾಹರಣೆಗೆ ದಕ್ಷಿಣ ಭಾರತ ರಾಜ್ಯಗಳು ಸೇರ್ಕೊಂಡು ಕೆಲವೊಬ್ರು ನಮಗೊಂದು ಪ್ರತ್ಯೇಕ ದೇಶ ಮಾಡ್ಕೊಡ್ರಿ ಅಂತ ಬೇಡಿಕೆ ಇಡ್ತಾರೆ. ದ ಸದರ್ನ್ ಸ್ಟೇಟ್ಸ್ ವಿಲ್ ಡಿಮ್ಯಾಂಡ್ ಎ ಸೆಪರೇಟ್ ಸ್ಟೇಟ್, ಸೆಪರೇಟ್ ಕಂಟ್ರಿ, ಆ ತರ ಆಗತ್ತೆ. ದೆನ್ ಇಲ್ಲಿವೆ ನೋಡ್ರಿ, ರೈಸ್ ಆಫ್ ಸೆಸೆಷನಿಸ್ಟ್ ಮೂವ್ಮೆಂಟ್ಸ್, ಬಯಾಸ್ ಅಂಡ್ ಡಿಸ್ಕ್ರಿಮಿನೇಷನ್. ಏನಾಗುತ್ತೆ ಇದರಿಂದ? ಎಲ್ರಿಗೂ ಕೂಡ ಸಮಾನ ಅವಕಾಶ ಸಿಗೋದಿಲ್ಲ. ಬೇರೆ ರಾಜ್ಯದವನು ಯಾರಾದ್ರೂ ಬಂದ್ರೆ ಅವನನ್ನ ಹೊರಗಟ್ಟೋದಾಗಿರ್ಬೋದು, ಆ ತರ. ಇಲ್ಲಿ ಮುಂಬೈನಲ್ಲಿ, ಇನ್ ಮುಂಬೈ ಶಿವಸೇನಾ ಕಾರ್ಯಕರ್ತಾಸ್ ಅಟ್ಯಾಕ್ಡ್ ಬಿಹಾರಿ ಪೀಪಲ್, ಬಿಹಾರದ ವರ್ಕ್ ಮಾಡೋ ಬಂದಿದ್ರಲ್ಲ ಮುಂಬೈಗೆ, ಅವ್ರನ್ನ ಅಟ್ಯಾಕ್ ಮಾಡಿ ಹೊರಗಡೆ ಓಡಿಸಿದ್ರು ಅವ್ರನ್ನ. ಆ ತರ ಎಲ್ಲ ಸಮಸ್ಯೆಗಳಾಗುತ್ತೆ. ಇನ್ ಕರ್ನಾಟಕ ಆಲ್ಸೋ ಇಟ್ ಇಸ್ ಹ್ಯಾಪನಿಂಗ್ ಇನ್ ಬೆಂಗಳೂರು. ಓಕೆ, ಬಿಕಾಸ್ ದ ಪ್ರಾಬ್ಲಮ್ ಈಸ್ ವಿತ್ ದೋಸ್ ಮೈಗ್ರೆಂಟ್ಸ್. ಅವ್ರು ಬಂದಿರೋರು ಇಲ್ಲಿನ ಸಂಸ್ಕೃತಿ ಅಡಾಪ್ಟ್ ಆಗಲ್ಲ. ಓಕೆ, ಅವ್ರು ತಮ್ಮದೇ ನಡ್ಸೋಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂದ್ರೆ ಇಲ್ಲಿರೋ ಆಡಳಿತ ಭಾಷೆ ಯಾವುದು? ವಿಚ್ ಇಸ್ ಅವರ್ ಸ್ಟೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್? ಕರ್ನಾಟಕದ ಯಾವುದು? ಕನ್ನಡ ಪ್ಲಸ್ ಇಂಗ್ಲಿಷ್ ಅಲ್ವಾ? ಅದನ್ನೇ ಮಾತಾಡ್ಬೇಕಲ್ವಾ ಅವರು? ತಮ್ಮದೇ ಮಾತಾಡ್ತೀನಿ ಅಂದ್ರೆ ನಡೆಯಲ್ಲ ಅದು. ದೆನ್ ಪೊಲಿಟಿಕಲ್ ಫ್ರಾಗ್ಮೆಂಟೇಶನ್, ಇಲ್ಲಿ ಏನಾಗತ್ತೆ? ರಾಜಕೀಯ ಅಸ್ಥಿರತೆ ಕೂಡ ಆಗತ್ತೆ. ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಬಹಳಷ್ಟು ಸಂಖ್ಯೆಯಲ್ಲಿ ರಾಜ್ಯಗಳ ರಚನೆ ಆದ್ರೂ ಕೂಡ ಆಡಳಿತ ಸರಿಯಾಗಿ ನಡ್ಸೋಕಾಗಲ್ಲ. ದೇರ್ ವಿಲ್ ಬಿ ಪ್ರಾಬ್ಲಮ್ ಇಫ್ ದೇರ್ ಆರ್ ಮೋರ್ ನಂಬರ್ ಆಫ್ ಸ್ಟೇಟ್ಸ್. ಪ್ರಯಾರಿಟೈಸೇಷನ್ ಆಫ್ ರೀಜನಲ್ ಓವರ್ ನ್ಯಾಷನಲ್ ಇಂಟ್ರೆಸ್ಟ್, ರಾಷ್ಟ್ರೀಯ ಹಿತಾಸಕ್ತಿ ಪಕ್ಕಕ್ಕಿಟ್ಟು ಆಯಾ ಪ್ರಾದೇಶಿಕ ಹಿತಾಸಕ್ತಿ ಕಡೆ ನಾವು ಗಮನ ಕೊಡ್ಬೇಕಾಗತ್ತೆ. ದೀಸ್ ಆರ್ ಆಲ್ ದ ಮೇಜರ್ ಇಶ್ಯೂಸ್. ನಾನು ಕ್ಲಾಸ್ ಅಲ್ಲಿ ಹೇಳುವಾಗಲೇ ಅಂಡರ್ಲೈನ್ ಮಾಡ್ಕೊಡ್ರಿ, ಮನೇಲಿ ಹೋಗಿ ಅದನ್ನೇ ಓದ್ರಿ, ಖಾಲಿ ಕುತ್ಕೊಳ್ಬೇಡ್ರಿ. ಶಬಾಜ್ ಅವ್ರೆ, ಡಬಲ್ ಕೆಲಸ ಆಗತ್ತೆ. ಡಬಲ್ ಟ್ರಿಪಲ್ ಎಲ್ಲ ಕೆಲಸ ಮಾಡಬೇಡ್ರಿ, ನಿಮ್ಗಷ್ಟು ಟೈಮ್ ಇಲ್ಲ. ವೇ ಫಾರ್ವರ್ಡ್, ಉಳಿದಿರೋ ಟೈಮಲ್ಲಿ ಬೇರೆ ನೋಡ್ಕೊಡ್ರಿ, ಮತ್ತೆ ಹೊಸ ಮಾಹಿತಿ ಕಲೀರಿ. ಇದನ್ನ ನಾನ್ ಅಂಡರ್ಲೈನ್ ಮಾಡಿಸಿರೋದ್ಬಿಟ್ಟು ಎಕ್ಸ್ಟ್ರಾ ನೋಡ್ಕೊಡ್ರಿ. ವೇ ಫಾರ್ವರ್ಡ್ ಆಗಾದ್ರೆ ಏನ್ ಮಾಡ್ಬೇಕು? ವಿ ಶುಡ್ ಫೋಕಸ್ ಆನ್ ಇನ್ಕ್ಲೂಸಿವ್ ನ್ಯಾಷನಲ್ ಯೂನಿಟಿ, ಎಲ್ಲರನ್ನ ಸೇರಿಸಿಕೊಂಡೆ ಅಂತರ್ಗತ ರಾಷ್ಟ್ರೀಯ ಒಗ್ಗಟ್ಟನ್ನ ಅಥವಾ ಅಸ್ಮಿತೆಯನ್ನ ನಾವು ಕಾಯ್ದುಕೊಂಡು ಹೋಗ್ಬೇಕು. ಕಲ್ಚರಲ್ ಇಂಟಿಗ್ರೇಷನ್, ಫಾರ್ ಎಕ್ಸಾಂಪಲ್ ಏಕ್ ಭಾರತ್ ಶ್ರೇಷ್ಠ ಭಾರತ್ ಪ್ರೋಗ್ರಾಮ್, ಇಂಥ ಪ್ರೋಗ್ರಾಮ್ಗಳನ್ನ ನಾವು ಸಪೋರ್ಟ್ ಮಾಡಬೇಕು. ಸ್ಟ್ರೆಂಥನಿಂಗ್ ಫೆಡರಲಿಸಂ, ಕೋಆಪರೇಟಿವ್ ಫೆಡರಲಿಸಂ, ಎಲ್ಲರನ್ನ ಸೇರಿಸಿಕೊಂಡು ದೇಶದ ಅಭಿವೃದ್ಧಿ ಕಡೆ ಗಮನ ವಹಿಸಬೇಕು. ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಟಾರ್ಗೆಟೆಡ್ ಪ್ರೋಗ್ರಾಮ್ಸ್, ಫಂಕ್ಷನಿಂಗ್ ಅಟೋನಮಿ, ಆಯಾ ರಾಜ್ಯಗಳಿಗೂ ಕೂಡ ನಾವೇನ್ ಮಾಡಬೇಕು? ಸ್ವಾಯತ್ತತೆಯನ್ನು ಕೊಡ್ತಾ ಹೋಗ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ algorithmic amplification and radicalization. ಏನ್ ಹೇಳ್ರಿ? algorithmic amplification, very interesting topic. UPSC is not a specific exam, it is a general exam. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಟಾಪಿಕ್ ಇದು. ಎಷ್ಟು ಜನ ಇದರಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಅಥವಾ ಇನ್ಸ್ಟಾಗ್ರಾಮ್ ಶಾರ್ಟ್ ನೋಡ್ತೀರಿ? ಹ್ಯಾಂಡ್ ರೈಸ್ ಮಾಡ್ರಿ. ಯೂಟ್ಯೂಬ್ ಶಾರ್ಟ್ಸ್ ಆರ್ ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಯಾವಾಗಾದ್ರೂ ನೋಡ್ತಿರ್ತೀರಲ್ವಾ? ಯಾರು ನೋಡದೆ ಇರೋರಿಲ್ಲ. ಒಂದು ಅಬ್ಸರ್ವ್ ಮಾಡಿದಿರಿ, ಇಫ್ ಯು ಸಿ ಅ ಫುಲ್ ರೀಲ್ ವಿತ್ ರೆಸ್ಪೆಕ್ಟ್ ಟು ಎನಿ ಸಬ್ಜೆಕ್ಟ್ ಆರ್ ಟಾಪಿಕ್, ದ ಸೇಮ್ ಟೈಪ್ ಆಫ್ ಕಂಟೆಂಟ್ ವಿಲ್ ಬಿ ಶೋನ್. ಅದೇ ರೀತಿಯ ಟಾಪಿಕ್ಗಳು ಮತ್ತೆ ವಾಪಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ದಟ್ ಈಸ್ ದ ಪ್ರಾಬ್ಲಮ್ ಹಿಯರ್. ಅದೇ ಆಗ್ತಾ ಇದೆ. ಅಲ್ಗಾರಿದಮ್ ಅದೇನ್ ಮಾಡುತ್ತೆ? ಡೇಟಾ ಏನಿರುತ್ತಲ್ಲ ಅದು ಅಲ್ಗಾರಿದಮಿಕ್ ಆಂಪ್ಲಿಫಿಕೇಶನ್. ಆಂಪ್ಲಿಫಿಕೇಶನ್ ಅಂದ್ರೆ ಹೆಚ್ಚಾಗೋದು. ಅಂದ್ರೆ ಸಿ ಅ ಪರ್ಸನ್ ಹೂ ಈಸ್ creating content which is not good for society or which helps for radicalization. Radicalization ಅಂದ್ರೆ ಏನು? ಕನ್ನಡದಲ್ಲಿ ತೀವ್ರವಾದಕ್ಕೆ ಅವ್ರನ್ನ ತಳ್ಳೋದು. ರೆಡಿಕಲೈಸೇಷನ್ಗೆ ಕನ್ನಡ ಪದ ಯಾರು ಗೊತ್ತಿದೆ? ಆನ್ಲೈನ್ ಅಲ್ಲಿ ನೆನಪು ಬರ್ತಾ ಇಲ್ಲ ನನಗೆ. ಅಂದ್ರೆ ಬ್ರೈನ್ ವಾಶ್ ಮಾಡೋ ಒಂದು ರೀತಿ. ಇಟ್ ಈಸ್ ನಥಿಂಗ್ ಬಟ್ ಬ್ರೈನ್ ವಾಷಿಂಗ್ ಆರ್ ಟೇಕಿಂಗ್ ಅ ಪರ್ಸನ್ ಟು ಅ ಸರ್ಟೇನ್ ಪ್ರಿನ್ಸಿಪಲ್ಸ್, ಕೆಲವೊಂದು ಸಿದ್ಧಾಂತಗಳಿಗೆ ಅವ್ನು ತಗೊಂಡು ಹೋಗೋದು. ಫಾರ್ ಎಕ್ಸಾಂಪಲ್ ಹಿಂದುತ್ವ,
ಆರ್ ಇಸ್ಲಾಮಿಸಮ್ ಆರ್ ಎನಿ ಟೆರರಿಸಮ್ ಅದನ್ನೆಲ್ಲ ತಗೊಂಡು ಹೋಗೋದು. ಏನ್ ಮಾಡ್ತಾರೆ, ಅ ಪರ್ಸನ್ ವಿಲ್ ಕ್ರಿಯೇಟ್ ಅ reel or a story or a post, okay, that will enhance the likes, comments and shares. Why? ಹಿಂದೂ ಜನ ಇದ್ರೆ ಅದನ್ನ ಜಾಸ್ತಿ ಹಿಂದೂ ಜನರಿಗೆ ಫಾರ್ವರ್ಡ್ ಮಾಡ್ತಾರೆ, ಅಥವಾ ಮುಸ್ಲಿಮ್ಸ್ ಇದ್ರೆ ಅವ್ರು ಅದಕ್ಕೆ ಕಮೆಂಟ್ ಮಾಡ್ತಾರೆ, ಲೈಕ್ಸ್ ಮಾಡ್ತಾರೆ. ಸೊ ದ ಅಲ್ಗಾರಿಥಮ್ಸ್ ಆಫ್ ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್ ಆರ್ ಡಿಪೆಂಡಿಂಗ್ ಆನ್ ಲೈಕ್ಸ್, ಕಮೆಂಟ್ಸ್ ಅಂಡ್ ಶೇರ್ಸ್. ಹೌದಲ್ವಾ? ಯಾವ್ದಕ್ಕೆ ಜಾಸ್ತಿ ಕಮೆಂಟ್, ಯಾವ್ದಕ್ಕೆ ಜಾಸ್ತಿ ಲೈಕ್ಸ್ ಬರುತ್ತೆ, ಅದೇ ಜಾಸ್ತಿ ಜನರಿಗೆ ತೋರಿಸ್ತಾ ಹೋಗುತ್ತೆ. ಸೊ ಅದ್ರ ಮತ್ತಷ್ಟು ರಿಪೀಟ್ ಆಗೋದ್ರಿಂದ ಇಟ್ ಇನ್ಕ್ರೀಸಸ್ ಇಟ್ಸ್ ರೀಚ್. ಬಹಳಷ್ಟು ಜನರಿಗೆ ಅದೇ ತಲುಪುತ್ತೆ. ಅದರಿಂದ ಬಹಳಷ್ಟು ಜನ ಮತ್ತೇನಾಗ್ತಾರೆ, ಮತ್ತಷ್ಟು ಜನರಿಗೆ ಅದು ಪ್ರಭಾವ ಬೀರುತ್ತೆ ಅಲ್ವಾ? ದಟ್ ಈಸ್ ದ ಪ್ರಾಬ್ಲಮ್ ಹಿಯರ್. ಅದರಿಂದ ಏನಾಗ್ತಾ ಇದೆ, ದೇಶದ ಭದ್ರತೆಗೆ ತೊಂದರೆ ಆಗ್ತಾ ಇದೆ, ಅದನ್ನ ಹೇಳ್ತಾ ಇದರಲ್ಲಿ. ಓಕೆ, ರೀಸೆಂಟ್ಲಿ ಎಕ್ಸ್ಪರ್ಟ್ ಹ್ಯಾವ್ ರೇಸ್ಡ್ ಕನ್ಸರ್ನ್ ರಿಗಾರ್ಡಿಂಗ್ ಸೋಷಿಯಲ್ ಮೀಡಿಯಾ ಅಲ್ಗಾರಿಥಮ್ಸ್. ಸಾಮಾಜಿಕ ಜಾಲತಾಣಗಳ ಅಲ್ಗಾರಿಥಮ್ ಅಂತಾನೆ ಬರೀರಿ, ಮತ್ತೇನ್ ಬೇಡ. ಪೊಟೆನ್ಶಿಯಲ್ ಟು ಆಂಪ್ಲಿಫೈ ಅಂಡ್ ಸ್ಪ್ರೆಡ್ ದ ಎಕ್ಸ್ಟ್ರೀಮಿಸಮ್, ತೀವ್ರವಾದವನ್ನ, ಅದು ಇಸ್ಲಾಂ ಇರ್ಲಿ, ಹಿಂದೂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಯಾವುದೋ ಒಂದು ಧರ್ಮ ಅಥವಾ ಜಾತಿಯ ಬಗ್ಗೆ ಆ ತೀವ್ರವಾದವನ್ನು ಜಾಸ್ತಿ ಮಾಡುತ್ತೆ ಇಂತಹ ಸೋಷಿಯಲ್ ಮೀಡಿಯಾಗಳು ಅಂತ ಎಕ್ಸ್ಪರ್ಟ್ಗಳು ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, ಅವು ಹೇಗೆ ವರ್ಕ್ ಮಾಡುತ್ತೆ, ಲೈಕ್ಸ್ ಶೇರ್ಸ್ ಮೇಲೆ ವರ್ಕ್ ಮಾಡುತ್ತೆ. ಸೊ ಇಟ್ ಈಸ್ ವೆರಿ ಡೇಂಜರಸ್. ಅದನ್ನ ನಾನು ಹೇಳಿದೆ ಈಗ ನಿಮಗೆ. ಓಕೆ, ಅಲ್ಗಾರಿದಮಿಕ್ ರೆಡಿಕಲೈಸೇಷನ್ ಇಟ್ಸ್ ಸೋಷಿಯಲ್ ಇಂಪ್ಯಾಕ್ಟ್, ಸೊಸೈಟಲ್ ಇಂಪ್ಯಾಕ್ಟ್ ಯಾವ ತರ ಆಗುತ್ತೆ. ಫಸ್ಟ್, ಫಾರ್ ಎಕ್ಸಾಂಪಲ್, IS's ಯೂಸ್ ಆಫ್ ಟೆಲಿಗ್ರಾಮ್. IS ಅಂದ್ರೆ ಏನಿದು? ಉಗ್ರ ಸಂಘಟನೆ IS ಇದೆ ಅಲ್ಲ, ಅದೇ. ಅವ್ರೇನ್ ಯೂಸ್ ಮಾಡಿದ್ರು, ಟೆಲಿಗ್ರಾಮ್ ಯೂಸ್ ಮಾಡಿದ್ರು. ಅದರಿಂದ ಟೆಲಿಗ್ರಾಮ್ ನಲ್ಲಿ ಏನ್ ಮಾಡಿದ್ರು, ಯುವಕರನ್ನ ತಗೊಂಡು ರೆಡಿಕಲೈಸೇಷನ್ ಮಾಡಿದ್ರು. ಆ ರೆಡಿಕಲೈಸೇಷನ್ಗೆ ಪದ ಸಿಗ್ತಾ ಇಲ್ಲ ನನಗೆ, ಪ್ರಜಾವಾಣಿ ಓದಿದಾಗ ಹೇಳ್ತೀನಿ. ಅಲ್ಲ ಅಲ್ಲ, ಟಿಕ್ ಟಾಕ್ ನಲ್ಲಿ ಏನಾಗಿತ್ತು, ಟಿಕ್ ಟಾಕ್ ಅಲ್ಗಾರಿದಮ್ ಆಂಪ್ಲಿಫೈಸ್ ಎಕ್ಸ್ಟ್ರೀಮಿಸ್ಟ್ ಐಡಿಯಾಲಜೀಸ್ ಥ್ರೂ ಟಾರ್ಗೆಟೆಡ್ ರೆಕಮೆಂಡೇಶನ್. ಟಿಕ್ ಟಾಕ್ ನಲ್ಲಿ ಕೂಡ ಅದೇ ತರ ಆಗಿತ್ತು. ಎಲೆಕ್ಷನ್ ಮಿಸ್ಇನ್ಫಾರ್ಮೇಶನ್, ಚುನಾವಣೆಯ ಬಗ್ಗೆ ಸುಳ್ಳು ಮಾಹಿತಿಯನ್ನ ಹರಡೋದಿರ್ಬೋದು. AI ಕ್ವಾಡ್ಸ್ ಯೂಟ್ಯೂಬ್ ಸ್ಪೀಚಸ್, ಯೂಟ್ಯೂಬ್ ನಲ್ಲೂ ಕೂಡ ಯುವಕರನ್ನ ರೆಡಿಕಲೈಸೇಷನ್ ಮಾಡೋದು. ಮಿಸ್ಇನ್ಫಾರ್ಮೇಶನ್, ಸುಳ್ಳು ಸುದ್ದಿ ಹರಡೋದು, ದ್ವೇಷ ಭಾಷಣವನ್ನ ಹರಡೋದು, ಇಂಥದ್ದನ್ನೆಲ್ಲ ಮಾಡ್ಲಾಗತ್ತೆ. ವಾಟ್ ಆರ್ ದ ಚಾಲೆಂಜಸ್ ಹಿಯರ್? ಏನ್ ಪ್ರಾಬ್ಲಮ್ ಆಗುತ್ತೆ? ಕಾಂಪ್ಲೆಕ್ಸ್ ಮೆಕ್ಯಾನಿಸಮ್ ಇನ್ವಾಲ್ವ್ಡ್. ಅದ್ ಹೇಗ್ ವರ್ಕ್ ಮಾಡುತ್ತೆ ಅನ್ನೋದೇ ಕಷ್ಟ, ಇನ್ನು ಅದನ್ನ ಸಾಲ್ವ್ ಮಾಡೋದು ಇನ್ನೂ ಕಷ್ಟ. ಓಕೆ, ಫಾರ್ ಎಕ್ಸಾಂಪಲ್, even developers fully don't understand the algorithm. Okay, complexity of TikToks for you. TikTok ನಲ್ಲಿ ಬರುವಂತ ಫಾರ್ ಯು ಅನ್ನುವಂತ ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ, ಇನ್ನು ಅದನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಓಕೆ, ದಟ್ ಈಸ್ ದ ಪ್ರಾಬ್ಲಮ್. ಅಂಡ್ ಮಾಡರೇಷನ್ ವರ್ಸಸ್ ಫ್ರೀ ಸ್ಪೀಚ್. ಈಗ ರೆಡಿಕಲೈಸೇಷನ್ ಆಗ್ತಾ ಇದೆ ಅನ್ಕೊಂಡು, ಇಫ್ ರೆಡಿಕಲೈಸೇಷನ್ ಹ್ಯಾಪನಿಂಗ್, ಇಫ್ ಗವರ್ಮೆಂಟ್ ಟೇಕ್ಸ್ ಕಂಟ್ರೋಲ್, ಪೋಸ್ಟ್ ಗಳ ಮೇಲೆ, ರೀಲ್ ಗಳ ಮೇಲೆ ಸರ್ಕಾರ ಕ್ರಮ ಕೈಗೊಂಡ್ರೆ, ದೆನ್ ವಾಟ್ ಹ್ಯಾಪನ್ಸ್ ವಿತ್ ಫ್ರೀ ಆಫ್ ಸ್ಪೀಚ್, ಫ್ರೀ ಆಫ್ ಎಕ್ಸ್ಪ್ರೆಷನ್? ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿದುಕೊಂಡಂಗ ಆಗುತ್ತೆ. ಸೊ ಇದ್ರ ನಡುವೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತಾ ಇದೆ. ಜನರಿಗೆ ಸ್ವಾತಂತ್ರ್ಯ ಕೊಡಬೇಕಾ ಅಥವಾ ಈ ರೆಡಿಕಲೈಸೇಷನ್ ತಡಿಬೇಕು? ಇದ್ರ ನಡುವೆ ಸರ್ಕಾರಕ್ಕೆ ತೊಂದರೆ ಆಗಿದೆ. ಫೇಲ್ಯೂರ್ ಇನ್ ಅಕೌಂಟಿಂಗ್ ಲೋಕಲ್ ಕಂಟೆಕ್ಸ್ಟ್. ಸದ್ಯಕ್ಕೆ ಈ ಒಂದು ಸುತ್ತಮುತ್ತಲೇ ಆಗ್ತಾ ಇರುವಂತಹ ಸನ್ನಿವೇಶಗಳ ಬಗ್ಗೆ ಒಂದು ಲೆಕ್ಕಾಚಾರ ಇಡೋ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಗವರ್ಮೆಂಟ್ ಅನೇಬಲ್ ಟು ಕೀಪ್ ಆನ್ ಅಕೌಂಟ್ ಆನ್ ದಟ್. ಓಕೆ, ದೆನ್ ದೇರ್ ಇಸ್ ಅ ಲ್ಯಾಕ್ ಆಫ್ ಇಂಟರ್ನ್ಯಾಷನಲ್ ರೆಗ್ಯುಲೇಷನ್ ಅಂಡ್ ಕೋಆಪರೇಷನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ರೀತಿಯ ರೆಗ್ಯುಲೇಷನ್ ಇದಕ್ಕೆ ಬಂದಿಲ್ಲ, ಅದು ಬರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಸ್ಟೆಪ್ಸ್ ಟೇಕನ್ ಬೈ ಗ್ಲೋಬಲ್ ಲೆವೆಲ್ ಅಂತ ನೋಡಿದಾಗ, ಯುರೋಪಿಯನ್ ಯೂನಿಯನ್ ಡಿಜಿಟಲ್ ಸರ್ವಿಸಸ್ ಆಕ್ಟ್ ತಂದಿದೆ. ಅಂಡರ್ ದಿಸ್, ಸೋಷಿಯಲ್ ಮೀಡಿಯಾ ಆಪ್ಸ್ ರಿಕ್ವೈರ್ ಟು ಡಿಸ್ಕ್ಲೋಸ್ ಹೌ ದೇರ್ ಅಲ್ಗೋರಿದಮ್ ವರ್ಕ್. ಸಾಮಾಜಿಕ ಜಾಲತಾಣಗಳಿದೆಯಲ್ಲ, ಅವುಗಳ ವರ್ಕ್ ಹೇಗಾಗುತ್ತೆ ಅನ್ನೋದನ್ನ ಡಿಸ್ಕ್ಲೋಸ್ ಮಾಡಬೇಕು. ಎಲ್ಲಿ? ಯುರೋಪಿಯನ್ ಯೂನಿಯನ್ ನಲ್ಲಿ. ಯುರೋಪಿಯನ್ ಯೂನಿಯನ್ ಎಲ್ಲಿದೆ? ಯುರೋಪ್ ಖಂಡದಲ್ಲಿದೆ. ಅದನ್ನ ಲಿಸ್ಟ್ ಮಾಡ್ಕೊಂಡು ನಾಳೆ ಹೋಮ್ವರ್ಕ್ ನಿಮಗೆ ಡೇಟಾ ಬ್ಯಾಂಕ್ ನಲ್ಲಿ ಬರ್ಕೊಡ್ರಿ. ಯುರೋಪಿಯನ್ ಯೂನಿಯನ್ ಯಾವ ಕಂಟ್ರಿಗಳಿದೆ, ಯಾವಾಗ ಸ್ಟಾರ್ಟ್ ಆಯ್ತು. ಓಕೆ, ರಿಮೆಂಬರ್ ದಟ್. ದೆನ್
ಕ್ರೈಸ್ಟ್ ಚರ್ಚ್ ಕಾಲ್ ಅನ್ನುವಂತ ಪ್ರೋಗ್ರಾಮ್ ಮಾಡಿದ್ರು. ಅಂಡರ್ ದಿಸ್ ಓವರ್ 130 ಗವರ್ಮೆಂಟ್ಸ್, ಆನ್ಲೈನ್ ಸರ್ವಿಸ್ ಪ್ರೊವೈಡರ್ಸ್, ಸಿವಿಲ್ ಸೊಸೈಟೀಸ್ ಆರ್ ಆಕ್ಟಿಂಗ್ ಟುಗೆದರ್ ಟು ಎಲಿಮಿನೇಟ್ ಎಕ್ಸ್ಟ್ರೀಮಿಸ್ಟ್ ಕಂಟೆಂಟ್. ಆನ್ಲೈನ್ ನಲ್ಲಿರುವಂತಹ ಮಾಹಿತಿಯನ್ನ ಎಕ್ಸ್ಟ್ರೀಮಿಸ್ಟ್, ತೀವ್ರವಾದ, ಅದನ್ನ ತೆಗೆದುಹಾಕೋ ಪ್ರಯತ್ನ ಪಡ್ತಾ ಇದ್ದಾರೆ. ಏನ್ ಪ್ರೋಗ್ರಾಮ್ ಹೆಸರು? ಕ್ರೈಸ್ಟ್ ಚರ್ಚ್ ಕಾಲ್. ಕೇಳ್ತಾರೆ ಫಿಲಿಮ್ಸ್ ಅಲ್ಲಿ, ಕ್ರೈಸ್ಟ್ ಚರ್ಚ್ ಕಾಲ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್. ಆಪ್ಷನಲ್ ಕೊಡ್ತಾರೆ. ಇಟ್ ಈಸ್ ಅ ಪ್ರೋಗ್ರಾಮ್ ಟು ಇಂಪ್ರೂವ್ ದ ಎನ್ವೈರನ್ಮೆಂಟ್. ಇಟ್ ಈಸ್ ಅ ಪ್ರೋಗ್ರಾಮ್ ಟು ಇಂಪ್ರೂವ್ ದ ಎಜುಕೇಶನ್ ಫಾರ್ ಪುವರ್ ಪೀಪಲ್. ಇಟ್ ಈಸ್ ದ ಪ್ರೋಗ್ರಾಮ್ ಟು ರಿಮೂವ್ ಆನ್ಲೈನ್ ಎಕ್ಸ್ಟ್ರೀಮಿಸ್ಟ್ ಕಂಟೆಂಟ್. ಆ ತರ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು. ಇನ್ ಇಂಡಿಯಾದಲ್ಲಿ ಬಂದ್ರೆ ಭಾರತ ಸರ್ಕಾರ ಏನ್ ಮಾಡಿದೆ? ಇಟ್ ರಿಮೂವ್ಡ್ ಅರೌಂಡ್ 10,000 URLs. URL ಅಂದ್ರೆ ಯಾವುದು? ವಾಟ್ ಈಸ್ URL? ನಾವು ಲಿಂಕ್ ಅಂತ ಹೇಳ್ತೀವಲ್ಲ, ಅದನ್ನೇ URL ಅಂತ ಕರಿತೀವಿ. ಅದನ್ನ ಭಾರತ ಸರ್ಕಾರ 10,000 URL ಗಳನ್ನು ತೆಗೆದುಹಾಕಿದೆ. ದೆನ್ ಒಂದು ನಿಮಿಷ. And also it under IT rules 2021, government can check who is the originator of content. ಯಾರಾದ್ರೂ ಒಂದು ಸುಳ್ಳು ಮಾಹಿತಿಯನ್ನು ಹರಿಬಿಟ್ರೆ ಅನ್ಕೊಳ್ರಿ, ಭಾರತ ಸರ್ಕಾರ ಅದನ್ನ ಪತ್ತೆ ಮಾಡುತ್ತೆ, ಯಾರು ಸುಳ್ಳು ಸುದ್ದಿಯನ್ನು ಹರಡಿದ್ರು ಅಂತ ಹೇಳಿ. ಓಕೆ, ದೆನ್ ಅಲ್ಗಾರಿದಮಿಕ್ ಅಡಿಟ್ಸ್. ಈಗ ವೇ ಫಾರ್ವರ್ಡ್ ಮುಂದೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಆ ಅಲ್ಗಾರಿದಮ್ ಅನ್ನ ಅಡಿಟ್ ಮಾಡ್ತಾ ಇರ್ಬೇಕು, ಲೆಕ್ಕ ಪರಿಶೋಧನೆ ಮಾಡ್ತಾ ಇರ್ಬೇಕು. ವಿ ಹ್ಯಾವ್ ಟು ಫಾಲೋ ಎಕ್ಸಾಂಪಲ್ಸ್ ಲೈಕ್ ಜರ್ಮನಿ ನೆಟ್ಸ್ ಲಾ ಇಂಪೋಸಸ್ ಫೈನ್ಸ್ ಆನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಫಾರ್ ನಾನ್ ರಿಮೂವಲ್ ಆಫ್ ಇಲ್ಲೀಗಲ್ ಕಂಟೆಂಟ್. ಇಲ್ಲೀಗಲ್ ಕಂಟೆಂಟ್ ಅನ್ನ ರಿಮೂವ್ ಮಾಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಫೈನ್ ಕಟ್ಟೋ ತರ ಮಾಡಿದೆ. ಯಾವುದು? ಜರ್ಮನಿ. ವಿ ಕ್ಯಾನ್ ಯೂಸ್ ದಟ್ ಎಕ್ಸಾಮ್. ನಮ್ ದೇಶದಲ್ಲಿ ಕೂಡ ನೋಡ್ರಿ ನೀವು, ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೇಗೋ ಬೇಗಗಳಿರುತ್ತೆ ಕೆಳಗಡೆ ಅಲ್ವಾ, ಅದನ್ನ ರಿಮೂವ್ ಮಾಡಲ್ಲ ಯಾರು ಕೂಡ. ದೆನ್ ಕಸ್ಟಮ್ ಮೇಡ್ ಕಂಟೆಂಟ್ ಮಾಡರೇಷನ್. ಯೂಸರ್ ಗಳಿಗೆನೆ ಏನ್ ಮಾಡೋದು? ಕಂಟೆಂಟ್ ಮಾಡರೇಷನ್ ಮಾಡೋಕೆ ಅವಕಾಶ ಮಾಡಿಕೊಡೋದು. ಪಬ್ಲಿಕ್ ಅವೇರ್ನೆಸ್, ಇದ್ರ ಬಗ್ಗೆ UK ಆನ್ಲೈನ್ ಸೇಫ್ಟಿ ಬಿಲ್ ತರಹ ಬಿಲ್ಗಳನ್ನ ತಂದು ಜನರಲ್ಲಿ ಜಾಗೃತಿ ಮೂಡಿಸೋದು. ದೆನ್ ಹೈಬ್ರಿಡ್ ವಾರ್ಫೇರ್, ನೆಕ್ಸ್ಟ್ ಟಾಪಿಕ್. ಹೈಬ್ರಿಡ್ ವಾರ್ಫೇರ್. ವಾರ್ಫೇರ್ ಅಂತ ಅಂದ್ರೆ ಏನು? ವಾರ್ಫೇರ್ ಮೀನ್ಸ್, ವಾರ್ಫೇರ್ ಅಂದ್ರೆ ವಾರ್, ಯುದ್ಧ ಅಷ್ಟೇ, ಮತ್ತೇನಿಲ್ಲ. ಹೈಬ್ರಿಡ್ ಅಂತ ಅಂದ್ರೆ ಏನು? ಮೊದಲು ಯಾವ ತರ ನಡೀತಾ ಇತ್ತು ಯುದ್ಧ? ಓನ್ಲಿ ಒನ್ ಟೈಪ್ ವಾರ್. ಯಾವುದು? ಡೈರೆಕ್ಟ್ ವಾರ್. ನಾವು ಹೈಬ್ರಿಡ್, ವಿ ಹ್ಯಾವ್ 2 ಟೈಪ್ಸ್, ಡೈರೆಕ್ಟ್ ವಾರ್ ಅಂಡ್ ಆನ್ಲೈನ್ ವಾರ್ ಅಲ್ವಾ. ಈಗ ಬಹಳಷ್ಟು ಮಂದಿ ಇಲ್ಲಿದೆ ನೋಡ್ರಿ, ಕೈನೆಟಿಕ್ ವಾರ್ಫೇರ್ ಅಂದ್ರೆ ಮಿಲಿಟರಿಗಳು ವೆಪನ್ ಗಳನ್ನ ಯೂಸ್ ಮಾಡ್ಕೊಂಡು ಯುದ್ಧ ಮಾಡೋದು. ಓಕೆ. ನಾನ್ ಕೈನೆಟಿಕ್ ಅಂತ ಅಂದ್ರೆ ಆನ್ಲೈನ್ ನಲ್ಲಿ, ಸೈಕಲಾಜಿಕಲಿ, ಎಕನಾಮಿಕಲಿ. ಈಗ ಅಮೆರಿಕ ಏನ್ ಮಾಡ್ತಾ ಇದೆಲ್ಲ, ಜಾಸ್ತಿ ಟ್ಯಾರಿಫ್ ಆಗ್ತಾ ಇದೆ. ಅಮೆರಿಕ ಇಂಪೋಸಿಂಗ್ ಮೋರ್ ಟ್ಯಾರಿಫ್, ಇಟ್ ಈಸ್ ಆಲ್ಸೋ ಟೈಪ್ ಆಫ್ ವಾರ್. ಅಂಡ್ ಸೈಕಲಾಜಿಕಲಿ ಪ್ರೆಷರ್ ಹಾಕೋದು, ಇಟ್ ಈಸ್ ಆಲ್ಸೋ ಟೈಪ್ ಆಫ್ ವಾರ್. ಸೈಬರ್ ಅಟ್ಯಾಕ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್, ಬಯೋಕೆಮಿಕಲ್, ಇಲ್ಲ ಅದು ಕೂಡ ಅದರಲ್ಲಿ ಬರುತ್ತೆ. ಓಕೆ. ಸೊ ಈ ತರ ಮಾಡೋದು ಕೂಡ ಏನಂತ ಕರಿತೀವಿ ನಾವು? ನಾನ್ ಕೈನೆಟಿಕ್ ವಾರ್ಫೇರ್. ಎರಡನ್ನು ಕೂಡ ಮಿಕ್ಸ್ ಮಾಡೋದು. ಸುದ್ದಿಯಲ್ಲಿ ಯಾಕಿದೆ? ರೀಸೆಂಟ್ಲಿ ಯೂನಿಯನ್ ಡಿಫೆನ್ಸ್ ಮಿನಿಸ್ಟರ್ ಅಂಡರ್ಲೈನ್ಡ್ ದ ಡೇಂಜರ್ಸ್ ಆಫ್ ಹೈಬ್ರಿಡ್ ವಾರ್ಫೇರ್ ಟು ಇಂಡಿಯಾ. ಭಾರತಕ್ಕೆ ಇದರಿಂದ ಮುಂದೆ ಏನೇನು ಸಮಸ್ಯೆಗಳಾಗಬಹುದು ಅಂತ ಹೇಳಿದೆ. ಯಾರು? ಮಿನಿಸ್ಟರ್ ಹೇಳಿದ್ದಾರೆ. ಸೊ ದೇರ್ ಆರ್ rapidly changing terrorism, extremism, cyber warfare, cyber attacks, human trafficking in India also. ಉಗ್ರವಾದ ಜಾಸ್ತಿ ಆಗ್ತಾ ಇದೆ, ಎಕ್ಸ್ಟ್ರೀಮಿಸಮ್ ಆಗ್ತಾ ಇದೆ, ಸೈಬರ್ ಅಟ್ಯಾಕ್ ಗಳಾಗ್ತಾ ಇದೆ. ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಅಂದ್ರೆ ಕಳ್ಳ ಸಾಗಾಣೆ, ಮಾನವ ಕಳ್ಳ ಸಾಗಾಣೆ. ಓಕೆ, ಆಚಾರ. ಸೊ ಹೈಬ್ರಿಡ್ ವಾರ್ಫೇರ್ ಅಂದ್ರೆ ಹೇಳಿದೆ ನಾನು, ಚೀನಾ ಇದೆ ನೋಡ್ರಿ. ಚೀನಾ ಏನ್ ಮಾಡುತ್ತೆ? ಸೈಕಲಾಜಿಕಲ್, ಪೊಲಿಟಿಕಲ್ ಅಂಡ್ ಲೀಗಲ್ ಟ್ಯಾಕ್ಟಿಕ್ ಆ ತರ ಮ್ಯಾನೇಜ್ ಮಾಡುತ್ತೆ. ಪೊಲಿಟಿಕಲ್ ಮೀನ್ಸ್ ರಾಜಕೀಯವಾಗಿ ಹಸ್ತಕ್ಷೇಪ ಮಾಡೋದು ಇನ್ನೊಂದು ದೇಶದಲ್ಲಿ. ಓಕೆ. ಸೈಬರ್ ಅಟ್ಯಾಕ್ಸ್, US
ಸಾರಿ, ರಷ್ಯಾ ಯುಕ್ರೇನ್ ವಾರ್ ನಲ್ಲಿ ರಷ್ಯಾ ಏನ್ ಮಾಡಿತ್ತು, ಸೈಬರ್ ಅಟ್ಯಾಕ್ ಮಾಡಿತ್ತು. ಸೈಬರ್ ದಾಳಿ ಮೀನ್ಸ್ ಹ್ಯಾಕಿಂಗ್ ದ ಸಾಫ್ಟ್ವೇರ್ಸ್ ಅಂಡ್ ವೆಬ್ಸೈಟ್ಸ್, ಆ ತರ. ಓಕೆ. ಇಸ್ರೇಲ್ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ ನಲ್ಲಿ ಸೈಕಾಲಜಿಕಲ್ ಅಂಡ್ ಇನ್ಫಾರ್ಮೇಶನ್ ವಾರ್ಫೇರ್, ಸುಳ್ಳು ಸುದ್ದಿಗಳನ್ನ ಹರಡೋದು. ಓಕೆ. ಇನ್ ಫೇಸರ್ ಬ್ಲಾಸ್ಟ್ ಇನ್ ಲೆಬನಾನ್ ನಲ್ಲಿ ಏನ್ ಮಾಡಿದ್ರು ಅಂತ ಅಂದ್ರೆ ಫೇಸರ್ ಗಳನ್ನ ಬ್ಲಾಸ್ಟ್ ಮಾಡಿದ್ರು. ಫೇಸರ್ ಅಂತ ಅಂದ್ರೆ ಇಷ್ಟು ಚಿಕ್ಕದಿರುತ್ತೆ, ಅದರಲ್ಲಿ ಮೆಸೇಜ್ ಬರ್ತಾ ಇರುತ್ತೆ. A pager is an electronic device. No, it is not connected to any radio waves or anything, but those are also blasted. ಅವುಗಳನ್ನು ಕೂಡ ಬ್ಲಾಸ್ಟ್ ಮಾಡಿದ್ರು ಇಸ್ರೇಲ್ ನವರು. ಓಕೆ, ಆ ತರ. ಯಾಕೆ ನಡೆಯುತ್ತೆ? ಚೇಂಜ್ ಆಗಿದೆ ಈಗ ಟೆಕ್ನಾಲಜಿ is changed. That is why there are wars. Then ಕಾಸ್ಟ್ ಎಫೆಕ್ಟಿವ್. ಈಗ ನೀವು ಒಬ್ಬ ಸೈನಿಕರನ್ನ ತಗೊಂಡೋಗಿ ಯುದ್ಧ ಮಾಡೋದು ಈಸಿನೋ ಅಥವಾ ಟ್ಯಾಕ್ಸ್ ಹಾಕೋದು ಈಸಿ? ವಿಚ್ ಈಸ್ ಈಸಿ? ಟ್ಯಾಕ್ಸ್ ಈಸ್ ಈಸಿ. Online attacking is easy. That is why. Then technological advancement, ತಾಂತ್ರಿಕ ಅಭಿವೃದ್ಧಿ ಆಗಿರೋದ್ರಿಂದ ತಂತ್ರಜ್ಞಾನದಲ್ಲಿ, ಆ ಕಾರಣಕ್ಕೆ ನಾನು ಅಂಡರ್ಲೈನ್ ಮಾಡಿರೋ ಪಾಯಿಂಟ್ಸ್ ಆಮೇಲೆ ಓದ್ಕೊಳ್ಬೇಕು ನೀವು, ಒಂದು ಬಿಡದೆ. ದೆನ್ ರೈಸ್ ಆಫ್ ನಾನ್ ಸ್ಟೇಟ್ ಆಕ್ಟರ್ಸ್ ಲೈಕ್ ಇರಾನ್ ಸಪೋರ್ಟ್ಸ್ ಹೌತಿ ರೆಬಲ್ಸ್. ಹೌತಿ ಅನ್ನುವಂತ ಒಂದು ಉಗ್ರ ಸಂಘಟನೆ ಇದೆ, ಅದಕ್ಕೆ ಇರಾನ್ ದೇಶವ್ರು ಸಪೋರ್ಟ್ ಮಾಡ್ತಾರೆ. ಓಕೆ, ದೇ ಸಪೋರ್ಟ್, ಇರಾನಿಯನ್ ಸಪೋರ್ಟ್, ಆ ತರ. ಈಗ ಅಫ್ಘಾನಿಸ್ತಾನದಲ್ಲಿರುವಂತಹ ಉಗ್ರರಿಗೆ ಯಾರು ಸಪೋರ್ಟ್ ಕೊಟ್ಟಿದ್ರು? ಅಮೆರಿಕ. ಆ ತರ ರೈಸ್ ಆಫ್ ನಾನ್ ಸ್ಟೇಟ್ ಆಕ್ಟರ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ನಾನ್ ಸ್ಟೇಟ್ ಆಕ್ಟರ್ಸ್? ಸ್ಟೇಟ್ ಆಕ್ಟರ್ಸ್ ಮೀನ್ಸ್ ರಾಜ್ಯದ ನಟರು. ಸ್ಟೇಟ್ ಆಕ್ಟರ್ ಮೀನ್ಸ್ ಗವರ್ಮೆಂಟ್ ಅಫಿಷಿಯಲ್ಸ್. ನಾನ್ ಸ್ಟೇಟ್ ಆಕ್ಟರ್ ಮೀನ್ಸ್ ನಾನ್ ಗವರ್ಮೆಂಟ್ ಅಫಿಷಿಯಲ್ಸ್ ಲೈಕ್ ಟೆರರಿಸ್ಟ್. ಗ್ಲೋಬಲ್ ಇಂಟರ್ ಕನೆಕ್ಟಿವಿಟಿ, ಒಂದಕ್ಕೊಂದು ಕನೆಕ್ಟ್ ಇದೆ ದೇಶದಲ್ಲಿ, ಜಗತ್ತಿನಲ್ಲಿ. ಫಾರ್ ಎಕ್ಸಾಂಪಲ್, ರಷ್ಯಾ ಇನ್ಫ್ಲೂಯೆನ್ಸ್ಡ್ US ಎಲೆಕ್ಷನ್ಸ್ ಇನ್ 2016. 2016ರಲ್ಲಿ ರಷ್ಯಾ ಅಮೆರಿಕದ ಚುನಾವಣೆಯಲ್ಲಿ ಇಂಡೈರೆಕ್ಟ್ ಆಗಿ ಟ್ರಂಪ್ ಅವ್ರನ್ನ ಬೆಂಬಲಿಸಿತ್ತು ಅಂತ ಹೇಳ್ತಾರೆ. ದೆನ್ ಹೈಬ್ರಿಡ್ ವಾರ್ಫೇರ್ ಥ್ರೆಟ್ಸ್ ಟು ಇಂಡಿಯಾ. ಭಾರತಕ್ಕೆ ಯಾವ ತರ ಸವಾಲಾಗಿದೆ ಇದು ಅಂತ ನೋಡಿದ್ರೆ, ಪಾಕಿಸ್ತಾನ್ ಮಾಸ್ಟರಿಂಗ್ ಇನ್ ಹೈಬ್ರಿಡ್ ವಾರ್ಫೇರ್, ಸಪೋರ್ಟಿಂಗ್ ಪ್ರಾಕ್ಸಿ ವಾರ್ಸ್, ಟೆರರಿಸ್ಟ್ ಆರ್ಗನೈಸೇಷನ್ಸ್. ಚೀನಾ ಸ್ಪೆಷಲೈಸಸ್ ಇನ್ ಗ್ರೇ ಝೋನ್ ಸ್ಟ್ರಾಟಜೀಸ್. ಫಿಲಿಮ್ಸ್ ಅಲ್ಲಿ ಕೇಳ್ತಾರೆ, ಗ್ರೇ ಝೋನ್ ಸ್ಟ್ರಾಟಜೀಸ್ ಅಂತ ಅಂದ್ರೆ ಅದೇ ಸೈಬರ್ ಅಟ್ಯಾಕ್ ಇರಬಹುದು, ವೆಬ್ಸೈಟ್ ದಾಳಿ ಮಾಡೋದಿರಬಹುದು, ಅವೆಲ್ಲ. ಫಸ್ಟ್ ಒನ್, ಪಾಕಿಸ್ತಾನ್ ಇಸ್ ಅವರ್ ಫಸ್ಟ್ ಪ್ರಾಬ್ಲಮ್, ಚೈನಾ ಸೆಕೆಂಡ್ ಪ್ರಾಬ್ಲಮ್. ದೆನ್ ಇಂಟರ್ನಲ್ ಇನ್ಸರ್ಜೆನ್ಸೀಸ್, ಆಂತರಿಕ ಗಲಭೆಗಳು. ಫಾರ್ ಎಕ್ಸಾಂಪಲ್, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂದ್ರೆ ಮಾವೋವಾದಿಗಳು ಅಂತ ಕರಿತೀವಿ, ಗೊತ್ತಾ? ನಕ್ಸಲರು, ಮಾವೋವಾದಿಗಳು, ದೇ ಆರ್ ಆಲ್ಸೋ ಪ್ರಾಬ್ಲಮ್ಸ್. ಸೆಂಟ್ರಲ್ ಇಂಡಿಯಾ ಅಂಡ್ ಎಥ್ನಿಕ್ ಕಾನ್ಫ್ಲಿಕ್ಟ್ ಇನ್ ನಾರ್ತ್ ಈಸ್ಟ್. ಆ ಕಡೆ ಈಶಾನ್ಯದಲ್ಲಿ ಮೂರು ಬುಡಕಟ್ಟು ಸಮುದಾಯದವರು ಹೋರಾಡ್ತಾ ಇದ್ದಾರೆ ಒಬ್ಬೊಬ್ಬರು, ಆ ತರ. ಓಕೆ. ದೆನ್ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಸೈಬರ್ ಅಟ್ಯಾಕ್ ಗಳು 2019ರಲ್ಲಿ ಆಗಿತ್ತು. ಇನ್ ಕುಡಂಕುಳಂ ನ್ಯೂಕ್ಲಿಯರ್ ಪ್ಲಾಂಟ್ ವಿ ಫೇಸ್ಡ್ ಸೈಬರ್ ಅಟ್ಯಾಕ್. ದೆನ್ ಎಕನಾಮಿಕ್ ವಾರ್ಫೇರ್, ಸಿಗ್ನಿಫಿಕೆಂಟ್ ಚೈನೀಸ್ ಇಂಪೋರ್ಟ್. ನಾವು ಜಾಸ್ತಿ ಚೈನೀಸ್ ಇಂಪೋರ್ಟ್ ಮೇಲೆ ಡಿಪೆಂಡ್ ಇದೀವಿ. ಇಫ್ ದೇ ಸ್ಟಾಪ್ ಮಾಡಿದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಏನಾಗುತ್ತೆ? ಸ್ಟಾಪ್ ಆಗ್ಬಿಡುತ್ತೆ, ಆ ತರ. ಓಕೆ, ಒಂದು 4-5 ಪಾಯಿಂಟ್ಸ್ ಇದೆ. ಇಷ್ಟೇ ಪಾಯಿಂಟ್ ಬರೀರಿ, 1.5 ಅಂಕ ಸಿಗುತ್ತೆ ನಿಮಗೆ. ಇಫ್ ಯು ರೈಟ್ ಸಿಸ್ಟಮೆಟಿಕಲಿ ಯು ವಿಲ್ ಗೆಟ್ 1.5 marks. ದೆನ್ ಉಳಿದಿರೋದನ್ನ ಬ್ರೇಕ್ ಆದ್ಮೇಲೆ ಕಲಿಯೋಣ. 1 hour ಟೇಕ್ ಬ್ರೇಕ್ ಫಾರ್ an hour. We will continue then.